ಎಲ್ಲರಿಗೆ ನಮಸ್ಕಾರ. ಸಂಕಲ್ಪದಲ್ಲೇ ಪುಣ್ಯಕಾಲ ಕಳೆದಿದೆ. ಈಗ ಪರ್ಯಾಯ ಬೆಳೆಗೆ ನೇರವಾಗಿ ಹೇಳಿದ್ರಿ ಇಲ್ಲ, ಅದು ಆಮೇಲೆ ಅವ್ರಿಗೊಂದು ಸಣ್ಣ ಡೌಟ್ ಇದೆ. ಏನ್ ಕೇಳಿ ಆರ್ಗನೈಸರ್ಸ್ಗೆ ಅವ್ರ ಫೋನಲ್ಲಿ ಕೂಡ ಹೇಳಿದ್ರು, ಸರ್ ಮಧ್ಯಾಹ್ನ ಊಟ ಆದ್ಮೇಲೆ ಯಾರು ಉಳಿಯೋದಿಲ್ಲ, ಹಂಗ ಪರ್ಯಾಯ ಬೆಳೆ ಎಲ್ಲ ಹೇಳಿದ್ರು ಮೊದಲೇ ಹೇಳಿ ಮುಗಿಸ್ಬಿಡಿ ಅಂತ. ಅದು ಆಗೋದಿಲ್ಲ. ನಾನು ಇಷ್ಟು ಬರ್ಕೊಂಬಂದಿದ್ದೀನಿ, ಇದಿಷ್ಟನ್ನು ಮುಗಿಸೋದೇನೆ ಹೋಗೋದಿಲ್ಲ, ನೀವು ಕುತ್ಕೋಬೇಕು. ಆಮೇಲೆ ಆರ್ಗನೈಸರ್ಗೆ ಹೇಳಿದೆ, ಸೀರಿಯಸ್ಲಿ ನಾನು ನೇರವಾಗಿ ಮಾತಾಡ್ತೀನಿ. ಯಾಕೆ ನಾನು ಸೈಂಟಿಸ್ಟ್ ಅಲ್ಲ, ನಾನು ಮೀಡಿಯಾದವನು. ವಿಜ್ಞಾನ, ಕೃಷಿ ವಿಜ್ಞಾನ ಓದಿದ್ರು ಕೂಡ ನಾನು ಮಾಧ್ಯಮ, ನಮ್ಮ ನೇರ ಪ್ರಸಾರ ನೋಡೋರಿಗೆ ಗೊತ್ತು. ಹಾಗಾಗಿ ನೇರವಾಗಿ ಮಾತಾಡ್ತೀನಿ. ನನಗೆ ಯಾವುದೇ ಮುಲಾಜು, ಕಟ್ಟುಪಾಡು, ಚೌಕಟ್ಟು, ಗೀಕಟ್ಟು ಏನಿಲ್ಲ. ನಾನು ಅಡಿಕೆ ಬೆಳೆಗಾರನು ಹೌದು. ಸಿರ್ಸಿಯಲ್ಲಿ ಅಡಿಕೆ ತೋಟ ಇದೆ. ಅಡಿಕೆ ತೋಟ ಕಾಯೋದಕ್ಕೆ ಮಂಗನ ಬಿಟ್ಟಿದ್ದೀವಿ, ಉಳಿದಿದ್ದ ಕೆಲಸ ಎಲೆ ಚುಕ್ಕೆಗೆ ಬಿಟ್ಟಿದ್ದೀವಿ, ಕೊಳೆ ರೋಗ. ಸೊ ನಾನು ಅಡಿಕೆ ಬೆಳೆಗಾರ ಹೌದು, ಕೃಷಿ ವಿಜ್ಞಾನ ಓದಿದ್ದೀನಿ, ಅದೇ ಜೊತೆಗೆ ಅಡಿಕೆ ಗ್ರಾಹಕ ಕೂಡ ಹೌದು. ಸ್ವಲ್ಪ ಫ್ರೀ ಇದ್ರೆ ಮಾಡ್ತೇನೆ. ಸೊ ನನಗೆ ಇದರಲ್ಲಿ ಅಡಿಕೆನಲ್ಲಿ ಎಲ್ಲ ಬುಡದಿಂದ ತುದಿಯವರಿಗೆ ಗೊತ್ತು. ಸೊ ನಾನು ಹೆಚ್ಚು ಬೇರೆ ಏನು ಈಗ ಅವ್ರು ಹೇಳಿದ್ದನ್ನೇ ಬೇರೆ ರೀತಿಯಲ್ಲಿ ಹೇಳ್ತೀನಿ, ನಿಮಗೆ ಸುಲಭವಾಗಿ ಅರ್ಥವಾಗುವ ಭಾಷೆಯಲ್ಲಿ ಹೇಳ್ತೀನಿ, ಅಥವಾ ನಿಮಗೆ ಬಿಸಿ ಮುಟ್ಟುವಾಗಿ ಹೇಳ್ತೀನಿ. ಯಾಕೆ ನಮ್ಮ ನೇರ ಪ್ರಸಾರ ನೋಡೋರಿಗೆ ಗೊತ್ತು. ಈಗ ನಾನು ಯಾರು ಮೊದಲೇ ಹೇಳ್ತೀನಿ, ಹೊಸಬರು ಸಾಕಷ್ಟು ಜನ ಇದ್ದಾರೆ. ನಾವು ಫಾರ್ಮ್ ಟಿವಿ ಅಂತೇಳಿ ಶ್ರಮಜೀವಿ ಟೆಲಿವಿಷನ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು. ನಮ್ದು ಈಗ ವಾಸ್ತವ್ಯ ಬೆಂಗಳೂರು. ಸೊ ನಮ್ದು ಈಗ 5 ವರ್ಷದಿಂದ OTT ಟಿವಿ ಮಾಡಿದ್ವಿ. ನಿಮಗೆ ಫಾರ್ಮ್ ಟಿವಿ ಅಂತೇಳಿ ಗೂಗಲ್ ಪ್ಲೇ ಸ್ಟೋರ್ ಮತ್ತೆ ಆ್ಯಪ್ ಸ್ಟೋರ್ನಲ್ಲಿ ಸಿಗುತ್ತೆ, ಪುಕಟ ಆ್ಯಪ್. OTT ನಮ್ದು ಒಂದು ಯೂಟ್ಯೂಬ್ ಇದ್ದಾಗಿದೆ. ನಮ್ದು ಇನ್ನೊಂದು ಪ್ಲಾಟ್ಫಾರ್ಮು ಸ್ವತಂತ್ರವಾಗಿ. ಇಷ್ಟೊತ್ತಿಗೆ ಒಂದು 4,000 ಕಾರ್ಯಕ್ರಮ ಮಾಡಿದ್ವಿ. ನಾವು ಇಡೀ ಕರ್ನಾಟಕ ರಾಜ್ಯ ಕವರ್ ಮಾಡ್ತೀವಿ. ಸೊ ಇಲ್ಲಿ ಇದ್ರ ಜೊತೆಗೆ ಅದರಲ್ಲಿ ನಾವು ರೆಕಾರ್ಡೆಡ್ ಕಾರ್ಯಕ್ರಮವನ್ನು ಮಾಡ್ತೀವಿ. ಜೊತೆಗೆ ಪ್ರತಿದಿನ ಸಂಜೆ ನೇರ ಪ್ರಸಾರ ನಮ್ದು ಬಹಳ ಪಾಪ್ಯುಲರ್. 6 ರಿಂದ 7 ಗಂಟೆ ಕಾರ್ಯಕ್ರಮ ಇತ್ತು. ಈಗ ಅದು 7 ಹೋಗಿ 8 ಆಗಿ 8 ಹೋಗಿ 9 ಆಗಿದೆ. ಸೊ ವಾರದಲ್ಲಿ 5 ದಿನ. ನಾನು ಅದಕ್ಕೆ ಹೇಳ್ತೀನಿ, ನಾನು ಯಾಕೆ ಇಷ್ಟೊಂದು ಈಗ ನಿಮ್ಗೆ ಆಮೇಲೆ ಗೊತ್ತಾಗ್ತದೆ ಇಷ್ಟೊಂದು ಮಾತಾಡ್ತಾರೆ ಇವರು ಅಂತ. ಹೇಗೆ ಮಾತಾಡ್ತಾರೆ, ಎಲ್ಲರನ್ನೂ ಇವರೇ ಮಾತಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಯಾಕೆ ಹೊಸಬರಿಗೆ ಕಾರ್ಯಕ್ರಮ ನೋಡೋರಿಗೆ ಗೊತ್ತು. ಸೊ ಹೆಂಗೆ ಅಂತ ಕೇಳಿದ್ರೆ, ನಮಗೆ ಇಡೀ ರಾಜ್ಯದ, ನಾನು ಇವರಿಗೆ ಒಂದು ಮಾತು ಹೇಳ್ತಾ ಇದ್ದೆ, ನಿಮಗೆ ಕಾರ್ಯಕ್ಷೇತ್ರ 2-3 ಜಿಲ್ಲೆಗೆ ಸೀಮಿತ. ಏನಕ್ಕೆ ಕೇಳಿದ್ರೆ, ಅವ್ರಿಗೆ ಮ್ಯಾಂಡೇಟ್ ಆಗಿದೆ ಅಡಿಕೆ ಮಲೆನಾಡು ಬೆಳೆ ಅಂಥೇಳಿ. ಅಡಿಕೆ ಮಲೆನಾಡು ಬೆಳೆ ಅಂತೇಳಿ ಆಗಿರೋದಕ್ಕೆ ಅಷ್ಟಕ್ಕೆ ಸೀಮಿತವಾಗಿ. ಆದ್ರೆ ನನಗೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಈಗ ರಾಮಚಂದ್ರ ಅವರು ಬಂದಿದ್ದಾರೆ, ಆಮೇಲೆ ಬಳ್ಳಾರಿಯಿಂದ ಬಂದಿದ್ದಾರೆ, ಅವರೆಲ್ಲರೂ ನಮ್ಮ ವೀಕ್ಷಕರು. ಅವ್ರು ಅಡಿಕೆ ಬೆಳೆ ಹಾಕ್ತೀನಿ ಅಥವಾ ನನ್ನ ಪರ್ಯಾಯ ನನಗೂ ದುಡ್ಡು ಬರಬೇಕು, ನನಗೆ ಗೊಂಜಾಳ ಬೇಡ ಅಂತ ಹೇಳಿದಾಗ ನಾನು ಹೆಂಗೆ ಅಲ್ಲ ಅಂತೀನಿ. ಅವರೆಲ್ಲರ ಪರವಾಗಿ ಇಂಥವ್ರತ್ತೆಲ್ಲ ಸಂಪರ್ಕ ಇಟ್ಕೊಂಡು ಈ ಎಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಅಡ್ವೈಸ್ ಕೊಟ್ಟು ಈಗೇನಾಗಿದೆ, ಕರ್ನಾಟಕದ ಇದೊಂದು 3 ಜಿಲ್ಲೆಯನ್ನ ಇವರೆಲ್ಲರಿಗೂ ಬಿಟ್ಟುಬಿಟ್ಟಿದ್ದೀನಿ. ಅಡಿಕೆ, ಕಾಳುಮೆಣಸು, ಕಾಫಿ, ಕೋಕೋ, ಇದೊಂದು 2-3-4 ಜಿಲ್ಲೆಗೆ ಇವರೆಲ್ಲರೂ ಇದ್ದಾರೆ. ಬಟ್ ಉಳಿದ 27 ಜಿಲ್ಲೆಗೆ ಇವ್ರು ಯಾರದ್ದು ಸಜೆಷನ್ ಸಿಗೋದಿಲ್ಲ. ಅದಕ್ಕೆ ನಾನೇ ಇದ್ದೀನಿ. ಸೊ ಹಾಗಾಗಿ ಎಲ್ಲರ ಪರವಾಗಿ ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಇವರಿಗೆ ನಮಗೆ ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ವಿರುದ್ಧ. ಇವರು ಎಲ್ಲಿ ಬರೋದಿಲ್ಲ ಹೇಳ್ತಾರೋ ಅಲ್ಲಿ ನಾನು ಮಾಡಿಸಿ ತೋರಿಸಿದ್ದೀವಿ. ಈಗ ನಾನು ಧೈರ್ಯವಾಗಿ ಹೇಳ್ತೀನಿ, 5 ವರ್ಷದ ಮೇಲೆ ಕೋಲಾರದಲ್ಲಿ ಫಸ್ಟ್ ಕ್ಲಾಸ್ ಕಾಫಿ ಬಂದಿದೆ, ಒಳ್ಳೆ ಕ್ವಾಲಿಟಿ ಬಂದಿದೆ. 3 ಲಕ್ಷ ರೂಪಾಯಿ ಫಸ್ಟ್ ಬೆಳೆ. ಮೊನ್ನೆ ಅದು ಯಾರು ಚಿಕ್ಕಮಂಗ್ಳೂರಿನ ಕಾಫಿ ಕ್ಯೂರಿಂಗ್ ಹೌಸ್ನವರು ಅವ್ರ ಮನೆಗೆ ಹೋಗಿ ನೋಡಿ ಅಲ್ಲೇ ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಸೊ ಹಾಗಾಗಿ ಬಹುತೇಕ ಸಂದರ್ಭದಲ್ಲಿ ನಾನ್ ಟ್ರೆಡಿಷನಲ್ ಬೆಲ್ಟ್ ಅಲ್ಲಿ ಕೋಕೋವನ್ನು ಎಲ್ಲ ಕಡೆ ಹಂಚಿದ್ವಿ. ಹಾಗಾಗಿ ನನಗೆ ಇದೆಲ್ಲ ಮತ್ತೆ ಈಗ ಅಡಿಕೆದಲ್ಲಿ ಸಮಸ್ಯೆಗಳು, ಎಲ್ಲ ಕಡೆ ಅಡಿಕೆ ಹಾಕೊಂಡು ಕೂತಿದ್ದಾರೆ. ಅಡಿಕೆ ಎಲ್ಲ ಸಮಸ್ಯೆ ಫಸ್ಟ್ ಬರೋದು ನನಗೆ. ಯಾಕೆ ನಮಗೆ ನೇರ ಪ್ರಸಾರಕ್ಕೆ ಇಡೀ ಕರ್ನಾಟಕದ ಇದಿರುತ್ತೆ. 3 ತಾಸು ಮಾತಾಡ್ತೀವಿ ಪ್ರತಿದಿನ, ವಾರದಲ್ಲಿ 5 ದಿನ 3 ತಾಸು ಮಾತಾಡ್ತೀವಿ. ಹಾಗಾಗಿ ನನಗೆ ಅಪ್ಡೇಟ್ ಸಿಗ್ತದೆ, ಅದನ್ನು ಇವ್ರ ಜೊತೆಗೆ ಶೇರ್ ಮಾಡ್ತೀನಿ ಇಲ್ಲಿ. ಸೊ ಹಾಗಾಗಿ ಇದ್ರ ಜೊತೆಗೆ ನಮ್ದೊಂದು ಅನಿವಾರ್ಯವಾಗಿ ನಾವು ಒಂದು ಪತ್ರಿಕೆ ಇದೆ. ನಮ್ದು ವಾರ್ಷಿಕ ಇದ್ರದ್ದು ಮಾಸಿಕ ಪತ್ರಿಕೆ ಇದೆ 2022ರಿಂದ. ಅದನ್ನ ಪ್ರಿಂಟ್ ತಗೋತಿದ್ವಿ. ಈಗ ಮೊನ್ನೆ ಅಕ್ಟೋಬರ್ದಿಂದ ಪ್ರಿಂಟ್ ಬಂದ್ ಮಾಡಿದ್ವಿ. ನಮ್ಗೆ ಕಾಸ್ಟ್ಲಿ ಆಗುತ್ತೆ, ಯಾಕೆ ನಾವು ಫ್ರೀ ಆಗಿ ಕೊಡ್ತೀವಿ. ನಮ್ಮ ಫಾರ್ಮ್ ಟಿವಿ ಆ್ಯಪ್ ಅನ್ನು ಯಾರ್ಯಾರು ಹಾಕೋತಾರೆ ಅದರಲ್ಲಿ ನಿಮ್ಗೆ ಇದು ನಮ್ಮ ಫಾರ್ಮ್ ಟಿವಿ, ಇದರಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲ ಸಿಗುತ್ತೆ, ನೇರ ಪ್ರಸಾರ ಸಿಗುತ್ತೆ. ಜೊತೆಗೆ ಪತ್ರಿಕೆಯನ್ನು ಇದರಲ್ಲೇ ಓದ್ಬೋದು. ಇಲ್ಲಿ ಕೆಳಗಡೆ ಮಾಸ ಪತ್ರಿಕೆ ಅಂತಿದೆ. ಇದೆಲ್ಲ ನಾನು ಏನಕ್ಕೆ ಹೇಳ್ತೀನಿ, ನಿಮ್ಗೆ ಇಂಪಾರ್ಟೆನ್ಸ್ ಆಮೇಲೆ ಗೊತ್ತಾಗ್ತದೆ. ಸೊ ಹಿಂದಿನ ಕಾರ್ಯಕ್ರಮ, ಅಭಿಯಾನ, ಅದು ಇದೆಲ್ಲ ಇದೆ. ಇದು ಕೂಡ ನಾವು ರೆಕಾರ್ಡ್ ಮಾಡ್ಕೊತಾ ಇದೀವಿ, ಅಪ್ಲೋಡ್ ಆಗುತ್ತೆ. ನಾವು ನಾರ್ಮಲಿ ನಮ್ಮ ಸ್ಟುಡಿಯೋ ಬಿಟ್ಟು ಆಚೆ ಬರೋದಿಲ್ಲ. ನಮಗೆ ದಿನಕ್ಕೆ 25,000 ವ್ಯೂವರ್ಶಿಪ್ ಇದೆ.
ಸೊ ನನಗಲ್ಲೇ ಹ್ಯಾಂಡಲ್ ಮಾಡೋದು ಸುಲಭ. ಜನರಿಗೆ ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತೀನಿ. ಅಷ್ಟು ನಮಗೆ ಇಂಥವ್ರದ್ದೆಲ್ಲ ಸಹಕಾರದಲ್ಲಿ ನಾವು ತಯಾರಾಗಿದ್ದೀವಿ. ಹಾಗಾಗಿ ನೀವು ಏನಾದ್ರು ಪ್ರಶ್ನೆಗಳು ನಾಳೆ ಇದೆಲ್ಲ ಬಿಟ್ಟು ಹಂದಿ ಸಾಕೋದು ಹೇಗೆ ಕೇಳಿ ನಾವು ಉತ್ತರ ಕೊಡ್ತೀನಿ, ಕುರಿ ಕೇಳಿ ಉತ್ತರ ಕೊಡ್ತೀನಿ. ನಮ್ಮ ಪ್ರಸಾದ್ ನೋಡೋರಿಗೆ ಗೊತ್ತು. ಹಿಂದಿನ ವಾರ ಇದೇ ಹೊತ್ತಿಗೆ ನಾನು ಸಂಡೂರಿನಲ್ಲಿ ಮಾತಾಡ್ತಾ ಇದ್ದೆ. 6 ತಾಸು ನಾನೇ ಮಾತಾಡಿದ್ದೀನಿ. ಇವತ್ತು ಬಂದಿದ್ದಾರೆ, ಆಯ್ತಾ. ಸಂಡೂರು ಏನಕ್ಕೆ ನಾನು ಇದನ್ನ ಅವ್ರ ಹತ್ರ ಬನ್ನಿ, ಮಲೆನಾಡಿನಲ್ಲಿ ಹೋಗಿ ಅಡಿಕೆ ಕಿತ್ತಾಕಿ ಬೇರೆ ಮಾಡೋದು ಹೆಂಗೆ ನಾನೇ ಮಾತಾಡ್ತೀನಿ, ಅಲ್ಲಿ ಹೋಗಿ ಅಡಿಕೆ ಬೆಳೆಸೋದು ಹೆಂಗೆ ಅಂತ ನಾನೇ ಮಾತಾಡಿದ್ದೀನಿ. ನಿಮ್ಮ ಅಡಿಕೆ ಪ್ರೀತಿಯನ್ನ ನಾವು ಮಾಡ್ಕೊಂಡು ಈಗ ಕುತ್ತಿಗೆಗೆ ಬಂದಿದೆ, ನೋಡ್ಕೊಂಡು ಬನ್ನಿ ಅಂದ್ರೆ ಚಂದ ನೋಡಕ್ಕಲ್ಲ, ನೀವು ಹಿಂಗೆ ಮಾಡಿದ್ರೆ ಮುಂದೊಂದಿನ ಹಿಂಗೆ ಆಗ್ತದೆ, ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಬಂದಿದ್ದಾರೆ. ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ, ಮಲೆನಾಡವರದ್ದು ಬಹಳ ಜನರ ತಲೆಯಲ್ಲಿ ಏನಿದೆ, ಅಡಿಕೆ ಮಲೆನಾಡ ಬೆಳೆ ಅಂತೇಳಿ. ಸುಳ್ಳು. ಯಾರು ಹೇಳ್ತಾರೆ, ಯಾರು ಮಾಡಿದ್ರು? ನಾನು ಅವರಿಗೆ ಒಂದು ಚುಚ್ಚು ಕೊಟ್ಟಿ ಬಂದಿದ್ದೀನಿ. ಏನ್ ಕೇಳಿದ್ರೆ, ಅಡಿಕೆ ಮಲೆನಾಡ ಬೆಳೆ ಅಲ್ಲ, ಸರ್ಕಾರಿ ದಾಖಲೆಯಲ್ಲಿ CPCRA ದಾಖಲೆಯಲ್ಲಿ ಇರಬಹುದು. ಇವತ್ತಿನ ಡೇಟಿಗೆ ನಾನು ಲೇಖನ ಬರೆಯೋದಕ್ಕೆ ಅಂತ ಈಗೊಂದು 6 ತಿಂಗಳ ಹಿಂದೆ ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದು, ಅಡಿಕೆಯ ಇವತ್ತಿನ, ಅದು ಗೌರ್ಮೆಂಟ್ ಡೇಟಾ, ನಾನೇನು ಮಾಡಿದ್ದಲ್ಲ, ಅಷ್ಟಕ್ಕೂ ಮೀರಿ ನಾವು ರಿಸರ್ಚ್ ಮಾಡೋರಲ್ಲ, ಏನು ಮಾಡೋರು ನಾವು ಮಾಧ್ಯಮದವರು, ಎಲ್ಲರದ್ದನ್ನು ಸೇರಿಸಿ ನಿಮ್ಗೆ ಕೊಡೋದಷ್ಟೇ ನನ್ನ ಕೆಲಸ, ನಾನು ಮಾಡಿದ್ದಲ್ಲ. 60-65% ಅಡಿಕೆ ಬೆಳೆ ಕ್ಷೇತ್ರ ಉತ್ಪಾದನೆ ಬಯಲು ಸೀಮೆಯಲ್ಲಿದೆ. ಅಡಿಕೆ ಉತ್ಪಾದನೆಯಲ್ಲಿ 3ನೇ ಜಾಗದಲ್ಲಿರೋದು ತುಮಕೂರು ಜಿಲ್ಲೆ ಅಪ್ಪಟ ಬಯಲು ಸೀಮೆ. ಅಷ್ಟು ಜನ, ಲಕ್ಷಾಂತರ ಕ್ವಿಂಟಲ್ ಅಡಿಕೆಯನ್ನ ಬೆಳೆದು ಬದುಕನ್ನ ಕಟ್ಕೊಂಡಾಗ ನಾವು ಮಲೆನಾಡವರು ನಮ್ದು ಬೆಳೆ ಅಂತ ಹೇಳೋದಕ್ಕೆ ನಮ್ಗೆ ಯಾವ ಮಾರಲ್ ರೈಟ್ಸ್ ಇಲ್ಲ. ಏನಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಅಡಿಕೆ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ನಮ್ಮ ವೀಕ್ಷಕರಿಗೆ ಗೊತ್ತು, ಗದಗದಲ್ಲಿ ಒಬ್ರು ಇದ್ದಾರೆ. ಎಷ್ಟಿದೆ ನಾನು ಫಸ್ಟ್ ಕೇಳ್ತೀನಿ, ಎಷ್ಟು ಎಕರೆ ಹಾಕಿದ್ದೀರಿ? ನನ್ನೊಂದು 35,000 ಗಿಡ ಇದೆ ಸರ್. 35,000 ಗಿಡ ಮತ್ತೆ ಅದ್ಭುತವಾಗಿ ಬರ್ತಾ ಇದೆ. ಅವರಿಗೆಲ್ಲ ಗುರು ನಾನೇ, ನೆನ್ಪಿಟ್ಕೊಳ್ಳಿ. ನಾವೊಂಥರ ಶುಕ್ರಾಚಾರ್ಯ ಇದ್ದಂಗೆನೆ. ಸೊ ಅವರಿಗೆ ರೋಗ ಕೀಟದಿಂದ ಹಿಡಿದು ಅದು ಎಲ್ಲದನ್ನು ನಾನು ಗೈಡ್ ಮಾಡ್ತೀನಿ. ಯಾಕೆಂದ್ರೆ ಅವರಿಗೆ ಈ ಸೈಂಟಿಸ್ಟ್ಗಳದ್ದು ಸರ್ವಿಸ್ ಇಲ್ಲ. ಆ ಪ್ರಮಾಣ ಸಂಡೂರಿನಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ. 8-10 ವರ್ಷದ ಅಡಿಕೆ ತೋಟಗಳು ಸರಾಸರಿ ನಾನು ಅರ್ಥ ಮಾಡ್ಕೊಂಡಿದ್ದು ಈಗಲೇ 20 ಕ್ವಿಂಟಲ್ ಪರ್ ಎಕರೆ ದಾಟಿದೆ. ಅವರಿಗೆ ಲಕ್ಷಾಂತರ ಎಕರೆ ಜಮೀನಿದೆ. ರಾಯಚೂರು ಒಂದು ಜಿಲ್ಲೆನಲ್ಲಿ ನೀರಾವರಿ ಭತ್ತ ಸಮಸ್ಯೆ ಆಗಿದೆ. 12 ಲಕ್ಷ ಎಕರೆ ಬೇರೆ ಬೆಳೆಗೆ ಹೋಗ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಈ ವರ್ಷ ಬಿಜಾಪುರ, ಬಾಗಲಕೋಟೆಯಿಂದ ನಮಗೆ ಫೀಡ್ ಬರ್ತಾ ಇದೆ. ಎಲ್ಲರೂ ಅಡಿಕೆಗೆ ಹೋಗ್ತಾ ಇದ್ದಾರೆ. ಕೊಪ್ಪಳ ಈಗಾಗಲೇ ಹೋಗಿ ಆಗಿದೆ, ವಿಜಯನಗರ ಹೋಗಿ ಆಗಿದೆ, ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಅಡಿಕೆನೆ. ಸೊ ಅಡಿಕೆ ಎಲೆ ಚುಕ್ಕೆ ಹೋಯ್ತಾ ಬಿಡ್ತಾ ಅಡಿಕೆ ಬೆಳೆ ಕ್ಷೇತ್ರ ಹೆಚ್ಚಾಗಿ ಬೀಳುವುದು ಸಾಧ್ಯತೆ ಎಲ್ಲ ಇದೆ. ಈ ಮಹೇಶ್ ಸರ್ ಹೇಳ್ಬೇಕು, ನಾನು ನಮ್ಮ ಹಿಂದಿನ ಕ್ಯಾಂಪ್ಕೋ ಅಧ್ಯಕ್ಷರಿಗೆ ಕೇಳ್ತಿದ್ದೆ, ಈ ಕತೆ ನೀವು ಬಹಳ ಕಾಲದಿಂದ ಹೇಳ್ತಾ ಇದ್ದೀರಿ, 93ರಿಂದ ತೋಳ ಕತೆ ನಿಮ್ಮನ್ನು ನಂಬೋದಿಲ್ಲ ಅಂತೇಳಿ. ಯಾಕೆಂದ್ರೆ ಕ್ಯಾಂಪ್ಕೋದವ್ರು ಹೈಯೆಸ್ಟ್ 8% ಮಾರ್ಕೆಟ್ ಶೇರ್ ಇದೆ. ಅವ್ರು ಹೇಳಿದ್ರು ಈ ಸರಿ ತೋಳ ಬರೋದು ಗ್ಯಾರಂಟಿ. ಹೇಗೆ ಹೇಳ್ತೀರಿ? ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಯಾವ ಮಟ್ಟಕ್ಕೆ ಕರೋನಾ ನಂತರ ಬಂದಿದೆ ಲಕ್ಷಾಂತರಕ್ಕೆ ನಮಗೂ ಗೊತ್ತದು. ಯಾಕೆ ನನಗೆ ನೆನ್ಪಿಟ್ಕೊಳ್ಳಿ, ನಮಗೆ ವೀಕ್ಷಕರು ಹೊರದೇಶದಿಂದ ಇದ್ದಾರೆ, ಇಸ್ರೇಲ್ ಇಂದ ಇದ್ದಾರೆ, ಮಿಡ್ಲ್ ಈಸ್ಟ್ ಇಂದ ಇದ್ದಾರೆ, ಆಮೇಲೆ ಇಂಗ್ಲೆಂಡ್ ಇಂದ ಫೋನ್ ಮಾಡೋರು ಇದ್ದಾರೆ, ಆಮೇಲೆ ಆಂಧ್ರ ಪ್ರದೇಶ್ ಕಾಮನ್, ತಮಿಳುನಾಡು ಅಪರೂಪ. ಸೊ ಇಲ್ಲೆಲ್ಲ ಅಡಿಕೆ ಯಾವ ಪ್ರಮಾಣಕ್ಕೆ ಬಂದಿದೆ ಅದೆಲ್ಲ ಇನ್ನೊಂದು 4-3 ವರ್ಷದಲ್ಲಿ ಬೆಳೆ ಬರ್ತದೆ, ಫಸಲ್ ಬರ್ತದೆ. ಆವಾಗ ಪ್ರೊಡಕ್ಷನ್ ಹೆಚ್ಚಾಗಿ ಬೀಳ್ತದೆ, ಹುಷಾರ್ ಅಂತೇಳಿ ನನಗೆ ಕಿಶೋರ್ ಕುಮಾರ್ ಕೋಡಿಗೆ ಅವರು ಸ್ಪಷ್ಟವಾಗಿ ಹೇಳಿದ್ರು. ನಾನು ನಂಬಲಿಲ್ಲ, ಅದು ಬೇರೆ ವಿಷಯ. ಯಾಕೆಂದ್ರೆ ಎಲ್ಲ ರೇಟ್ ಏರ್ತಾನೆ ಇದೆ. 92 ಇಸ್ವಿಲಿ ಇದೇ ಕತೆ ಹೇಳಿ ನಾನೇ ಹೊಡೆತ ತಿಂದಿದ್ದೀನಿ, ನೆನ್ಪಿದೆ. ಹಾಗಾಗಿ ಬಟ್ ಅಡಿಕೆ ಬಿ ಕೇರ್ಫುಲ್. ಇದನ್ನ ಆಮೇಲೆ ನಾನು ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ, ನಾನು ನೇರವಾಗಿ ಹೇಳ್ತೀನಿ, ಯಾಕೆ ನಂಗೆ ಸುತ್ತಿ ಬಳಸಿ ಮಾತಾಡಿ ರೂಢಿ ಇಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಇವತ್ತು ಇಷ್ಟು ಜನ ಬಂದ್ರು, ಈ ಊರಿಗೆ ಇಷ್ಟು ಕುತ್ತಿಗೆ ಬಂದಿದೆ, ಅಡಿಕೆ ಸತ್ಯನಾಶ ಆಗಿದೆ ಅಥವಾ ಎಲ್ಲರದ್ದು ಊರು ಬಿಡುವಂತ ಪರಿಸ್ಥಿತಿ ಇದೆ, ಹಂಗಾರೆ ಇಷ್ಟೇ ಜನರೀಗ. ಕಾರಣ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಈ ತರದ್ದು 100 ಕಾರ್ಯಕ್ರಮ ಆಗಿದೆ, ಇದು 101ನೇದು. ಜನರಿಗೆ ಸುಮ್ಮನೆ ಭಾಷಣ ಮಾಡ್ತಾರೆ, ಅಡಿಕೆ ಇದ್ದಂಗೆ ಇರ್ತದೆ, ಎಲೆ ಚೊಕ್ಕಿನೂ ಇರ್ತದೆ, ಹಳದಿ ರೋಗನೂ ಇರ್ತದೆ, ಮತ್ತಲ್ಲಿ ಹೋಗಿ ಮಾಡೋದೇನಕ್ಕೆ ಅಂತ ನಿನ್ನೆ ಯಾರು ಹೇಳಿದ್ರಂತೆ. ಅದು ಒಂದ್ ಮಟ್ಟಕ್ಕೆ ನಿಜ. ಆದ್ರೆ ನಾನು ಒಂದ್ ಮಾತು ಹೇಳಿದ್ದೇನೆ ಅವರಿಗೆ, ಈ ಸರಿ ಇದು 101ನೇದು, ನೀವು ನೆನ್ಪಿಟ್ಕೋಬೇಕು. ಆ ಥರ ಕೆಲವು ಪಾಯಿಂಟ್ಸ್ ಕೊಡ್ತೀನಿ, ಬೇಕಾದವರು ಮಾಡಿ, ಬೇಡದವರು ಬಿಡಿ. ತೋಟ ನಿಮ್ದು, ಜೀವನ ನಿಮ್ದು. ನನ್ನ ಗಂಟೆ ಏನು ಹೋಗೋದಿಲ್ಲ, ವಿನಾಯಕ ಹೆಗಡೆಯವರಿಗೆ ಪಗಾರ ಬರ್ತದೆ. ಸೊ ಕೆಲವೊಂದಷ್ಟು ನಿಮ್ಮಲ್ಲಿ ತಪ್ಪು ಕಲ್ಪನೆಗಳಿದೆ, ಅದರಿಂದಾಗಿನೇ ಜನನೂ ಇಲ್ಲಿ ಬರ್ತಾ ಇಲ್ಲ ಅಥವಾ ಸಮಸ್ಯೆ ಪರಿಹಾರನೂ ಆಗ್ತಾ ಇಲ್ಲ, ಒಬ್ರನ್ನೊಬ್ರು ಬೈಕೊಂಡು ಓಡಾಡ್ತಾ ಇದೀವಿ ಅಷ್ಟೇ. ಅದನ್ನ ನಾನು ನಿವಾರಣೆ ಮಾಡೋದೇ ನನ್ನ ಉದ್ದೇಶ. ಈ ಸ್ಪ್ರೇ ಮಾಡಿದ್ರೆ ಅವ್ರು ಹೇಳ್ತಾರೆ, ನನ್ನ ಡ್ಯೂಟಿ ಅಲ್ಲ ಅದು.
ಸೊ ಇಲ್ಲಿ ಬಹುತೇಕ ಜನರಿಗೆ ಏನಾಗಿದೆ, ಹಾಗ ನಾನು ನಿಮ್ಗೆ ಯಾರಿಗೆ ಬೇಜಾರಾಗ್ತದ ಬಿಡ್ತದ, ನಾನು ಇದ್ದಿದ್ದೆ ಹೇಳ್ತೀನಿ ಅಷ್ಟೇ, ಸಿಂಪಲ್. ಈಗ ಎಲ್ಲರಿಗೂ ಅಡಿಕೆ ಉಳಿಯೋದಿಲ್ಲ ಅಂತ ಹೇಳಿದ್ರೆ ಫುಲ್ ಶಾಕ್ ಆಗ್ತದೆ. ಬಟ್ ಅದು ಉಳಿಯೋದಿಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ ಅಂತ ಹೇಳ್ಬೇಕು, ನನ್ನ ಕರ್ತವ್ಯ ಅದು. ಸೊ ಇಲ್ಲಿ ಒಂದು ಮಾತು ಹೇಳ್ತೀನಿ, ಹಾಗಾಗಿ ನಿಮಗೆ ಖುಷಿ ಆಗ್ತದೆ ಅಂತ ಹೇಳಿ ಸುಳ್ಳು ಹೇಳೋದಿಲ್ಲ, ಬೇಜಾರಾದ್ರೂ ಪರವಾಗಿಲ್ಲ, ನಾನು ಇದ್ದಿದ್ದು ಹೇಳ್ತೀನಿ. ಸೊ ಇಲ್ಲಿ ಬಹುತೇಕ ಜನಿಗೆ ಇವರಿದ್ದಾರೆ, ಹಾಗಾಗಿ ಯಾರು ಹೆಚ್ಚು ಬಾಯ್ಬಿಟ್ಟು ಹೇಳೋದಿಲ್ಲ. ಬಹುತೇಕ ಜನರ ತಲೆಯಲ್ಲಿ ಏನಿದೆ ಅಂದ್ರೆ, CPCR ಇದ್ದವರು ಆಗಲಿ, ಶಿವಮೊಗ್ಗ ಯೂನಿವರ್ಸಿಟಿನವರಾಗಲಿ ಯಾವ ರಿಸರ್ಚು ಮಾಡಲಿಲ್ಲ, ಮಾಡ್ತಾ ಇಲ್ಲ, ಔಷಧಿ ಕಂಡುಹಿಡಿಲಿಲ್ಲ. ಸಿಂಪಲ್, ಔಷಧಿ ಕಂಡುಹಿಡಿಬೇಕು. 2018ರಲ್ಲಿ ಈ ಮಧ್ಯಂತರದಲ್ಲಿ 2023ರಲ್ಲಿ ನನಗೆ ತಲೆಬಿಸಿ. ನಾವು ಅಡಿಕೆ ಬೆಳೆಗಾರಾಗಿ ಒಂದು ಮಾಧ್ಯಮ ಸಂಸ್ಥೆ ಇಟ್ಕೊಂಡು ನನಗೆ ಎಲ್ಲರೂ ಕೇಳ್ತಾರೆ, ಇದ್ರಲ್ಲಿ ಯಾರು ಹೇಳಿದ ರೈತರು ಹೇಳಿದ್ರೆ ಕಂಟ್ರೋಲ್ ಆಗ್ತಾ ಇಲ್ಲ, ಇವ್ರು ನೋಡಿದ್ರೆ ಆಗ್ತದೆ ಅಂತ ಹೇಳಿದ್ರೆ ಏನ್ ಕರೆ ಅಂತ ನಾವು ಫಾರ್ಮ್ ಟಿವಿ, ಶ್ರಮಜೀವಿ ಟೆಲಿವಿಷನ್ ಕಡೆಯಿಂದ ಒಂದು ಟೂರ್ ಹಾಕಿದ್ವಿ, ರಿಸರ್ಚ್ ಟೂರ್ ಹಾಕಿದ್ವಿ. ಅದರಲ್ಲಿ CPCR ಇದ್ರು, ಸೆಂಟ್ರಲ್ ಕಾಫಿ ರಿಸರ್ಚ್ನವ್ರನ್ನು ಸೇರಿಸ್ಕೊಂಡ್ವಿ, ಶಿವಮೊಗ್ಗ ಯೂನಿವರ್ಸಿಟಿ ಅವ್ರು ಸೇರಿಸ್ಕೊಂಡ್ವಿ. ಆಮೇಲೆ ನಾನಂತೂ ಸ್ವಂತ ಬಂದೆ, ಎಲ್ಲ ವಿಜ್ಞಾನಿಗಳ ತಂಡ ಜೊತೆಗೆ ನಾವು ಫಸ್ಟ್ ಕಾಟಿಕಾನು, ಮರಸಣಿಗೆ, ಸಂಸೆ ಎಲ್ಲ ಕಡೆ ಒಂದು 3 ದಿವಸ ಇಲ್ಲಿಂದ, ಆಮೇಲೆ ಸಾಗರ, ಹೊಸನಗರ, ಎಲ್ಲಿಂದ ಶುರುವಾಗಿ ಹೇಗೆ ಹರಡಿದೆ ಅದನ್ನ ಸ್ಟಡಿ ಮಾಡಿದ್ವಿ. ನನಗೆ ಮನವರಿಕೆ ಆಗ್ಬೇಕಿತ್ತು, ಇದು ಯಾರು ಹೇಳಿದ ಕರೆ. ಅದ್ರ ಜೊತೆಗೆ ನನಗೆ ಬರೀ ಇವ್ರನ್ನೊಂದೇ ನಾನು ನಂಬಕ್ ರೆಡಿ ಇಲ್ಲ. ಸೊ ಸ್ವತಂತ್ರ ವಿಜ್ಞಾನಿಗಳನ್ನ ಒಂದು 4 ಜನ ಕರ್ಕೊಂಡ್ ಬಂದಿದ್ದೆ. ಆವಾಗ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ದು, ಇದು ಹೋಗೋದಿಲ್ಲ, ಯಾರು ಒಪ್ಪಿಬಿಡಿ. 2023 ಮಾರ್ಚ್ನಲ್ಲಿ ನಾವು ಸಿರ್ಸಿನಲ್ಲಿ ಒಂದು ವರ್ಕ್ಶಾಪ್ ಮಾಡಿದ್ವಿ. ಅದೇ ಹೇಳಿದ್ವಿ, ನಾವೇನು ಕೇಳೋರು ಕೇಳಿಸ್ಕೊಳ್ಳಿ, ಬಿಡೋರು ಬಿಡಿ. ಸಿರ್ಸಿ ಯಲ್ಲಾಪುರದವರಿಗೆ ಇನ್ನು ಅದು ಕಾರ್ಯಕ್ರಮ ನಿಮ್ಗೆ ಇಲ್ಲಿ ನೋಡಕ್ ಸಿಗತ್ತೆ, ಸಿರ್ಸಿ ಕಾರ್ಯಾಗಾರ ಅಂತೇಳಿ. ನಾನು 2023ರಲ್ಲಿ ಮಾತಾಡಿದ್ದು ಇವತ್ತಿನ ಡೇಟಿಗೆ ಅಕ್ಷರಶಃ ಸತ್ಯ ಆಗಿದೆ. ಆಮೇಲೆ 2023 ಜನವರಿ ಜೂನ್ 1 ಇದಕ್ಕೆ ನಮ್ಮ ಪತ್ರಿಕೆ ಶುರುವಾಯಿತು. ಅಡಕೆಗೆ ಎಲೆ ಚುಕ್ಕೆ ಪರ್ಯಾಯಕ್ಕೆ ಇದು ಸಕಾಲ ಅಂತ ಹೆಡ್ಲೈನ್ ಕೊಟ್ಟು ಬರೆದ್ವಿ, ಒಂದು 15 ಪೇಜಿನ ಆರ್ಟಿಕಲ್. ಅದು ನಿಮ್ಗೆ ಓದಕ್ ಸಿಗತ್ತೆ. ಅವತ್ತು ನಾನು ಏನ್ ಹೇಳಿದ್ದೆ ಅದು ಇವತ್ತು ಸತ್ಯ ಆಗಿದೆ. ಸೊ ಹಾಗಾಗಿ ಇದನ್ನ ಹಗುರವಾಗಿ ತಗೊಂಡ್ರೆ, ಅಂದ್ರೆ ಇವರು ಹೇಳ್ತಾ ಇರ್ತಾರೆ ಬಿಡೋ ಅಂತ ಹೇಳಿದ್ರೆ ನಿಮ್ದು ತೋಟ ಹೋಗ್ತದೆ, ಪರ್ಯಾಯ ಬೇರೆ ಹುಡುಕ್ಬೇಕಾಗತ್ತೆ. ಸೊ ಅವಾಗ ಸಿರ್ಸಲ್ಲಿ ಯಾರಿಗೆ ಸೀರಿಯಸ್ನೆಸ್ ಇಲ್ಲ, ಹೇಳಿದ್ದೆ 3 ರಿಂದ 4 ವರ್ಷ ಅವಕಾಶ ಇದೆ, ಪರ್ಯಾಯ ಬೆಳೆ ಮಾಡ್ಕೊಳ್ಳಿ, ಇಲ್ಲ ಊರ್ ಬಿಡಿ. ಆನಂದ್ ಬಂದಿದ್ರು, ನಮ್ಮ AS ಆನಂದ್. ಕೇಳಿದೆ ನಿಮ್ಮೂರಿನಲ್ಲಿ ಏನಾಗಿದೆ ಅಂತ. ಇಲ್ಲ ಬೇರೆ ಹುಡ್ಕೊಂಡಿದ್ದಾರೆ. ಏನ್ ಮಾಡ್ತಾರೆ? 1 ಜನ ಅಡಿಗೆ ಮಾಡಕ್ ಹೋಗ್ತಾ ಇದ್ರೆ ತೀರ್ಥಹಳ್ಳಿ ಭಾಗದ್ದು, ಅಂದ್ರೆ ಅವ್ರನ್ನ ನಾವು ಟೀಕಾ ಮಾಡೋದಲ್ಲ, ಪರಿಸ್ಥಿತಿ. 1 ಜನ ಅಡಿಗೆ ಮಾಡಕ್ ಹೋಗ್ತಾರೆ, 1 ಜನ ಬಡ್ಸಕ್ ಹೋಗ್ತಾರೆ. ನಾಳೆ ನೀವು ಸಿರ್ಸಿನಲ್ಲಿ ಒಂದು 500 ಜನ ಸೇರಿದ್ರೆ ನಿಮ್ಮಲ್ಲಿ ಯಾರ್ಯಾರು ಅಡಿಗೆ ಮಾಡಕ್ ಹೋಗ್ತೀರಿ, ಯಾರ್ಯಾರು ಬಡ್ಸಕ್ ಹೋಗ್ತೀರಿ, ಡಿಸೈಡ್ ಮಾಡಿ ಅಂತ ನಾನು ಅವತ್ತು ಹೇಳಿದ್ದೆ. ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ. ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಬದುಕು ಇಲ್ಲ. ನೆನ್ಪಿಟ್ಕೊಳ್ಳಿ, ಜಗತ್ತಿನಲ್ಲಿ ಎಲ್ಲರೂ ಅಡಿಕೆ ಬೆಳೆದು ಬದುಕ್ತಾ ಇಲ್ಲ, ಬಹಳ ಕಡಿಮೆ ಜನ ನಾವು ಅಡಿಕೆ ಬೆಳೆದು ಬದುಕ್ತಾ ಇರೋರು. ಸೊ ಬೇರೆನೂ ಜೀವನ ಇದೆ, ಅದನ್ನು ನಾವು ನೋಡ್ಬೇಕು. ಬದುಕಬೇಕು ಅಂದ್ರೆ ನಾವು ನೋಡ್ಬೇಕು ಅಷ್ಟೇ. ಈಗ ಇಲ್ಲಿ ನಾನು ಒಂದು ಪಾಯಿಂಟ್ ಹೇಳ್ತೀನಿ, ಬಹುತೇಕ ಜನಿಗೆ ರಿಸರ್ಚ್ ಮಾಡ್ತಾ ಇಲ್ಲ ಹೇಳಂಥದ್ದು ತಲೆಯಲ್ಲಿದೆ. ಅವ್ರ ಹಿಂದಗಡೆ ಅವ್ರನ್ನ ನಾವು ಬೈತೀವಿ, ಇವ್ರಿಗೆ ಸುಮ್ಮನೆ ಪಗಾರ ಕೊಡೋದು, ಏನು ಒಂದು ಔಷಧಿ ಕಂಡುಹಿಡಲಿಲ್ಲ. ಅದನ್ನ ನಾನು ಸ್ಪಷ್ಟೀಕರಣ ಮೊದಲೇ ಕೊಡ್ತೀನಿ. ಒಂದು ಹೊಸ ರೋಗ ಬಂದಾಗ ಏನ್ ಮಾಡ್ತಾರೆ, ಫಸ್ಟ್ ಇವರಿಗೆ ರಿಪೋರ್ಟ್ ಹೋಗ್ತದೆ, ನಮ್ಮಂಥವ್ರು ಯಾರೋ ಕೊಡ್ತೀವಿ, ನಿಮ್ಮಂಥವ್ರು ಯಾರೋ ಕೊಡ್ತೀರಿ, ಬಂದು ನೋಡ್ತಾರೆ, ರೋಗನ ಕೀಟನ ಅಂತ ಡಿಸೈಡ್ ಮಾಡ್ತಾರೆ. ಫಸ್ಟ್ ರೋಗ, ಓಕೆ. ಪೆಥಾಲಜಿಸ್ಟ್ ಇವರೆಲ್ಲ ಈ ತರ ಸೀನಿಯರ್ ಪೆಥಾಲಜಿಸ್ಟ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಇದು ಶೀಲೀಂಧ್ರನ, ಇದು ಬ್ಯಾಕ್ಟೀರಿಯಲ್ಲ, ವೈರಲ್ಲ, ಶೀಲೀಂಧ್ರನ ಅಂತ ಫಸ್ಟ್ ನೋಡ್ತಾರೆ. ಅದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಲ್ಯಾಬಿಗೆ ಸ್ಯಾಂಪಲ್ ತಗೊಂಡೋಗ್ತಾರೆ, ತಗೊಂಡೋಗಿ ಅದನ್ನ ಫಸ್ಟ್ ಐಸೋಲೇಟ್ ಮಾಡ್ತಾರೆ, ಆ ಜೀವಿಯನ್ನ ಐಸೋಲೇಟ್ ಮಾಡ್ತಾರೆ. ಅದು ಯಾವುದು ಅಂತ ಆಮೇಲೆ ಅದರದ್ದು ಜಾತಕ ಬರೀತಾರೆ, ಜೀನೋಮ್ ಸೀಕ್ವೆನ್ಸಿಂಗ್ ಅಂತ ಹೇಳ್ತಾರೆ. ಜೀನ್ ಲೆವೆಲ್ ಅಲ್ಲಿ ಜಗತ್ತಲ್ಲಿ ಎಲ್ಲರೂ ಬಂದಿದೆ. ಇವ್ರು ಮಾಡುವಾಗಲೇ ಚೈನಾದಲ್ಲಿ ಬಂದಿತ್ತು, ರಿಪೋರ್ಟ್ ಆಗಿತ್ತು, ಇವರೇ ನೋಡಿದ್ರು. ಸೊ ಅದು ಕಲೆಕ್ಟೆಡ್ ರೆಕಮ್ ಅಂತ ಅದಕ್ಕೆ ಜಾತಕ ಬರೆಯೋದು ಅಂತ ಹೇಳಿದೆ. ಹೆಸರು, ಕುಲ, ಗೋತ್ರ ಎಲ್ಲ ಬರೀತಾರೆ. ಬರೆದಾದ್ಮೇಲೆ ಒಂದು ರಿವ್ಯೂ ಮಾಡ್ತಾರೆ, ಜಗತ್ತಿನಲ್ಲಿ ಈ ರೋಗಾಣು, ಈ ಗುಂಪಿನ ರೋಗಾಣು ಬೇರೆ ಯಾವ ಬೆಳೆಗಳಲ್ಲಿ ಇದೆಯಾ ಅಂತ ನೋಡ್ತಾರೆ. ಆವಾಗ ಅವರಿಗೊಂದು ಕ್ಲಾರಿಟಿ ಬರ್ತದೆ, ಯಾವ ಪರಿಸ್ಥಿತಿಯಲ್ಲಿ ಬೆಳೀತದೆ, ಯಾವಾಗ ಹೋಗ್ತದೆ, ಯಾವ ಔಷಧಿ ಪರಿಣಾಮಕಾರಿ, ಅದು ಈಗಾಗಲೇ ಜಾಗರುತ್ತೆ. ಈ ಕೊಲ್ಟ್ರೋಟ್ರೈಕಮ್ 100 ಬೆಳೆಗಳ ಮೇಲಿದೆ. ನಮ್ಮ ಮೆಣಸಿನ ಕಾಯಿ ಕೊಳೆ ರೋಗ ಈಗ 2 ವರ್ಷದಿಂದ 100 ಕೋಟಿದು ಲಾಸ್ ಆಗಿದೆ. ಕೊಲ್ಟ್ರೋಟ್ರೈಕಮ್ ಅಂದ್ರೆ ಗುಂಪು ದೊಡ್ಡದಿದೆ ಅದು. ಸೊ ಅದೆಲ್ಲ ಇವರಿಗೆ, ಸೊ ಇದನ್ನೆಲ್ಲ ಯಾರು ಮಾಡಿದ್ರು? ಹಂಗಾದ್ರೆ ಈಗ CPCR ಅವರು ಯೂನಿವರ್ಸಿಟಿನವ್ರು ಏನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಾಡಿದ್ರೆ, ನಾನು ಮಾಡಿದ್ನ, ನೀವು ಮಾಡಿದ್ರ? ಇಲ್ಲ ತಾನೆ, ಅವರೇ ಮಾಡಿದ್ರು. ಇದೆಲ್ಲ ಒಂದು ಹಂತ.
ಸೊ ಅದನ್ನ ಫಸ್ಟ್ ಅದರದ್ದು ಜಾತಕ ಬರೀತಾರೆ, ಬರೆದು ಆಮೇಲೆ ಕೆಮಿಕಲ್ ಈ ಜಗತ್ತಿನಲ್ಲಿ ಈ ರೋಗಾಣದ ಮೇಲೆ ಯಾವ್ದು ಪರಿಣಾಮಕಾರಿ ಅಂತ ಹೇಳಿ ಈಗಾಗಲೇ ಇರುತ್ತೆ. ಇವರು ಮತ್ತೊಂದು ಸೇರಿಸ್ಕೊಂಡು ಪ್ರೈವೇಟ್ ಕಂಪ್ನಿನಲ್ಲಿ ಇವರನ್ನೆಲ್ಲ ತಗೊಂಡು ಒಂದೊಂದಾಗಿ ಪ್ರಯೋಗ ಮಾಡಿ ನೋಡ್ತಾರೆ. ಪ್ರಯೋಗಕ್ಕೊಂದು ಪದ್ಧತಿ ಇದೆ. ಯಾಕೆ ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ, ಒಬ್ಬ 420ನೇ, ನಾನು ಹೆಸರನ್ನು ಹೇಳೋದಿಲ್ಲ, ನಿಮಗೂ ಗೊತ್ತು. ಬಯೋದಲ್ಲಿ ಅದೇನೋ ಕೊಡ್ತಾರಂತೆ. ಎಲ್ಲಿ ಟೆಸ್ಟ್ ಮಾಡಿದ್ದಾರೆ? ನಾನು ಏನಕ್ಕೆ 420 ಹೇಳ್ತೀನಿ, ಅಂಥವ್ರನ್ನೆಲ್ಲ ಒಳಗೆ ಹಾಕ್ಬೇಕು, ಆವಾಗ ರೈತರು ಸೇಫ್ ಆಗ್ತಾರೆ, ಅಥವಾ ಆ ಗುಂಗಿನಿಂದ ಆಚೆ ಬರ್ತಾರೆ. ಆಯ್ತಾ? ಅದಕ್ಕೆ ಕಾರಣ ಹೇಳ್ತೀನಿ. ಒಂದಾಯ್ತು, ಕೆಮಿಕಲ್ ಅನ್ನು ಹೆಂಗ್ ಟೆಸ್ಟ್ ಮಾಡ್ತಾರೆ? ಅದಕ್ಕೊಂದು ಪದ್ಧತಿ ಇದೆ. ಮೊದಲೇ ಐಸೋಲೇಟ್ ಮಾಡಿದ್ರು ಆ ರೋಗಾಣುವನ್ನ ಇವರು ನಂಬೋದಿಲ್ಲ. ಅದನ್ನ ಮತ್ತೆ ಪಾಲಿಹೌಸ್ ನಲ್ಲಿ ಅಡಿಕೆ ಗಿಡ ಇಟ್ಕೊಂಡು ಅದ್ರ ಮೇಲೆ ಮತ್ತೆ ಬಿಡ್ತಾರೆ. ಅದು ಆ ಗಿಡದ ಮೇಲೆ ಹೊಸದಾಗಿ ಅದೇ ರೋಗವನ್ನ ಮಾಡಬೇಕದು. ಅದನ್ನ ಮಾಡಿದ್ದಾರೆ ಇವರು. ಆಮೇಲೆ ಅಷ್ಟಕ್ಕೆ ನಂಬೋದಿಲ್ಲ, ಅದರಿಂದ ಮತ್ತೆ ರೋಗಾಣುವನ್ನು ತೆಗೆದು ಬೆಳೆಸ್ತಾರೆ. ಬೆಳೆಸಿ ಅದು ಅದೇ ಜಾತಕಕ್ಕೆ ಹೊಂತದ ಅಂತ ಟೆಸ್ಟ್, ಅಷ್ಟು ಫೆಸಿಲಿಟಿ ಇದೆ, ಅಷ್ಟು ಕೆಲಸ ಇವರು ಮಾಡಿದ್ದಾರೆ. ಸೊ ಅಲ್ಲಿಗೆ ಅದು ಪಕ್ಕ ಕನ್ಫರ್ಮ್ ಆಯ್ತು. ಆಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಮಾಡಬೇಕು? ಇವ್ರ ಹತ್ರ ಅಟ್ಲೀಸ್ಟ್ ಒಂದು 25-50 ಕೆಮಿಕಲ್ ಅನ್ನ ಟೆಸ್ಟ್ ಮಾಡಿದ್ದಾರೆ. ಫಸ್ಟ್ ಏನ್ ಮಾಡ್ತಾರೆ, ಆ ರೋಗಾಣುವನ್ನ ಒಂದು ಪೆಟ್ರಿ ಪ್ಲೇಟ್, ಈ ಲ್ಯಾಬ್ ಇದ್ದವ್ರಿಗೆ ಗೊತ್ತು, ಮುಚ್ಚಳ ಇರುವಂತ ಪ್ಲೇಟ್, ಅದರಲ್ಲಿ ಬೆಳೆಸ್ತಾರೆ. ಬೆಳೆಸಿ ಒಂದೊಂದೇ ಇದನ್ನ ಏನು ಔಷಧಿಯನ್ನ ಬಿಡ್ತಾ ಹೋಗ್ತಾರೆ. ಅದರಲ್ಲೂ ಮತ್ತೆ ಬೇರೆ ಬೇರೆ, ಈ ಒಂದು ಬೋರ್ಡೋ ಮಿಕ್ಸರ್ ನಲ್ಲಿ 1%, ಯಾರು 1% ಫಿಕ್ಸ್ ಮಾಡಿದ್ರು? ಅವ್ರಿಗೇನು ಕನ್ಸ್ಬಿತ್ತ? ಕಾಫಿನಲ್ಲಿ 0.5% ಇರ್ತಾರೆ, ಅಡಿಕೆನಲ್ಲಿ 1% ಇರ್ತಾರೆ. ಇದೆಲ್ಲ ರಿಸರ್ಚ್ ಇದೆ, ಸುಮ್ಮನೆ ಪುಕ್ಕಟೆ ಹೇಳಿದ್ದಲ್ಲ. ಅಲ್ಲಿ ಬೇರೆ ಬೇರೆ ರೋಗನಾಶಕವನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಪೆಟ್ರಿ ಪ್ಲೇಟ್ ನಲ್ಲಿ ಬಿಡ್ತಾರೆ. ಅದು ಫಸ್ಟಿಗೆ ಅಲ್ಲಿ ಕಂಟ್ರೋಲ್ ಮಾಡಬೇಕು. ಅದ್ರಲ್ಲಿ ಒಂದು 25 ತಗೊಂಡ್ರೆ ಅದ್ರಲ್ಲಿ ಒಂದು 10 ಅಥವಾ 5 ಎಷ್ಟೋ ಕಂಟ್ರೋಲ್ ಮಾಡುತ್ತೆ. ಆ ಹಂತದಲ್ಲಿ ಯಾವುದು ಕಂಟ್ರೋಲ್ ಆಯ್ತು ಅದನ್ನ ಪಾಲಿಹೌಸ್ ನಲ್ಲಿ ಬೆಳೆಸಿದಿರುವಂತ ಅಡಿಕೆ ಗಿಡದ ಮೇಲೆ ಪ್ರಯೋಗ ಮಾಡ್ತಾರೆ. ಅದು ಅಲ್ಲಿ ಕಂಟ್ರೋಲ್ ಮಾಡ್ತದ. ಇಲ್ಲಿ ಲ್ಯಾಬೊರೇಟರಿನಲ್ಲಿ 10 ಪಾಸ್ ಆದ್ರೆ ಅಲ್ಲಿ 5 ಮಾತ್ರ ಪಾಸ್ ಆಗ್ತದೆ. ಯಾಕೆಂದ್ರೆ ಬೇರೆ ಬೇರೆ ಕಾರಣಗಳಿದೆ. ಅಲ್ಲಿ ಯಾವುದು ಕಂಟ್ರೋಲ್ ಮಾಡ್ತೋ ಅದನ್ನಷ್ಟು ತೆಗೆದು ಫೀಲ್ಡ್ ಅಲ್ಲಿ ತಗೊಂಡೋಗ್ತಾರೆ. ಫೀಲ್ಡ್ ಅಲ್ಲಿ ತಗೊಂಡೋಗಿ ಅದನ್ನು ನಾಳೆ ಬೆಳಿಗ್ಗೆ ಇವ್ರು ಹೇಳ್ದಂಗೆ ಇವತ್ತು ಮಾಡ್ದ, ನಾಳೆ ವಾಟ್ಸಪ್ ನಲ್ಲಿ ಬರೆದ, ಕಂಡು ಹಿಡಿಯಲಾಗಿದೆ. ನಮ್ಮ ಮೀಡಿಯಾದವರಿಗೆ ಬುದ್ಧಿ ಕಡಿಮೆ, ನನ್ನನ್ನು ಸೇರಿಸಿ ಏನಾದ್ರು ಕಂಡು ಅಂದ್ರೆ ನಾಳೆ ಬೆಳಿಗ್ಗೆ ಬರಿಬೇಕು, ಬ್ರೇಕಿಂಗ್ ನ್ಯೂಸ್. ಆಯ್ತಾ? ಅದರಿಂದ ನಾಳೆದೇನು ಗೊತ್ತಾ, ನೀವು ಯಾವುದೋ ಸಂಗೀತನ, ಸಾಹಿತ್ಯನ, ಮತ್ತೊಂದರಲ್ಲಿ ರಾಜಕೀಯದಲ್ಲಿ ಬರೆದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲಿ ನಮ್ಮ ಬದುಕಿನ ಪ್ರಶ್ನೆ, ನಾವು ಮಿಸ್ಗೈಡ್ ಆಗ್ತೀವಿ, ಅದರಿಂದ ಹಳ್ಳ ಹಿಡಿತೀವಿ, ತೋಟ ಹಾಳಾಗ್ತದೆ, ಜೀವನ ಹಾಳಾಗ್ತದೆ. ಯಾವುದು ತಲೆಗುಡ ಇಲ್ಲದೆ ಇವರು ಕಂಡು ಹಿಡಿದಿದ್ದಾರೆ. ರೆಫರೆನ್ಸ್ ಎಲ್ಲಿದೆ? ಅವ್ರನ್ನ ಕೇಳೋರು ಯಾರು? ಏನು ಮಾಡಲ್ಲ, ಯಾರು ಕೇಳಲ್ಲ. ಸೊ ಓಕೆ, ಕೆಮಿಕಲ್ ಅನ್ನ ಟೆಸ್ಟ್ ಮಾಡಿದ್ರು. ಫೀಲ್ಡ್ ಅಲ್ಲಿ 3 ವರ್ಷ ಟೆಸ್ಟ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. 3 ವರ್ಷ ಆ ಔಷಧಿಯನ್ನ 3 ವರ್ಷ ಟೆಸ್ಟ್ ಮಾಡಬೇಕು. ಆಮೇಲೆ ಬರೀ ನಿಮ್ಮನೆ ತೋಟದಲ್ಲಿ ಮಾಡಿರಾಗೋದಿಲ್ಲ, ನಮ್ಮನೆ ತೋಟದಲ್ಲಿ ಮಾಡಿರಾಗೋದಿಲ್ಲ, ಮಲ್ಟಿ ಲೊಕೇಶನಲ್ ಟ್ರಯಲ್ ಇದೆಲ್ಲ ಮಾಡ್ತಾರೆ. ಇದು ಯಾವ್ದು ಹುಡುಗಾಟಿಗೆಲ್ಲ. ನಾನು ಹೇಳಿದ್ದು, ನಾನು ಕೇಳಿದೆ ವಿನಾಯಕ್ ಹೆಗ್ಡೆ ಅವ್ರು ಬರ್ಬೇಕು, ಕರಿಬೇಕು ಅಂತ ಹೇಳಿದ್ದೆ. ಏನಕ್ಕೆಂದ್ರೆ ನಾನ್ ಹೇಳ್ತಾ ಇರೋದು ಸುಳ್ಳ ಕರನ್ ಅಂತ ಹೇಳೋದಕ್ಕೆ ಮಮ ಹೇಳ್ಕೊಳಕ್ಕೆ ಅವ್ರು ಬೇಕು, ಕರೀರಿ ಅವ್ರನ್ನ, ಅವ್ರು ಮಾತಾಡ್ಲಿ ಬಿಡ್ಲಿ ಅಂತಂದೆ. ಅವ್ರಿಗೆ ಬೇಜಾರಾಗಿತ್ತು. ಯಾಕಂದ್ರೆ ಎದೇ ಕತೆ ಹೇಳಿ ಬೇಜಾರಾಗಿದೆ, ರೈತರು ಮಾಡೋದಿಲ್ಲ, ಸುಮ್ಮನೆ ಯಾಕೆ ಬರ್ಲಿ, ನನ್ನ ರಿಸರ್ಚ್ ಎಲ್ಲ ಹಾಳಾಗ್ತದೆ, ಬರೋದಿಲ್ಲ ಅಂತ ಹೇಳಿದ್ರು. ನನ್ನ ಒತ್ತಾಯಕ್ಕೆ ಹೇಳಿ ಕರೆಸಿದೆ. ಏನಕ್ಕೆ? ನಾನು ಹೇಳ್ತಾ ಇದ್ದು ನಿಜಾನ ಸುಳ್ಳು ಅಂತ ಅವರು ಟೆಸ್ಟಿಫೈ ಮಾಡಬೇಕು. ಇದೆಲ್ಲ ಫ್ಯಾಕ್ಟ್. ಸೊ ಹಾಗಾಗಿ ಆಮೇಲೆ ಏನಾಯ್ತು, ಪಾಲಿಹೌಸ್ ನಲ್ಲಿ ಮಾಡಿದ್ರು, ಹೊರಗಡೆ ಮಾಡಿದ್ರು. ಅದಾದ್ಮೇಲೆ ಅದನ್ನ ಹೌದು ಇದು ಕಂಟ್ರೋಲ್ ಮಾಡ್ತದೆ ಅಂತ ಮಾಡಿದ್ರು. ಈ ಮಧ್ಯದಲ್ಲಿ ಇವರು ಇದು ಮಾಡ್ತಿದ್ರು. ಮಧ್ಯದಲ್ಲಿ ತಮ್ಮ ಟೆಸ್ಟಿನ ರಿಸಲ್ಟ್ ಅನ್ನ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ರು. ICAR ನವರು ಈ ಮೊನ್ನೆ ಒಂದು ಸರ್ಕ್ಯುಲರ್ ಹಾಕಿದ್ದಾರೆ, ಯಾವ ವಿಜ್ಞಾನಿ ಕೂಡ ನೇರವಾಗಿ ಮಾತಾಡಂಗಿಲ್ಲ. ಯಾಕೆ ಇದೆಲ್ಲ ತಪ್ಪುದಾರಿಗೆ ಹೋಗ್ತಾ ಇದೆ. ನಾವೇನೋ ಬರೇ ಇವ್ರು ಹೇಳಿದ್ದು ಒಂದನ, ಬರೇ ಕೆಮಿಕಲ್ ಒಂದನ, ಸಾವಯವ ಇಲ್ವಾ, ಗೋಕೃಪಾಮೃತ ಕಂಟ್ರೋಲ್ ಮಾಡ್ತಾ ನಾನು ಹೇಳ್ತೀನಪ್ಪ, ಅಡ್ಲೆಕಾಯಿ ಮಸಿ ಕಂಟ್ರೋಲ್ ಮಾಡ್ತಾ ನಾನು ಹೇಳ್ತೀನಿ. ಅಲ್ಲ ಅಂತ ಹೇಳಕ್ಕೆ ಯಾರು? ನೀವು ಟೆಸ್ಟ್ ಮಾಡಿದ್ದೀರಾ? ಎಸ್, ಟೆಸ್ಟ್ ಮಾಡಕ್ಕೆ ಇವರು ರೆಡಿ ಇದೆ. ಟೆಸ್ಟ್ ಮಾಡಕ್ಕೆ ಮೊದಲೇ ಕಂಡೀಷನ್ ಇತ್ತು ICAR ನಲ್ಲಿ, ಯಾವ ಕಾರಣಕ್ಕೂ ಅದ್ರಲ್ಲಿ ಕಂಟೆಂಟ್ ಏನಿದೆ ಹೇಳಿಲ್ಲ ಟೆಸ್ಟ್ ಮಾಡೋದಿಲ್ಲ ಅಂತ ಇತ್ತು. ಈಗ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಎಲ್ಲ ದೊಡ್ಡ ಪ್ರಮಾಣಕ್ಕೆ ಕೇಂದ್ರ ಸರ್ಕಾರದವ್ರ ಕೈ ಹಾಕಿದ ಮೇಲೆ ಇವ್ರಿಗೆ ಹೇಳಿದ್ದಾರೆ, ಏನಾದ್ರು ಯಾವ್ದಾದ್ರು ಒಂದು ಆಶ್ರಮದ ತೀರ್ಥ ತಂದು ಕೊಟ್ಟರು ನೀವು ಮಾತಾಡಂಗಿಲ್ಲ, ಟೆಸ್ಟ್ ಮಾಡಿ, ಬರ್ತದ ಇಲ್ವಾ ಅಷ್ಟೇ ಮಾಡಿ, ಅದ್ರೊಳಗೆ ಏನಾರು ಇರಲಿ, ಅದು ಪ್ರಸಾದಾರು ಇರಲಿ, ನಿಮ್ ಗಂಟೆ ಹೋಗ್ತದೆ ಅಂತ ಮಾಡಿದ್ದಾರೆ. ಇವ್ರದ್ದು ಮಾಡ್ತಾರೆ. ಅದಕ್ಕೆ ಬಹುಶಃ ಚಾರ್ಜ್ ಕೂಡ ಮಾಡೋದಿಲ್ಲ. ಪ್ರೈವೇಟ್ ಕಂಪ್ನಿನವರು ಮಾತ್ರ ಚಾರ್ಜ್ ಮಾಡ್ತಾರೆ, ಇಲ್ಲಾಂದ್ರೆ ಚಾರ್ಜ್ ಕೂಡ ಮಾಡೋದಿಲ್ಲ. ಇದೇ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ನಿಮಗೆ ಏನು ಸ್ಪಷ್ಟ ಹೇಳ್ತೀನಿ, ಈ ಒಬ್ಬ 420 ಹೇಳಿದ್ನಲ್ಲ, ಯಾವ ಟೆಸ್ಟ್ ಇಲ್ಲ, ನೆನ್ಪಿಟ್ಗಳು. ನಾನು ಚಾಲೆಂಜ್ ಮಾಡ್ತೀನಂತೆ. ಏನ್ ಚಾಲೆಂಜು? ಅವ ಮಾಡಿದ ಚಾಲೆಂಜ್ ಏನಾದ್ರು ಕಿಮ್ಮತ್ತಿದ್ಯಾ?
ನೆನ್ಪಿಟ್ಗಳು ಇವರದೆಲ್ಲ ಒಂದು ಟ್ರಿಕ್ ಇದೆ. ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಎಲೆಚುಕ್ಕೆ ತಲೆ ಕೆಟ್ಟು ನಿಂತಿರ್ತಾರೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ತನಕ ಯಾರು ಒಬ್ಬ ದನಕಾಯ ಹುಡುಗ ಹೇಳಿದ್ರು ಮಾಡೋ ಪರಿಸ್ಥಿತಿ ಬಂದಿರ್ತಾರೆ ಎಲ್ಲ ರೈತರು. ನಾವು ಒಂದು ಸೈಕಲ್ ಅನ್ನು ನಾನು ನೋಡಿದ್ದೀನಿ. ಇದನ್ನ 2023 ಬರೆಯಕ್ಕೆ ಕೂಡ ಬರೆದಿದ್ದೀನಿ. ನವೆಂಬರ್ ತಿಂಗಳಲ್ಲಿ ಏನೂ ಮಾಡಿಲ್ಲ ಅಂದ್ರೂ ಹೋಗ್ತದೆ, ಹೊಸ ಎಲೆ ಮೇಲೆ ದಾಟೋದಿಲ್ಲ. ಯಾಕೆಂದ್ರೆ ಅದು ಶಿಲೀಂಧ್ರದ ಸೈಕಲ್ ಹಂಗಿದೆ. ಇವರೆಲ್ಲ ಈ 420 ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಒಬ್ಬ 420 ನಂಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನವೆಂಬರ್ ತಿಂಗಳಲ್ಲಿ ಪ್ರಚಾರಕ್ಕೆ ಕೂರ್ತಾರೆ. ನಂದು ಇದು ಹೊಡಿರಿ, ನಾನು ಚಾಲೆಂಜ್ ಕೊಡ್ತೀನಿ, ಕಂಟ್ರೋಲ್ ಆಗ್ತದೆ. ಯಾಕೆಂದ್ರೆ ಬರೋದಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ನಮ್ಮ ತೋಟದಲ್ಲಿ ಎಲೆ ಚುಕ್ಕಿ ಇಲ್ಲ. ಯಾಕೆಂದ್ರೆ ಅದು ಎಲೆ ಚುಕ್ಕೆ ಬಿದ್ದಿದ್ದು ಸ್ವಾಗೆ ಕೆಳಗೆ ಬಿದ್ದು ಹೋಗ್ತದೆ, ಮುಗೀತು. ನನ್ನ ತೋಟ ಫುಲ್ ಕ್ಲಿಯರ್. ಮುಂದಿನ ಆಗಸ್ಟ್ ತಿಂಗಳವರೆಗೆ, ಆಲ್ಮೋಸ್ಟ್ ಬೇಡ ಜೂನ್ ತಿಂಗಳವರೆಗೆ ಕ್ಲಿಯರ್. ಸೊ ಇದೇ ಟ್ರಿಕ್ ಅನ್ನು ಫಾಲೋ ಮಾಡಿ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಇಷ್ಟೆಲ್ಲ ಸೈಂಟಿಸ್ಟ್ಗಳಿದ್ದಾರೆ, ಇವರಿಗೆ ಸರ್ಕಾರದಿಂದ ಬೇಕಾದ್ರೆ 100 ಕೋಟಿ ಕೊಡಿಸ್ತೀವಿ. ನಮ್ಮ ಮಹೇಶ್ ಸರ್ ಅಂತವ್ರು ಹೋಗಿ ರೆಪ್ರೆಸೆಂಟೇಷನ್ ಕೊಟ್ರೆ ಕೊಡ್ತಾರೆ 100 ಕೋಟಿ. ನೆನ್ಪಿಟ್ಕೊಳ್ಳಿ, ಸ್ಪಷ್ಟ ಮಾತನಾಡಿ ಹೇಳ್ತೀನಿ, ಅದು ಹೌದಲ್ಲ ಅವ್ರ ಹತ್ರ ಕೇಳಿ. ಒಂದು ಹೊಸ ಔಷಧಿಯನ್ನ ಕಂಡು ಹಿಡಿಯುವ ಇನ್ಫ್ರಾಸ್ಟ್ರಕ್ಚರ್, ಅಡಿಗಟ್ಟು ಸೌಕರ್ಯ, ಲ್ಯಾಬೊರೇಟರಿ, ಆಮೇಲೆ ಇದು ಏನಂತೀರ ಅದಕ್ಕೆ ಎಕ್ಸ್ಪರ್ಟೀಸ್, CPCRI ಬಿಡ್ಬಿಡಿ, ಇಡೀ ಭಾರತ ದೇಶದ ಯಾವ ಪ್ರೈವೇಟ್ ಕಂಪನಿಯಲ್ಲಿ ಕೂಡ ಇಲ್ಲ. ಇದೆ ಅಂತ ಯಾವನಾದ್ರೆ ಹೇಳಿ, ನಾನು ಅದಕ್ಕೆ ಚರ್ಚೆ ಮಾಡಕ್ಕೆ ರೆಡಿ ಇದೆ. ಅಂದರೆ ಹೊಸ ಮಾಲಿಕ್ಯೂಲ್, ಈಗೇನು ಇವರು ಪ್ರೊಪೆನಪ್ ಅಂತ ಹೇಳಿದ್ರು, ಪ್ರೊಪಿಕೊನಜೋಲ್ ಅಂತ ಹೇಳಿದ್ರು, ಇನ್ನೊಂದು ಹೇಳಿದ್ರು, ಹೆಕ್ಸಾಕೊನಜೋಲ್ ಹೇಳಿದ್ರು. ಇದೆಲ್ಲ ಒಂದು ಜರ್ಮನಿ ಇಲ್ಲ USA ಅಥವಾ ಬೇರೆ ಯುರೋಪಿಯನ್ ಕಂಟ್ರಿ ಲ್ಯಾಬೊರೇಟರಿಗಳಲ್ಲಿ ಆಗಿ ಬರ್ತದೆ. ಅದನ್ನ ಇವರಿಗೆಲ್ಲ ಟಚ್ ಇರ್ತದೆ. ಹೊಸದು ಯಾವುದೇ ಬಂದರೂ ಪ್ರಯೋಗ ಮಾಡಿ ನೋಡ್ತಾರೆ. ಇವ್ರ ಕೆಲಸ ಎಷ್ಟು ಅಥವಾ ಇವರ ಲಿಮಿಟೇಷನ್ ಎಷ್ಟು ಕೇಳಿದ್ರೆ, ಈಗಿರುವ ಔಷಧವನ್ನ ಈ ಪ್ರೊಸೆಸ್ ನಲ್ಲಿ ಟೆಸ್ಟ್ ಮಾಡೋದಷ್ಟೇ. ಯಾವ ಕಾರಣಕ್ಕೂ 25 ವರ್ಷ ಹೋದ್ರು ಹಳದಿ ಎಲೆ ರೋಗಕ್ಕೆ ಇರ್ಬೋದು, ಎಲೆಚುಕ್ಕೆಗೆ ಇರ್ಬೋದು, ಯಾವುದಕ್ಕೂ ಇರ್ಬೋದು, ಇನ್ನೊಂದು ಹೊಸ ಔಷಧಿಯನ್ನ ಕಂಡು ಹಿಡಿಯುವ ಶಕ್ತಿ ಭಾರತದಲ್ಲಿ ಯಾರಿಗೂ ಇಲ್ಲ. ಯಾವನಾದ್ರು ಇದ್ರೆ ನನ್ನ ಕೇಳಿ, ನಾನು ಅವ್ರ ಹತ್ರ ಮಾತಾಡಕ್ಕೆ ರೆಡಿ ಇದ್ದೀನಿ. ಇನ್ನು ಈ ಸಾವಯವ ಹೆಸರಿನಲ್ಲಿ ಮಾಡ್ತಾ ಇದ್ದಾರೆ, ಇವ್ರು ಯಾರು ಟೆಸ್ಟ್ ಮಾಡಿಲ್ಲ. ಅದೇ ಟ್ರಿಕ್. ನವೆಂಬರ್ ತಿಂಗಳಲ್ಲಿ ಬರೋದು, ಪ್ರಚಾರ ಮಾಡೋದು, ನಾಳೆ ಬೆಳಗ್ಗೆ ಮೈಕ್ ಹಿಡಿಯೋದು, ಹೇಳಿದವ ಭಾವ ಮತ್ತೊಬ್ಬ ಬೀಗ, ನೀವು ಅದನ್ನು ನೋಡೋದು, ಅವನ ಹತ್ರ ಖರೀದಿ ಮಾಡೋದು, ಇದೇ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಾನು ಒಂದು ವಿಷಯ ಸ್ಪಷ್ಟ ಹೇಳ್ತೀನಿ. ಯಾವುದೇ ಕಾರಣಕ್ಕೆ ಹೊಸ ಔಷಧಿ ಇದನ್ನ ನಾನು ಅವಾಗೂ ಹೇಳಿದ್ದೆ, ಈಗೇನು ಹೊಸ ನಾನು ಹೇಳ್ತಾ ಇದ್ದಿದ್ದಲ್ಲ, ಇಲ್ಲ ಅನ್ನು ಹಿಂಗೆ ಹೊಡೆದ ಕೂಡಲೇ ಟಸ್ ಅಂತ ಹೊಡೆದ ಕೂಡಲೇ. ಆದರೆ ಇದಕ್ಕಿಂತ ಮೊದಲು ಒಂದು ಮಾತು ಹೇಳ್ಬಿಡ್ತೀನಿ, ಯಾಕೆ ನಿಮಗೆ ಹಸಿವಾಗಿದೆ. ಇದೆಲ್ಲಕ್ಕಿಂತ ಮೊದಲು ನಾನು ಇವರಿಗೆ ಹೇಳಿದ್ದು, ಅದಕ್ಕಾಗಿ ನನಗೆ ಅವರು ಬೆನ್ನತ್ತಿದ್ರು. ಸಿರ್ಸಿ ಒಂದಷ್ಟು ಭಾಗದಲ್ಲಿ ನಮ್ಮ ಶಿಷ್ಯ ವರ್ಗದಲ್ಲಿ, ಅಂದ್ರೆ ಬಹುಶಃ ಬಹಳ ಜನ ಅರ್ಥ ಆಗ್ತದೆ, ನನ್ನ ಮಾತನ್ನ ನೇರವಾಗಿ ಕೇಳುವಂತ ಒಂದಿಷ್ಟು ಜನರ ತೋಟದಲ್ಲಿ ಎಲೆಚುಕ್ಕೆ ಕಂಟ್ರೋಲರ್ ಇದೆ. ಸುತ್ತಮುತ್ತ ಎಲೆಚುಕ್ಕೆ ಬರ್ಬಾದಾಗಿದೆ ಎಲೆಚುಕ್ಕಿಯಿಂದ. ಆ ತೋಟದಲ್ಲಿ ಕಂಟ್ರೋಲ್ ಇದೆ. ನಮ್ಮ ಅಕ್ಕನ ಮನೆ ತೋಟ ಇದೆ, ನಮ್ಮನೆ ತೋಟ ಇಲ್ಲ, ಯಾಕೆ ನಾವು ಏನೂ ಮಾಡೋದಿಲ್ಲ. ಬಟ್ ನಮ್ಮ ಅಕ್ಕನ ಮನೆ ತೋಟದಲ್ಲಿದೆ. ಇವರ ಶಿಷ್ಯ ವರ್ಗದಲ್ಲಿ ಬೇಕಾದ ಸೇರಿ ಇನ್ನೊಬ್ರು ಡಾಕ್ಟರ್ ವಿಜಯೇಂದ್ರ ಅಂತ ಇದ್ದಾರೆ, ಅವ್ರ ತೋಟದಲ್ಲಿದೆ. ಡಾಕ್ಟರ್ ವೇಣುಗೋಪಾಲ್ ಸರ್ ಶಿಷ್ಯ ವರ್ಗದಲ್ಲಿದೆ. ಎಲೆಚುಕ್ಕೆ ರೋಗವನ್ನ ನಾವು ಸುತ್ತಮುತ್ತ ಎಲೆಚುಕ್ಕೆ ಬಂದು ಸತ್ಯನಾಶ ಆದರೂ ನಮ್ಮ ತೋಟ ಉಳಿಸ್ಕೊಂಡಿದೀವಿ. ಅದು ಹೇಗೆ ಅಂತ ಆಮೇಲೆ ಹೇಳ್ತೇನೆ. ಈಗ ಸೊ ನಾ ಹೇಳ್ಕೊಟ್ಟಿರೋದೇನೆಂದ್ರೆ, ಹಿಂಗೆ ಎಲ್ಲರದ್ದು ಕಲ್ಪನೆ ಏನಿದೆ ಅಂದ್ರೆ, ಹಿಂಗೆ ಟಸ್ ಅಂತ ಸ್ಪ್ರೇ ಮಾಡಿದ ಕೂಡಲೇ ಕಂಟ್ರೋಲ್ ಆಗೋದು. ಅದಕ್ಕೆ ಹಲವಾರು ಕಾರಣಗಳು. ನೋಡಿ, ನಿಮ್ಮಲ್ಲಿ ಲೇಬರ್ ಇಲ್ಲ, ಹುಡುಗರೆಲ್ಲ ಬೆಂಗಳೂರು ಅಮೆರಿಕ ಸೇರ್ಕೊಂಡಿದ್ದಾರೆ, ಆಮೇಲೆ ಮಳೆ ಹೋಯ್ತದೆ, ಮಂಗನ ಕಾಟ, ಇದು ಯಾವುದಕ್ಕೂ ನನ್ನ ಹತ್ರ ನೇರವಾಗಿ ಪರಿಹಾರ ಇಲ್ಲ. ನನ್ನ ಹತ್ರ ಕೇಳಬೇಡಿ. ಏನಕ್ಕೆ ಅಂದ್ರೆ ಅದು ಸೈನ್ಸ್ ಅಲ್ಲ. ಆದ್ರೆ ಮಂಗನ ಇದಕ್ಕೆ ಕಂಟ್ರೋಲ್ ಇದೆ, ಒಂದು ಪರಿಹಾರ ಇದೆ. ಬಟ್ ಅದನ್ನ ಯಾರು ನಿರ್ದಿಷ್ಟ ಮಾಡೋರಿದ್ರೆ ಹೇಳ್ತೀನಿ, ಅದಕ್ಕೊಂದು ಇಕ್ವಿಪ್ಮೆಂಟ್ ಇದೆ. ಬಟ್ ಏನು ಅದೆಲ್ಲ ಅಬ್ಸಲ್ಯೂಟ್ ಅಲ್ಲ, ಯಾವುದೂ ಅಲ್ಲ. ಇದಕ್ಕೆಲ್ಲ ಪರಿಹಾರ ನೀವೇ ಕಂಡ್ಕೋಬೇಕು, ನಾನೇನು ಹೇಳೋದಿಲ್ಲ, ನನ್ನ ಹತ್ರ ಇಲ್ಲ. ನಾನು ಎಲೆಚುಕ್ಕಿಗೆ ಅಥವಾ ರೋಗಾಣುವಿಗೆ ಸಂಬಂಧಪಟ್ಟಷ್ಟೇ ಹೇಳ್ಬೋದು. ಹಾಗಾಗಿ ಹೊಸ ಔಷಧಿ ಇಲ್ಲ, ಇವರು ಬೇಜವಾಬ್ದಾರಿ ಮಾಡಿದ್ದಲ್ಲ, ಹೊಸ ಔಷಧಿ ಬರೋದಿಲ್ಲ. ಇದೇ ಪ್ರೊಪಿಕೊನಜೋಲು, ಟೊಬಿಕೊನಜೋಲು ನೀವು ಕತೆ ಹೇಳ್ಕೊಂಡು ಓಡಾಡ್ತೀರಿ ಹೊರತು ಖಂಡಿತವಾಗಿ ಯಾವ ಔಷಧಿನೂ ಬರೋದಿಲ್ಲ. ನೀವು ಆ ಥರ ಕಲ್ಪನೆ ಇಟ್ಕೊಂಡು ನೈಸರ್ಗಿಕವಾಗಿ ಇವ್ರು ಹೇಳಿದಾಗಿನ ಒಂದು ಫೇಸ್, ಕರೋನಾ ಫೇಸ್ 1, ಫೇಸ್ 2, ಫೇಸ್ 3 ಬಂದು ನೆನ್ಪಿಟ್ಕೊಳ್ಳಿ. ಕರೋನಾಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಕರೋನಾ ವೈರಸ್ ಇದೆ, ಇದು ಫಂಗಸ್ ಇದೆ. ಫಂಗಸ್ ಬಂದಿದ್ದು ಹೋಗಿದ್ದು ಸಾಕಷ್ಟಿದೆ. ದಾಳಿಂಬೆಯಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟ್ ಬಂದು, ಆಮೇಲೆ ಬೇರಿಗೆ ಬರುವಂತ ರೋಗ ಬಂದು 20-30 ವರ್ಷ ಆಯ್ತು. ಅನ್ಫಾರ್ಚುನೇಟ್ಲಿ ಭಾರತದಲ್ಲಿ ಮಾತ್ರ ಇದೆ, ಹೋಗ್ಲೇ ಇಲ್ಲ. ಅದೇನಾದ್ರು ರೋಗ 2 ರೋಗ ಇರ್ಲಿಲ್ಲ ಅಂದ್ರೆ ದಾಳಿಂಬೆ ಹಣ್ಣು 10 ರೂಪಾಯಿ ಸಿಗೋದು, ಅಷ್ಟು ಸುಲಭದ ಬೆಳೆ.
ಅದೇ ತರ ಕಾಳುಮೆಣಸಿಂದು ಪೈಟೋಪ್ತರಾ ರೋಗ ಹೋಗ್ಲಿಲ್ಲ, ಕೊಳೆ ರೋಗ ಮೊದಲು ಇರಲಿಲ್ಲ. ಈಗ ಒಂದು 85ನೇ ಇಸ್ವಿ ನಂತರ ಬಂದಿದ್ದ ಕೊಳೆ ರೋಗ ಅಡಿಕೆ ಹೋಗ್ಲಿಲ್ಲ. ಹಾಗಾಗಿ ಇದು ಕೂಡ ಹೋಗದೇನೂ ಇರಬಹುದು. ನೀವು ಮೆಂಟಲಿ ರೆಡಿಯಾಗಿ, ಇದು ಹೋಗೋದಿಲ್ಲ ಹೇಳೋದಕ್ಕೆ ಮೆಂಟಲಿ ರೆಡಿಯಾಗಿ ಹೋಗೇ ಹೋಗ್ತದೆ ಅಂತ ವಿಶ್ವಾಸ ಇಲ್ಲ. ಅವ್ರು ಪಾಪ ಹೆದರ್ಸಬಾರ್ದು ಅಂತ ಹೇಳಿ ಹೇಳಿದ್ರು. ಬಟ್ ನಾನು ಮೀಡಿಯಾದವನಾಗಿದ್ದಕ್ಕೆ ನನಗೆ ಹಿಂದೆ ಹೇಳಿದ್ರು ಫಾರ್ಮಟಿಯವರು ಹೆದರ್ಸ್ತಾ ಇದ್ದಾರೆ ಅಂತೇಳಿ. ಹೌದು, ನಮ್ಗನ್ಸಿದ್ದ ನಾವು ಹೇಳಲೇಬೇಕು, ಹೆದರ್ಸ್ತೀವಿ. ಹೆದರದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಹಾಗಾಗಿ ಇದು ಹೋಗದೇನೂ ಇರ್ಬೋದು, ಕಡಿಮೆ ಆಗದೇನೂ ಇರ್ಬೋದು, ಇನ್ನು ವಾತಾವರಣ ವ್ಯತ್ಯಾಸದಲ್ಲಿ ಆಗ್ಲೂ ಆಗ್ಬೋದು, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದ್ರೆ ನೀವು ಔಷಧಿ ಹೊಡೆದು ಕಂಟ್ರೋಲ್ ಆಗೋದಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ. ಆದ್ರೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡಬಹುದು. ಆಮೇಲೆ ಇವರೆಲ್ಲ ಈ ಗಿಯೋ ಇದ್ರ ನನಗೆ ಮಹೇಶ್ ಸರ್ ಹೇಳಿದ್ರು, ನಮ್ಮ ಮ್ಯಾಮ್ಕೋಸ್ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪು ಕಂಪನಿಗಳದ್ದಲ್ಲ, ರೈತರದ್ದು. ನಿಜವಾಗಿ ಇದ್ದಿದ್ದನ್ನ ಹೇಳಿದ್ರೆ, ವೈಜ್ಞಾನಿಕ ವಿಷಯವನ್ನ ಹೇಳಿದ್ರೆ ಕೇಳಿಸ್ಕೊಂಡು ಅದನ್ನ ಒಪ್ಪುಕೊಳ್ಳುವಂತ ಮನಸ್ಥಿತಿ ನಮ್ಮ ರೈತರಲ್ಲಿ ಇಲ್ಲ. ಈಗ ನಾನ್ ದಿನಾ 3 ತಾಸು ಮಾತಾಡ್ತೇನೆ, ನನಗೆ ಇದು ಇದಾಗ್ಬಿಟ್ಟಿದೆ, ಒಂಥರ ವೈರಾಗ್ಯ ಬಂದ್ಬಿಟ್ಟಿದೆ. ಕೇಳಿ ಬರೇ ಅಡಿಕೆ. ನಮ್ಗೆ 25 ಜನ ಅಟೆಂಡ್ ಮಾಡ್ತೇನೆ ದಿನಕ್ಕೆ, ಒಂದು ಶೋದಲ್ಲಿ 3 ತಾಸಿನಲ್ಲಿ 20 ಅಡಿಕೆ ಪ್ರಶ್ನೆಗಳೇ ಇರುತ್ತೆ, ಇಡೀ ಕರ್ನಾಟಕದಿಂದ. ಇಲ್ಲಿ ಈ ಭಾಗದಿಂದ ಸುಮಾರು ಜನ ಇದ್ದಾರೆ. ಆಮೇಲೆ ಅಡಿಕೆ ಎಲ್ಲರಿಗೊಂದು ಮನಸ್ಥಿತಿ, ಹಿಂಗ್ ಸ್ಪ್ರೇ ಮಾಡಿರೋರು. ನಾನು ಮೊನ್ನೆ ಇದರಲ್ಲಿ ಹೇಳಿದೆ, ಮಲ್ನಾಡವರು ಏನು ಮಾಡದನೆ ಕಷ್ಟಕ್ಕೆ ಬಿದ್ದಿದ್ದಾರೆ. ನೀವು ಬಯಸಿ ಮೇನವರು ಅತಿಯಾಗಿ ಮಾಡಿ ಕಷ್ಟಕ್ಕೆ ಬಿಡ್ತೀರಿ. ಇಬ್ರು ಇದಿದ್ದಂಗೆ, ಒಬ್ಬ ಇದ್ರೆ ಹೊಡ್ಕೊಂಡು ಹೆದರಿ ಸತ್ತ, ಇಬ್ರು ಇದ್ರೆ ಹೊಡ್ಕೊಂಡು ಸತ್ತಿರೋದಂಗೆ. ಇಬ್ರು ಹಾಳಾಗೋದು ಗ್ಯಾರಂಟಿ. ಆದ್ರೆ ಕಾರಣಗಳು ಬೇರೆ ಬೇರೆ. ಏನಕ್ಕೆ ಅಂದ್ರೆ ಅತಿಯಾಗಿ ಮಾಡ್ತಾ ಇದ್ದಾರೆ. ಅತಿಯಾಗಿ ರಾಸಾಯನಿಕ ಸ್ಪ್ರೇ, ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಸಮಾಧಾನನೇ ಇಲ್ಲ. ನಾನು ಈ ಎಲ್ಲ ಬಂದು ಮಾಡಿದ್ದೀನಿ, 1-2 ಸರಿ ಹೇಳ್ತೀನಿ, ಇಲ್ಲ ನನ್ನ ಹತ್ರ ನನ್ನ ವಿಜ್ಞಾನಕ್ಕೆ ಮೀರಿದ್ದು ಹೇಳಿ ಫೋನ್ ಕಟ್ ಮಾಡ್ಬಿಡ್ತೀವಿ ಅಷ್ಟೇ. ಸೊ ಹಾಗಾಗಿ ಈ ಎರಡು ಎಕ್ಸ್ಟ್ರೀಮ್, ಅದಕ್ಕೆ ಒಂದು ಕಾರಣ ಹೇಳ್ತೀನಿ. ಹಾಗಾಗಿ ಇವರೆಲ್ಲ ಈಗ ಮೈಸೂರು ಹೇಳಿದ್ದಕ್ಕೆ ನಾನು ಹೇಳ್ತೀನಿ, ಇವರೆಲ್ಲ ಬೆಂದ ಮನೆಯಲ್ಲಿ ಗಳ ಹಿರಿಯುವವರು ಅಂತ ಗಾದೆ ಇದೆ. ಸಂಕಷ್ಟದ ಕಾಲದಲ್ಲಿ ಜನರ ಇದನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಂದು ಇಲ್ಲಿ ನಾನು ನಿಯಂತ್ರಣಕ್ಕೆ ಬಂದ್ಬಿಡ್ತೀನಿ. ಏನ್ ಕೇಳಿದ್ರೆ, ಹಂಗಾದ್ರೆ ಸಿರ್ಸಿನಲ್ಲಿ ಒಂದು ನೀರ್ನಳ್ಳಿ ತೋಟದಲ್ಲಿ ಮೊನ್ನೆ ಯಾರೆಲ್ಲ ಬಂದಿದ್ರು. ನೀರ್ನಳ್ಳಿ ತೋಟದಲ್ಲಿ ಒಂದು 40 ಎಕರೆ ಇದೆ, ಒಂದು ಜಾಗದಲ್ಲಿ 18 ಎಕರೆ ಇದೆ. ಅವರ ಸುತ್ತಮುತ್ತ ಇದ್ದ ತೋಟಗಳೆಲ್ಲ ಸತ್ಯನಾಶ ಆಗಿದೆ. ಸಿರ್ಸಿಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಪಕ್ಕದಲ್ಲಿ ಒಬ್ರು ಸಂಪೂರ್ಣ ಸಾವಯವ ರೈತರಿದ್ದಾರೆ. ಸಾವಯವ ಕೃಷಿಯಲ್ಲಿ ಹೋಗ್ತದೆ ಅಂತ ಹೇಳಿ ಮಾಡಿದವ್ರದ್ದು ಸಂಪೂರ್ಣ ಹೋಗಿದೆ. ಇಮಿಡಿಯೇಟ್ ಪಕ್ಕದಲ್ಲಿ ಇವ್ರ ತೋಟದಲ್ಲಿ ಏನೂ ಆಗ್ಲಿಲ್ಲ. ಗಡಿ ಕೈಯವ್ರದ್ದು ಒಂದು ಹತ್ತತ್ರ ಒಂದು 200 ಎಕರೆ ತೋಟ ಇದೆ, ಒಂದು 5 ಕಡೆ ಇದೆ. 5 ಕಡೆ 200 ಎಕರೆನಲ್ಲಿ ಎಲೆ ಚುಕ್ಕಿ ಅಲ್ಲಲ್ಲಿ ಕಾಣಿಸ್ತದೆ, ಬಟ್ ಏನೂ ಪರಿಣಾಮ ಬೇರಿಲ್ಲ. ನಮ್ಮ ಅಕ್ಕನ ಮನೆ ತೋಟದಲ್ಲಿ 13 ಎಕರೆ ತೋಟ ಎಲೆ ಚುಕ್ಕಿ ಇದೆ, ಆದ್ರೆ ಏನು ಸರಿ ಇನ್ನು ಎಲ್ಲರದ್ದು ಇಳುವರಿ ಕಡಿಮೆ ಆದ್ರೆ ಅವ್ರದ್ದು 10 ಕ್ವಿಂಟಲ್ ಅಡಿಕೆ ಹೆಚ್ಚಾಗಿದೆ. ಒಂದು 200-250 ಕ್ವಿಂಟಲ್ ಅಡಿಕೆ ಮಾಡ್ತಾರೆ. ಅವ್ರಿಗೆ ಯಾಕೆ ಹೆಚ್ಚಾಯ್ತು ಅಂತ ಕಂಗಾಲಿ ಬಿದ್ದೆ. ಅಲ್ಲ ಇಮಿಡಿಯೇಟ್ ಪಕ್ಕದಲ್ಲಿ ಇವ್ರ ಮನೆ ಕೆಲ್ಸಕ್ಕೆ ಬರೋ 1-1.5 ಎಕರೆ ತೋಟ ಸತ್ಯನಾಶ. ಅಂದ್ರೆ ಆ ಊರಿನಲ್ಲಿ ಬಂದಿಲ್ಲ, ಕೆಲವು ಬಂದಿಲ್ಲ. ಆದ್ರೆ ಈ ತೋಟಗಳಿಗೆ ಯಾಕೆ ಬಂದಿಲ್ಲ ಅಂದ್ರೆ, ನಿಮಗೆ ಸ್ಪಷ್ಟ ಹೇಳ್ತೀನಿ, ಎಲೆ ಚುಕ್ಕಿ ಅಂತಲ್ಲ, ಈ ಒಂದು ಹಳದಿ ರೋಗಕ್ಕೂ ಕೂಡ ಅಥವಾ ಯಾವುದೇ ರೋಗಕ್ಕೆ ನಾನು ಮಲ್ಟಿಪಲ್ ಕ್ರಾಪ್ಸ್ ಹ್ಯಾಂಡಲ್ ಮಾಡ್ತೀನಿ. ನನಗೆ ನೀವು ನೇರ ಪ್ರಸಾರ ನೋಡಿ ಗೊತ್ತಾಗುತ್ತೆ, ಎಲ್ಲದೂ ಕೇಳ್ತಾರೆ. ನಾವು ಎಲ್ಲದನ್ನು ಹೀಗೆ ಸಂಪರ್ಕ ಇಟ್ಕೊಂಡು ತೊಗರಿ, ಜೋಳ, ಗೋಧಿ, ಹತ್ತಿ ಎಲ್ಲ ಮಾತಾಡ್ತೀರಿ. ಸೊ ಎಲ್ಲಾ ಬೆಳೆಗಳಲ್ಲೂ ಮೊದಲು ಬರೋದೇನೆಂದ್ರೆ, ಗಿಡದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬೇಕು, ಅದನ್ನ ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ ರೋಗದ ಸಾಧ್ಯತೆ ಕಡಿಮೆ ಆಗ್ತದೆ, ರೋಗಾಣುವಿನ ಕೈ ಕೆಳಗಾಗ್ತದೆ. ಆವಾಗ ನೀವು ಸಪೋರ್ಟಿವ್ ಆಗಿ ಔಷಧ ಕೊಡಬೇಕು. ಅದು ಮಾಡದ್ದನೆ ಮಾಡಿದ್ರೆ ಯಾವ ಬೆಳೆಯಲ್ಲಿ ಯಾವ ರೋಗ, ಯಾವ ಕೀಟ ಕಂಟ್ರೋಲ್ಗೆ ಬರೋದಿಲ್ಲ. ಇದೊಂಥರ ಹೋರಾಟ ನಡೀತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇದಕ್ಕೆ ಪರಿಹಾರ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಒಂದು, ಸಾಮಾನ್ಯವಾಗಿ ಫಿಸಿಯಾಲಜಿಕಲ್ ಸ್ಟ್ರೆಸ್ ನಮ್ಮ ಭಾಷೆನಲ್ಲಿ ಗಿಡಕ್ಕೆ ಒಂಥರ ತ್ರಾಸ ಆಗ್ತದೆ. ಈಗ ನಮ್ಗೆ ಹೇಳ್ತೀವಿ, ಇದನ್ನ ಏನು ಅಂಗಾಲು ಉರಿತದೆ, ಕಾಲು ಹೊಡಿತದೆ ಅಂದ್ರೆ ನನಗೆ ಹೀಟ್ ಆಗಿದೆ, ಹಂಗೆ ನೆತ್ತಿ ಉರಿತದೆ, ಹೀಟ್ ಆಗಿದೆ. ಹೀಟ್ ಅಂದ್ರೆ ಏನ್ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಅದು ಫಿಸಿಯಾಲಜಿಕಲ್ ಸ್ಟ್ರೆಸ್. ಅದೇ ಪರಿಸ್ಥಿತಿ ಗಿಡಗಳಿಗೂ ಮರಗಳಿಗೂ ಆಗ್ತದೆ. ಸೊ ಹಾಗಾದ್ರೆ ಏನು ಅಡಿಕೆ, ಈಗ ನಾವು ಅಡಿಕೆ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡೋದಾದ್ರೆ ಏನು ಫಿಸಿಯಾಲಜಿಕಲ್ ಸ್ಟ್ರೆಸ್? ಯಾಕೆಂದ್ರೆ ನಾವು ಆ ಟೂರ್ನಲ್ಲೂ ನೋಡಿದ್ವಿ, ಅವಾಗಲೂ ನೋಡಿದ್ವಿ. ಇಲ್ಲಿ ನಮ್ಗೆ ಏನು ಇನ್ಫ್ಲುಯೆನ್ಸ್ ಬರಕ್ ಆಗ್ತಾ ಇಲ್ಲ. ಬೆಟ್ಟಿರುವಂತ ಬುಡನಲ್ಲಿ ತೋಟಕ್ಕೂ ಬಂದಿದೆ, ಜವಳಿದ್ದ ತೋಟದಲ್ಲಿ ಬಂದಿದೆ, ಅಥವಾ ಜವಳಿದ ತೋಟದಲ್ಲಿ ಬರಲಿಲ್ಲ. ಎಲ್ಲರ ತೋಟಕ್ಕೆ ಬಂದಿದೆ, ಮಧ್ಯದಲ್ಲಿ ಒಬ್ಬನ ತೋಟಕ್ಕೆ ಬರಲಿಲ್ಲ. ಮನೆ ಹತ್ರ ಇದ್ದಿದ್ದು ಮರಕ್ಕೆ ಬರಲಿಲ್ಲ, ತೋಟದಲ್ಲೇ ಎರ್ರಿ. ಸೊ ಇಲ್ಲಿ ಒಂದು ಜಡ್ಜ್ಮೆಂಟಿಗೆ ಬರಕ್ಕೆ ಆಗ್ತಾ ಇಲ್ಲ. ಇವರು ಅದ್ರ ಮೇಲೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಯಾರಿಗೂ ಅದರದ್ದು ಕ್ಲಾರಿಟಿ ಇಲ್ಲ. ಆಯ್ತಾ?
ಸೊ ಹಾಗಾಗಿ ಸ್ಟ್ರೆಸ್ ಆಗೋದು ನಾವು ಸ್ವಲ್ಪ ಅದರಲ್ಲಿ ಸೂಕ್ಷ್ಮ ನೋಡ್ತೀವಿ. ಸ್ಟ್ರೆಸ್ ಅಂದ್ರೆ ಒಂದು, ತೋಟದ ಮಣ್ಣು ಬಹಳ ಬಿಗಿ ಇರಬಾರದು, ಅಡಿಕೆ ಬಹಳ ವೀಕ್ ಬೇರು, ಬಿಗಿ ಇದ್ದು ಉಸಿರು ಕಟ್ಟಿದ್ರೆ ಹಿಡಿಮುಡಿಗೆ ರೋಗ ಏನೋ ಬಯಲುಸೀಮೆನಲ್ಲಿ ಬರ್ತದೆ, ಅದು ಇದಾಗೋದು, ಹಿಂಗೆಲ್ಲ ಕ್ರಾಸ್ ಆಗೋದು, ಕ್ರಾಸ್ ಗಂಡ್ ಆಗೋದು, ಆ ತರ ಆದ್ರೆ ಅದು ಸ್ಟ್ರೆಸ್ ಲಕ್ಷಣ. ಆ ತರ ನಿಮ್ಮ ತೋಟದಲ್ಲಿ ಇರಬಾರ್ದು. ಈ ಮಲೆನಾಡಿ ಸೀಮಿತವಾಗಿ ಹೇಳೋದಾದ್ರೆ ನೀರ್ ಹರಿಯೋದಕ್ಕೆ ಮಿನಿಮಮ್ ಕಾಲುವೆ 1.5 ಅಡಿ 2 ಅಡಿ ಕಾಲುವೆ ಇರಬೇಕು. ಬಯಲುಸೀಮೆನಲ್ಲಿ ಆ ಹೆವಿ ಸಾಯಿಲ್ ಅಲ್ಲಿ ಬೇರಿಗೆ ಗಾಳಿ ಆಡೋದಕ್ಕೆ ಕಾಲುವೆ ಇರಬೇಕು. ಎಲ್ಲ ನಮ್ಮೂರಿನಲ್ಲಿ ಬರೋದಿಲ್ಲ, ನೀರು ಬರೋದಿಲ್ಲ ಅಂತ ಬೇಕಾದ್ರೆ ಮಾಡಿ ಅಷ್ಟೇ. ಈಗ ನಮ್ದು 5 ವರ್ಷದ ಹಿಸ್ಟ್ರಿನಲ್ಲಿ ಈಗ ಬಯಲುಸೀಮೆನಲ್ಲಿ ಲಕ್ಷಾಂತರ ಎಕರೆನಲ್ಲಿ ಕಾಲುವೆ ತೆಗೆದಿದ್ದಾರೆ. ಫಸ್ಟಿಗೆ ಯಾರು ಕೇಳೋದಿಲ್ಲ, ಯಾರೋ ಒಬ್ಬ ಮಾಡ್ತಾರೆ, ಇಳುವರಿ ಹೆಚ್ಚಾಯ್ತು ಸಾರ್ ಅಂತೇಳಿ ಅವರೇ ವಾಪಸ್ ಹೇಳ್ತಾರೆ. ನಮ್ದು ನೇರಪ್ರಸಾದ ರಿಯಾಲಿಟಿ ಶೋ ನೀವು ನೋಡ್ತಾ ಕೂತ್ಬಿಟ್ರೆ ನಿಮಗೆ ಗೊತ್ತಾಗ್ತದೆ, ಯಾವುದೋ ನಾನು ಹೊಸದಾಗಿ ಏನು ಹೇಳೋದಿಲ್ಲ. ಸೊ ಕಾಲುವೆ ತೆಗೆಯೋದು ಇಂಪಾರ್ಟೆಂಟು. ಆಮೇಲೆ ಹಿತಮಿತವಾಗಿ ನೀರು, ವಿಪರೀತ ನೀರು ಕೊಡ್ತೀರಿ ನೀವು. ಬಯಲುಸೀಮೆಯಲ್ಲಿ ನಾನೇ ಒಂದ್ಸರಿ ನಮ್ಮ ಸಂಪಾದಕೀಯ ಬರ್ತಿದ್ದೆ, ಫಸ್ಟ್ ಕರೆಕ್ಟ್ ಕೃಷಿ ಪಂಪ್ ಸೆಟ್ಟಿಗೆ ಮೀಟರ್ ಹಾಕಿ 8 ರೂಪಾಯಿ ಯೂನಿಟ್ ಮಾಡಿ. ನನಗೇನು ಸಿಟ್ಟಿಲ್ಲ, ಸಿದ್ದರಾಮಯ್ಯ ಕೊಡ್ತಾ ಇರೋದು. ಆದ್ರೆ ಅದರಿಂದ ಏನಾಗ್ತಾ ಇದೆ ಕೇಳಿದ್ರೆ ಅಂತರ್ಜಲ ಕಂಪ್ಲೀಟ್ ಸತ್ಯನಾಶ ಆಗ್ತಾ ಇದೆ, ಜೊತೆಗೆ ಹಾಕಿದ ಗೊಬ್ಬರ ಪೂರ್ತಿ ತೊಳ್ಕೊಂಡು ಸಮುದ್ರ ಸೇರ್ತಾ ಇದೆ, ಹಿಂಗೆ ಹೋಗ್ತದೆ. ಅತಿಯಾದ ನೀರು ಕೊಟ್ಟು ಹಾಳು ಮಾಡಬೇಡಿ. ಅಡಿಕೆಗೆ ಎಷ್ಟು ಬೇಕು ಅಷ್ಟೇ ಹಿತಮಿತವಾಗಿ ನೀರು ಕೊಡಿ. ಕರೆಂಟ್ ಪುಕ್ಕಟೆ ಇದೆ ಅಂತ ಮಾಡಬೇಡಿ. ನೀರು, ಆಮೇಲೆ ನೀರಿನ ಅಂತರ 15 ದಿನಕ್ಕೊಂದ್ಸರಿ, ಅದು ಈ ಮಲೆನಾಡಲ್ಲಿ ಹೆಚ್ಚು ಪ್ರಸ್ತುತ ಇರ್ಲಿಕ್ಕಿಲ್ಲ, ವಾರಕ್ಕೆ ಕೊನೆ ಪಕ್ಷ 3 ಸರಿ ನೀರು ಕೊಡ್ಬೇಕು. 15 ದಿವಸಕ್ಕೊಂದ್ಸರಿ ನನ್ನ ತೋಟ ದೊಡ್ಡದಿದೆ ಪಾಲ್ ಮಾಡ್ಕೊ ಅವೆಲ್ಲ ಕತೆ ನಡೆಯೋದಿಲ್ಲ. ನೀವು ವಾರಕ್ಕೆ 3 ಸರಿ ನೀರು ಕೊಡಬೇಕು. ಹಿತಮಿತವಾಗಿ 30%ಗಿಂತ ಇದು ಕೆಳಗೆ ಹೋಗ್ಬಾರ್ದು ಪರ್ಸೆಂಟೇಜು ನೀರಿಂದು, 80%ಗಿಂತ ಹೆಚ್ಚು ಹೋಗ್ಬಾರ್ದು. ಅದು ನಾವು ಹೆಂಗ್ ನೋಡ್ತೇವೆ ಅವೆಲ್ಲ ಬೇಡ. ತೇವಾಂಶ ಒಂದೇ ರೀತಿಯಲ್ಲಿ ಕಾಪಾಡಿದ್ರೆ ಸ್ಟ್ರೆಸ್ ಆಗೋದಿಲ್ಲ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ನಿಮ್ಮ ಈಗ ನಾನೇನು ಒಂದಷ್ಟು ತೋಟಗಳಲ್ಲಿ ಕಂಟ್ರೋಲ್ ಇದೆ ಅಂತ ಹೇಳಿ ಇದೆಲ್ಲ ಫಾಲೋ ಮಾಡಿದೀವಿ. ಯಾವುದು ಹೈಪೋಥೆಟಿಕಲ್ ಅಲ್ಲ. ನಾನು ಅಡ್ರೆಸ್ ಕೊಡ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಕೆಲವರಿಗೆ ಗೊತ್ತು, ಹೋಗಿ ನೋಡ್ಕೊ ಬನ್ನಿ ಆಯ್ತಾ. ಆಮೇಲೆ ಅದಕ್ಕೆ ಒಂದು, ಆಮೇಲೆ ಮಣ್ಣು ಹಾಕಬಾರ್ದು. ಬಯಲುಸೀಮೆನಲ್ಲಿ ಅದೊಂದು ಚಟ, ಇದ್ರ ಹೊಡ್ಸೋದು, ಮಣ್ಣು ಹೊಡ್ಸೋದು, ಕೆರೆಗೋಡು ಹೊಡೆಯೋದು, ಗುಡ್ಡದ ಮಣ್ಣು ಹೊಡೆಯೋದು, 100 ಟ್ರ್ಯಾಕ್ಟರ್ ಹೊಡೆದವನ್ಗಿಂತ 200 ಟ್ರ್ಯಾಕ್ಟರ್ ಹೊಡೆದವ ದೊಡ್ಡ ಮನುಷ್ಯ. ತೋಟ ಹಾಳು ಮಾಡ್ತಾ ಇದಾರೆ. ನಾ ಮನ್ಸಲ್ಲೇ ನಗ್ತೀನಿ, ನಮ್ಮ ಮಲೆನಾಡವರು ಬದುಕ್ತಾರೆ. ಇವ್ರ ತೋಟ ಎಲ್ಲ ಒಂದ್ ಕಡೆ ಕಡಿಮೆ ಆಗಿರ್ತಾನೆ, ಇನ್ನೊಂದ್ ಕಡೆ ಬಚಾವಾಗೋದು ಆಯ್ತಾ. ಮಾಡ್ಕೊಳ್ಳಿ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀವಿ, ಕೇಳಲ್ಲ ಅದು ಹೊಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಸೊ ಮಣ್ಣು ಹಾಕ್ಸೋದು ಇಲ್ಲಿ ಪದ್ಧತಿ ಏನಿದ್ರೆ, ಉದಿ ಹಾಕೋದು, ಕಟ್ ಮಾಡೋದು, ತೊಳೆದೋದ ಮಣ್ಣನ್ನ ರಿಪ್ಲೇಸ್ ಮಾಡಕ್ಕೆ ಹೊರತು ಮಣ್ಣು ಕೊಡೋದಕ್ಕಲ್ಲ. ಇಲ್ಲೂ ಕೆಲವರು ಪರಮೇಶ್ವರ್ ಭಟ್ ಅಂತ ಹೇಳಿ ತೀರ್ಥಹಳ್ಳಿ, ನನಗೆ ವೈಯಕ್ತಿಕ ಪರಿಚಯ ಇಲ್ಲ, ನಮ್ಮ ನೇರ ಪ್ರಸಾರದಲ್ಲಿ ಕನೆಕ್ಟ್, ಅವರದ್ದು ಇದೇ ಸಮಸ್ಯೆ ಬಂದಿತ್ತು. ಎಲ್ಲ ನಾವು ಕೇಳ್ತಾ ಹೋಗ್ತೀವಿ ಏನೇನ್ ಮಾಡ್ತೀರಿ ಅಂತ. ನೇರ ಪ್ರಸಾರದಲ್ಲಿ ಅವ್ರು ಮಣ್ಣು ಹಾಕ್ತಿದ್ರು, 1 ಬುಟ್ಟಿ ಗೊಬ್ಬರ ಹಾಕಿ 2 ಬುಟ್ಟಿ ಮಣ್ಣು ಹಾಕೋರು. ತೋಟ ಹಿಡಿಮುಡಿಗೆ ರೋಗ ಇಲ್ಲೇ ತೀರ್ಥಹಳ್ಳಿಯಲ್ಲಿ, ಎಲ್ಲಿ ಗೊತ್ತಿಲ್ಲ. ಸೊ ಅಡಿಕೆಗೆ ಸ್ಟ್ರೆಸ್ ಆಗೋದು ನೀವು ಬುಡದಲ್ಲಿ ಮಣ್ಣು ಹಾಕಿರಾಗ್ತದೆ, ಅದು ಮಾಡಬೇಡಿ. ಆಮೇಲೆ ಎಲ್ಲದಕ್ಕಿಂತ ಬಹಳ ಮಹತ್ವ ಏನಂದ್ರೆ ಫರ್ಟಿಲೈಸರ್ ಕೊಡೋದು. ನೀವು ಎಷ್ಟೇ ದಡ್ಡಿ ಗೊಬ್ಬರ ಕೊಟ್ಟರು, ದಡ್ಡಿ ಗೊಬ್ಬರ ಕೊಡ್ಲೇಬೇಕು. ನೀವು ದನದ ಗೊಬ್ಬರ ಕೊಡ್ಲೇಬೇಕು. ದನದ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇಲ್ಲ ಯಾವ್ದು ಸಿಗ್ಲಿ, ಸಿಟಿ ಕಂಪೋಸ್ಟ್. ನಾವೇ ಸಿಟಿ ಕಂಪೋಸ್ಟ್ ಇಲ್ಲಿ ಕಳಿಸ್ತಾ ಇದ್ದೀವಿ. ಪ್ರಕಾಶ್ ಅವರೇ ತರಿಸಿದ್ದಾರೆ, ಸಾಕಷ್ಟು ಜನ ತರಿಸಿದ್ದಾರೆ. ಫಸ್ಟ್ ಕ್ಲಾಸ್ ಇದೆ ಸಿಟಿ ಕಂಪೋಸ್ಟ್ ಆಯ್ತಾ. ಅದನ್ನ ಟೆಸ್ಟ್ ಮಾಡಿ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತೆಲ್ಲ ಪ್ರೂವ್ ಮಾಡಿ ನಾವು ಎಳೆದಿದ್ದೀವಿ ಮಾರ್ಕೆಟಿಗೆ. ಸೊ ಎನಿವೆ ಯಾವುದೋ ಒಂದು ನೀವು ಕೊಡ್ಲೇಬೇಕು. ಆಮೇಲೆ ಇದ್ದಿದ್ದೆಲ್ಲ ಕಸ ಬಸಿಯನ್ನ ಅಲ್ಲೇ ಹಾಕಿ ಗೊಬ್ಬರ ನೋಡೋದು. ನೀವು ಜೀವಾಮೃತ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ, ಏನಾದ್ರು ಕೊಡಿ. ಬಲ್ಕ್ ಆರ್ಗ್ಯಾನಿಕ್ ಮ್ಯಾಟರ್. ಜೀವಾಮೃತ ಬರೇ ಕೊಟ್ಟೆ ಅಂತಂದ್ರೆ ತೋಟ ಹಾಳಾಗಿ ನಿಮ್ಗೆ 1000 ತೋಟ ತೋರಿಸ್ತೀನಿ. ಇದಕ್ಕೆ ನನಗೆ ರಿಯಾಲಿಟಿ ಶೋ ಇದೆಲ್ಲ ಬರ್ತಾ ಇರ್ತದೆ. ಸೊ ಬಲ್ಕ್ ಆರ್ಗ್ಯಾನಿಕ್ ಮ್ಯಾಟರ್ ಕೊಡಲೇಬೇಕು. ನನ್ನ ಹತ್ರ ದನ ಇಲ್ಲ, ನಮ್ಮಲ್ಲೂ ಗೊಬ್ಬರ ಸಿಗಲಿಲ್ಲ, ಇಟ್ ಇಸ್ ನಾಟ್ ಮೈ ಹೆಡೆಕ್. ನಾನೇನು ಹೇಳಾರೆ, ಎಲ್ಲಿಂದಾನು ನೀವು ಆರ್ಗನೈಸ್ ಮಾಡಬೇಕು. ಮತ್ತೆ ಒಂದು ಅಡಿಕೆ ಮರಕ್ಕೆ ಏನಿಲ್ಲ ಅಂದ್ರು ನೀವು 2 ವರ್ಷ ಬಿಟ್ಟು ವರ್ಷ ಕೊಡ್ತೀನಿ, ನಡೆಯೋದಿಲ್ಲ. ಕಡಿಮೆ ಕೊಟ್ಟರು ಕೊಡಿ, ಪ್ರತಿ ವರ್ಷ ಕೊಡಿ. 15 kg ಆಗುವಷ್ಟು ಅಂದ್ರೆ ಒಂದು ಸಾಧಾರಣ ಇಷ್ಟು ದೊಡ್ಡ ಬುಟ್ಟಿ ಆಗುವಷ್ಟು ಕೊಡಲೇಬೇಕು. ಅದಿಲ್ಲದೆ ನಿಮ್ಮ ಅಡಿಕೆ ಮರದ ರೆಸಿಸ್ಟೆನ್ಸ್ ಉಳಿಯೋದಿಲ್ಲ. ಇದೆಲ್ಲ ನೀವು ಈಗೆಲ್ಲ ಟಿಕ್ ಮಾರ್ಕ್ ಮಾಡ್ಕೊತ ಹೋಗಿ ಇದ್ರನ್ನ ನೀವು ಎಷ್ಟು ಮಾಡಿದಿರಿ, ಎಷ್ಟು ಬಿಟ್ಟಿದ್ದೀರಿ ಅನ್ನೋದ್ರಲ್ಲಿ ನಿಮ್ಮ ತೋಟದಲ್ಲಿ ಎಲೆ ಚುಕ್ಕೆ ಎಷ್ಟಿದೆ ಇಲ್ಲ ಹೇಳೋದು ಡಿಸೈಡ್ ಆಗ್ತದೆ. ಇದು ಒಂದು, ಆರ್ಗ್ಯಾನಿಕ್ ಮ್ಯಾಟರ್ ಕೊಡಲೇಬೇಕು. ಎರಡನೇದು ಬಹಳ ಮಹತ್ವದೇನೆಂದ್ರೆ ಫರ್ಟಿಲೈಸರ್. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸರ್ಕಾರಿ ಗೊಬ್ಬರ, ಇಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ, ಸೀಮೆ ಗೊಬ್ಬರ ಅಂತ ಹೇಳ್ತಾರೆ, ಫರ್ಟಿಲೈಸರ್ ಕೊಡಲೇಬೇಕು. ಕೊಡಲಿಲ್ಲ ಇಲ್ಲೊಂದು ಸಣ್ಣ ಸಮಸ್ಯೆ ಇದೆ. ಫರ್ಟಿಲೈಸರ್ ಕೊಟ್ಟರೆ ಮಣ್ಣು ಹಾಳಾಗ್ತದೆ. ಎಲ್ಲರಿಗೆ ನಾವು ಸುಮ್ಮನೆ ಮೊದಲೇ ಪ್ರಶ್ನೆ ಕೇಳಿದ್ರೆ ಎಲ್ಲರೂ ಕೈ ಎತ್ತಿದ್ರು, ಮಣ್ಣು ಹಾಳಾಗ್ತದೆ. ಯಾರು ಹೇಳಿದ್ರು? ಎಲ್ಲಿ ಕೇಳಿದ್ರಿ? ಯಾವ ರಿಸರ್ಚ್ ಹೇಳಿದೆ?
ನಿಮ್ಮನ್ನು ದಾರಿ ತಪ್ಪಿಸಿದವ್ರು ಯಾರು? ನಾನೇನೋ ಫರ್ಟಿಲೈಸರ್ ಕಂಪನಿ ರೆಪ್ರೆಸೆಂಟೇಟಿವ್ ಅಲ್ಲ, ನಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ, ನಾವು ಅಂಗಡಿ ಇಟ್ಟು ಇಲ್ಲ, ನನಗೇನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ನೆನ್ಪಿಟ್ಕೊಳ್ಳಿ, NPK ಇದನ್ನ ನೀವು ವ್ಯವಸ್ಥಿತವಾಗಿ ಕೊಡ್ಲಿಲ್ಲ ಅಂದ್ರೆ ಮರದ ರೆಸಿಸ್ಟೆನ್ಸ್ ವೀಕ್ ಆಗ್ತದೆ, ಇಳುವರಿ ಬಿಟಾಕಿ ಸಾಯಿಲೆ. ಚುಕ್ಕೆ ರೋಗದ ದೃಷ್ಟಿಯಿಂದ ಹೋದ್ರು ಇವನ್ ಹಳದಿ ಎಲೆ ರೋಗ ಕೂಡ ಇದು ಕೌಂಟ್ ಆಗ್ತದೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಕೊಳೆ ರೋಗಕ್ಕೆ ಕೌಂಟ್ ಆಗ್ತದೆ, ಕೊಳೆ ರೋಗಕ್ಕಿಂತ ವಿಶೇಷವಾಗಿ ಎಲೆ ಚುಕ್ಕೆಗೆ. NPK ಫರ್ಟಿಲೈಸರ್ ಅನ್ನ ಸರಿಯಾದ ರೂಪದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪ್ರತಿ ವರ್ಷನೂ ನಾವು ಅದಕ್ಕೆ ರೂಪ ಹೇಳೋದಕ್ಕೆ ಕಾರಣ ಹೇಳ್ತೀನಿ, ಆಮೇಲೆ ಕೊಡಲೇಬೇಕು. ಫರ್ಟಿಲೈಸರ್ ಹಾಕಿದ್ರೆ ಮಣ್ಣು ಹಾಳಾಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ನಿಮ್ಮ ಇಷ್ಟು ದಿನ ತಿಳ್ಕೊಂಡಿದ್ದನ್ನೆಲ್ಲ ನಾನು ಶೇಕ್ ಮಾಡಕ್ಕೆ ಬಂದಿದ್ದೀನಿ. ಎಲ್ಲ ಇವ್ರು ಯಾರು ಮಾಡಿರಲಿಲ್ಲ ಅಂತ ಅನ್ಕೊಂಡಿದ್ರಿ, ಇವ್ರ ಕೈಲಾಗಿರೋದು ಎಲ್ಲದನ್ನೂ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಆಮೇಲೆ ಮೈಸರ್ ಇಲ್ಲಿ ಇದರೆಲ್ಲ ಗೊತ್ತಿಲ್ಲ, ಪ್ರೈವೇಟ್ ರಿಸರ್ಚ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರು. ನಾನು ಒಂದ್ ಹೇಳಿದೆ, ದಯವಿಟ್ಟು ನಾನು ಒಬ್ಬ ಬೆಳೆಗಾರ ಆಗಿ ಅಥವಾ ನಾನು ಇವರೆಲ್ಲರೂ ಎಷ್ಟೊಂದು ಜನ ಉತ್ತರ ಕೊಡೋನಾಗಿ ನನ್ನನ್ನು ಒಂದು ಕಿವಿ ಮೇಲೆ ಹಾಕಿ ಏನ್ ರಿಸರ್ಚ್ ಮಾಡ್ತಾರೆ, ಯಾವ ಲೈನ್ ಆಫ್ ರಿಸರ್ಚ್ ಅದರಲ್ಲಿ ಒಂದು ನಾನು ಇವರಿಗೂ ಎಲ್ಲ ಹೇಳಿದ್ವಿ, ಅವರು ಹೊರಟಿದ್ದಾರೆ. ಹಂಗಾರೆ ಎಲೆ ಚುಕ್ಕಿಗೆ ಏನ್ ಪರಿಹಾರ? ನೇರವಾಗಿ ಔಷಧಿ ಹೊಡೆಯಕ್ಕೆ ಇಲ್ಲ, ಔಷಧಿ ಇವ್ರ ಹತ್ರ ಮಾಡಕ್ಕೂ ಬರೋದಿಲ್ಲ. ಹಂಗಾರೆ ಇನ್ನೇನು ಲೈನ್ ಆಫ್ ರಿಸರ್ಚ್ ಇದೆ, ಒಂದೆರಡಿದೆ. ಏನು ಅಂದ್ರೆ, ಕೆಲವು ತೋಟಗಳಲ್ಲಿ ಮಧ್ಯದಲ್ಲಿ ಒಂದು ಮರ, ಅಲ್ಲೊಂದು ಮರ, ಇಲ್ಲೊಂದು ಮರ ಸರಿ ಇದೆ. ಹಂಗಾರೆ ಹೆಂಗೆ ಸರಿ ಇದ್ದಿದ್ದು ಹೆಂಗೆ? ಅದರಲ್ಲಿ ಎರಡು ಕಾರಣಗಳು, ನಾವು ವೈಜ್ಞಾನಿಕವಾಗಿ ಎರಡು ಕಾರಣಗಳನ್ನ ನಾವು ನೋಡ್ತೀವಿ. ಒಂದು, ಅಲ್ಲಿ ಪೋಷಕಾಂಶಗಳಲ್ಲಿ ಮಣ್ಣು ನೀವು ಟೆಸ್ಟ್ ಮಾಡ್ತೀರಿ, ಆ ಮರಕ್ಕೆ ಈ ಮರಕ್ಕೆ ಎರಡಕ್ಕೂ ಮಣ್ಣು ಒಂದೇ ಇದೆ, ಅಲ್ಲೇ ಅಕ್ಕಪಕ್ಕ ಇದೆ. ಹಾಗಾದ್ರೆ ಮೇಲೆ ಲೀಫ್ ಅನಾಲಿಸಿಸ್ ಮಾಡ್ತಾರೆ. ಎಲೆಯ ಅದು ದ್ರಾಕ್ಷಿ ಅಂತ ಇದರಲ್ಲಿ ಬಹಳ ವ್ಯವಸ್ಥಿತವಾಗಿದೆ. ಲೀಫ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾವ ಪೋಷಕಾಂಶದ ಮಟ್ಟ ಯಾವ್ದಿದೆ, ಅದ್ರ ಕೆಲಸರಿ ಬೇರೆ ಬೇರೆ ಕಾರಣದಿಂದ ಹೀರಿಕೆ ಆಗೋದಿಲ್ಲ, ಮಣ್ಣಲ್ಲಿದ್ರು ಹೀರಿಕೆ ಆಗೋದಿಲ್ಲ. ಅದು ಈ ಮರಕ್ಕೂ ಕಂಪೇರ್ ಮಾಡುವಂತ ಎಲ್ಲ ವ್ಯವಸ್ಥಿತವಾದ ಫೆಸಿಲಿಟಿ ಇವರ ಹತ್ರ ಇರ್ತದೆ. ಇವರು ಪ್ರೈವೇಟ್ ರಿಸರ್ಚ್ ಮಾಡಿದ್ರು. ಈ ಆಂಗಲ್ ಆಫ್ ರಿಸರ್ಚ್ ನಮಗೆ ಏನಾದ್ರು ಅವಾಗ ನೋಡಿ, ಯಾವ ಮರದಲ್ಲಿ ಎಲೆ ಚುಕ್ಕೆ ಇಲ್ವಾ, ಅದರಲ್ಲಿ ಯಾವುದೋ ಒಂದು ಕ್ಯಾಡ್ಮಿಯಂ ಹೆಚ್ಚಿದೆ, ನಿಮ್ಮೆಲ್ಲ ಇರೋದಿಲ್ಲ, ಜಿಂಕು, ಬೋರಾನ್ ಈ ತರ, ಅಥವಾ ಕ್ಯಾಲ್ಸಿಯಂ ಬೇರೆ ಬೇರೆ ಇರ್ಬೋದು, NPK ಬಿಟ್ಟು, ಅಥವಾ ಯಾವುದೋ ಇರ್ಬೋದು. ಇದ್ರ ಪ್ರಮಾಣ ಹೆಚ್ಚಿದ್ದು ಇದರಲ್ಲಿ ಕಡಿಮೆ ಇದೆ. ಆ ತರದೊಂದು 100 ಸ್ಯಾಂಪಲ್ ಅನ್ನ ಕಂಪೇರ್ ಮಾಡಿ ನಾವು ಇನ್ಫ್ಲುಯೆನ್ಸಿಗೆ ಬರ್ಬೋದು. ಆವಾಗ ಆ ಪೋಷಕಾಂಶವನ್ನ ಎಲ್ಲ ಗಿಡಗಳಿಗೆ ಕೊಡ್ಬೋದು. ಅದು ಒಂದು ಲೈನ್ ಆಫ್ ರಿಸರ್ಚ್ ಅವಕಾಶ ಇದೆ, ಅಂತ ಮಾಡ್ತಾರೆ ಇವರು. ಆಮೇಲೆ ಇನ್ನೊಂದು ಸಾಧ್ಯತೆ ಏನಿದೆ ಅಂದ್ರೆ, ಎಂಡೋಫೈಟಿಕ್ ಆಕ್ಟಿವಿಟಿ ಅಂತ. ಅದು ಅಗ್ರಿಕಲ್ಚರ್ ಸೈನ್ಸ್ ಓದೋರಿಗೆ ಗೊತ್ತಿರುತ್ತೆ. ಇನ್ನು BT ಹತ್ತಿ ಎಲ್ಲ ಕೇಳಿರ್ತೀರಿ, ಹೋರಾಟ, ಹಾರಾಟ, ಹಸಿರು ಶಾಲು ತಿರ್ಸೋದು, ಅದು ಒಂದು ಒಳ್ಳೆ ಟೆಕ್ನಾಲಜಿ ಇದೆ ಆಕ್ಚುಲಿ. ಅದರಲ್ಲಿ ಅದೇನಂದ್ರೆ, ಒಂದು ಬ್ಯಾಕ್ಟೀರಿಯಾ, ಬ್ಯಾಸಿಲಸ್ ತುರಂಜಿನೆಸಿಸ್ ಬ್ಯಾಕ್ಟೀರಿಯಾ ಒಂದು ಸೇರಿಸ್ತಾರೆ, ಅದರಲ್ಲಿ ಪ್ರೋಟೀನ್ ಬಿಡುಗಡೆ ಆಗಿ ವಿಷ ಆಗ್ತದೆ, ಅದೆಲ್ಲ ಒಂದಿಷ್ಟು ಕತೆ. ಕೆಲವು ಸೂಕ್ಷ್ಮಾಣು ಜೀವಿಗಳು ಹೆಂಗೆ ಈಗ ಈ ರೋಗಾಣು ನಾವು ದಾರಿ ಮೇಲೆ ಮಾತಾಡ್ತಾ ಇದ್ವಿ, ಈ ರೋಗಾಣುಗಳು ಆ ಎಲೆಯ ಜೀವಕೋಶ ಅಥವಾ ಟಿಶ್ಯೂ, ಅಂದ್ರೆ ಏನಂತೀರಿ ಕನ್ನಡದಲ್ಲಿ ಟಿಶ್ಯೂ, ಅಂಗಾಂಗದಲ್ಲಿ ಸೇರ್ಕೊಂಡಿರ್ತದೆ. ಹಾಗೇನೆ ಒಂದಿಷ್ಟು ನಮಗೆ ಉಪಯುಕ್ತವಾದಂತಹ ಸೂಕ್ಷ್ಮಾಣು ಜೀವಿಗಳು ಸೇರ್ಕತ್ತವೆ, ಏನು ಅವರವರ ದೋಸ್ತಿ. ಅದು ಇದ್ದು ಈ ರೋಗಾಣುವನ್ನ ತಡೀತದೆ, ಈ ಕೀಟವನ್ನ ತಡೀತದೆ. ಅದಕ್ಕೆ ಎಂಡೋಫೈಟಿಕ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಮರದಲ್ಲಿ ಅಲ್ಲಲ್ಲಿ ಇದ್ದಿದ್ದು ಅಥವಾ ಯಾವ ತೋಟದಲ್ಲಿ ರೋಗ ಬರಲಿಲ್ವಾ ಅದನ್ನು ತಂದು ಅದ್ರಲ್ಲಿ ಆ ಥರದ್ದು ಯಾವ್ದಾದ್ರು ಇದೆಯಾ ಅಂತ ಇವರು ರಿಸರ್ಚ್ ಮಾಡಿದ್ರೆ ಅದು ಸಿಗ್ಬೋದು. ಅದು ಈಗಾಗಲೇ ಬೇರೆ ಬೇರೆ ಬೆಳೆಯಲ್ಲಿದೆ. ಈ ಚಿಲ್ಲಿ ಮೆಣಸಿನಕಾಯಲ್ಲಿ ಒಂದು ಬಿವೇರಿಯಾ ಬ್ಯಾಸಿಯಾನ ಹೇಳುವಂತ ಒಂದು ಶಿಲೀಂಧ್ರ ಸೇರ್ಕೊಂಡು, ಸೊ ಫಂಗಸ್ ಸೇರ್ಕೊಂಡು ಅಲ್ಲಿ ಬಂದು ತಿನ್ನುವ ಹುಳಗಳನ್ನ ಸಾಯಿಸ್ತಾ ಇದೆ ನೈಸರ್ಗಿಕವಾಗಿ. ಯಾರು ಏನು ಅವರು ಹೋಗಿ ಬಿಟ್ಟಿದ್ದಾರೆ, BTಯಲ್ಲಿ ಉದ್ದೇಶಪೂರ್ವಕ ಬಿಟ್ಟಿದ್ದಾರೆ, ಇದು ನೈಸರ್ಗಿಕವಾಗಿ ಸೇರಿದೆ. ಈಗ ಎಲೆ ಚುಕ್ಕೆ ಅಥವಾ ಬೇರೆ ಇವನ್ ಹಳದಿ ರೋಗದಲ್ಲಿ ರೆಸಿಸ್ಟೆನ್ಸು ಅಥವಾ ರೆಸಿಸ್ಟೆನ್ಸ್ ಬೇಡ, ಟಾಲರೆನ್ಸ್, ತಡ್ಕೊಳ್ಳುವ ಶಕ್ತಿ ಇದೆ ಹೇಳುವಂತದಕ್ಕೆ ಆ ಥರದ್ದು ಏನಾದ್ರು ಇದೆಯಾ, ಅದನ್ನ ರಿಸರ್ಚ್ ಮಾಡೋದಕ್ಕೆ ಅವಕಾಶ ಇದೆ. ಅದಿದ್ರೆ ಆಗ್ತದೆ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ, ರೆಸಿಸ್ಟೆನ್ಸ್ ಇದ್ದ ಗಿಡ ಹುಡುಕಿದ್ವಿ, ಫೈನ್. ಈಗ ಸೂಕ್ಷ್ಮಾಣು ಜೀವಿ ಆದ್ರೆ ಬಿಡ್ಬೋದು, ಆಮೇಲೆ ಇದಿದ್ರೆ ಯಾವ್ದೋ ಪೋಷಕಾಂಶ ಅಂದ್ರೆ ಕೊಡಬಹುದು. ಯಾವುದೋ ಒಂದು ಗಿಡಕ್ಕೆ ಯಾವುದೂ ಇಲ್ಲ, ಆದ್ರೆ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ. ಮುಂದೆ ಹೆಂಗೆ ಮಲ್ಟಿಪ್ಲೈ ಮಾಡ್ತೀರಿ? ಕರ್ನಾಟಕಕ್ಕೆ ಒಂದು ವರ್ಷಕ್ಕೆ 10 ರಿಂದ 12 ಕೋಟಿ ಅಡಿಕೆ ಗಿಡಗಳು ಬೇಕು. ಹೆಂಗ್ ಮಾಡ್ತೀರಿ? ಟಿಶ್ಯೂ ಕಲ್ಚರ್ ಮಾಡಬೇಕು, ಅದೊಂದೇ ಪರಿಹಾರ. ನೀವು ಅದರಿಂದ ಬೀಜ ತೆಗೆದು ಮಾಡಿದ್ರೆ ಕ್ರಾಸ್ ಪಾಲಿನೇಷನ್ ಅಲ್ಲಿ ಹೋಗ್ತದೆ, ಮುಂದೆ ಬರೋದಿಲ್ಲ. ಅದು ಟೆಸ್ಟ್ ಮಾಡೋದಕ್ಕೆ ಮತ್ತೆ 8 ವರ್ಷ ಬೇಕು. ಟಿಶ್ಯೂ ಕಲ್ಚರ್ ಮಾಡಬೇಕು. ಟಿಶ್ಯೂ ಕಲ್ಚರ್ ತಂತ್ರಜ್ಞಾನ ಇನ್ನೂ ಸರಿಯಾಗಿ ಕಮರ್ಷಿಯಲೈಸ್ ಆಗಿಲ್ಲ. ಹಾಗಾಗಿ ನಿಮ್ಮದೇ ತೋಟದಲ್ಲಿ ನಿರೋಧಕ ಶಕ್ತಿ ಇರುವಂತ ತಳಿ ಸಿಕ್ಕರು ಸದ್ಯೋ ಭವಿಷ್ಯದಲ್ಲಿ ಆ ಗಿಡವನ್ನ ಎಲ್ಲಾ ರೈತರಿಗೆ ಕೊಡೋಕ್ಕೆ ಆಗೋದಿಲ್ಲ. ಟೆಕ್ನಿಕಲಿ ಇಂಪಾಸಿಬಲ್.
ಟಿಶ್ಯೂ ಈಗ ನಾನು ಹೇಳಿದ್ರೆ ಹಿಂಗೆ ಹೇಳ್ತೀನಿ, ಅವ್ರು ಹಂಗೆ ಹೇಳೋದಿಲ್ಲ, ನಾವು ಟಿಶ್ಯೂ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಬಟ್ ಅದು ಆಗೋದಿಲ್ಲ, ನಂಗೆ ಗೊತ್ತು, ಈಸಿ ಇಲ್ಲ ಅದು. ಸೊ ಹಾಗಾಗಿ ಒಮ್ಮೆ ಸಿಕ್ಕರೂ ಕೂಡ ಆ ತರ ಇದು ಬರೋದಿಲ್ಲ. ವ್ಯಾಕ್ಸಿನ್ ಎಲ್ಲರೂ ಹೇಳ್ತಾರೆ, ಇದಕ್ಕೆ ವ್ಯಾಕ್ಸಿನ್ ಇದೆ, ಅದಕ್ಕೆ ವ್ಯಾಕ್ಸಿನ್ ಇದೆ, ಯಾಕೆ ಇದಕ್ಕೆ ರೋಗ ಬರಲಾರ್ದಂಗೆ ಯಾಕೊಂದು ವ್ಯಾಕ್ಸಿನ್ ಚುಚ್ಚುಬದನ್ನು ಕಂಡುಹಿಡಿಬಾರ್ದು? ನೆನ್ಪಿಟ್ಕೊಳ್ಳಿ, ಅದು ಅಗ್ರಿಕಲ್ಚರ್ ಅಥವಾ ಬಾಟ್ನಿ ಗೊತ್ತಿದ್ದವ್ರಿಗೆ ಗೊತ್ತು, ಯಾವುದೇ ಗಿಡದಲ್ಲಿ ಸಾಕಷ್ಟು ಟ್ರೈ ಮಾಡಿದ್ದಾರೆ, ಬೇರೆ ಬೇರೆ ಸಿಟ್ರಸ್ ಕ್ಯಾಂಕರ್ ಯಾವುದಕ್ಕೂ ಮಾಡಿದ್ದಾರೆ. ನಿರೋಧಕ ಶಕ್ತಿ ಬೆಳೆಸುವಂತ ಚುಚ್ಚುಮದ್ದನ್ನು ಮಾಡೋಕ್ಕಾಗ್ತದೆ ಮಾಡಿದರೆ ಬರಲಿಲ್ಲ. ಈ ಜಗತ್ತಿನಲ್ಲಿ ಯಾವುದೇ ಸಸ್ಯಗಳಲ್ಲಿ ವ್ಯಾಕ್ಸಿನ್ ಇದು ಪ್ರಯೋಗ ಯಶಸ್ವಿ ಆಗಲಿಲ್ಲ. ಆಗ ನಿಮ್ಮ ಎಲೆಚುಕ್ಕೆ ರೋಗಕ್ಕೂ ಹಳದಿ ರೋಗಕ್ಕೂ ವ್ಯಾಕ್ಸಿನ್ ಈ ಜನ್ಮದಲ್ಲಿ ಬರೋದಿಲ್ಲ. ಆಮೇಲೆ ಇನ್ನೊಂದು ರೋಗ ನಿರೋಧಕ ತಳಿ ಅದು ಹೇಳಿದ್ದಲು, ಅದು ಆಗೋದಿಲ್ಲ. ಸೊ ಇಡೀ ಮರವನ್ನೇ ವಿಷ ಮಾಡುತ್ತೇನೆ ಈ ಕೆಲವು ಬೋಗಸ್ ಗಿರಾಕಿಗಳು. ಬುಡದಲ್ಲಿ 2 ಗುಳಿಗೆ ಹಾಕಿ ಇಡೀ ಮರ ವಿಷ ಆಗ್ತದೆ, ಸುಳ್ಳು. ಆ ತರ ಆಗೋದಿಲ್ಲ. ಈ ತರ ಪೆರೆನಿಯಲ್ ಅಂದ್ರೆ ಬಹುವಾರ್ಷಿಕ ಗಟ್ಟಿ ಕಾಂಡದ ಒಡಿ ಸ್ಟೆಮ್ ಇರುವಂತ ಯಾವ ಗಿಡದಲ್ಲೂ ಆತರ ಇಡೀ ಗಿಡವನ್ನು ವಿಷ ಮಾಡುವಂತ ಯಾವ ಟೆಕ್ನಾಲಜಿ ಇಲ್ಲ. ಅದು ಹೇಳಿದ್ರೆ ಸುಳ್ಳು ಹೇಳ್ತಾರೆ. ಆಮೇಲೆ ಸೊ ಹಾಗಾಗಿ ಈಗ ನಾನು ಏನಕ್ಕೆ ಹೇಳಕೊಟ್ಟೆ ಅಂದ್ರೆ, ಇದು ನಿಮ್ಗೆ ಇದೆಲ್ಲ ಆಗೋದಿಲ್ಲ. ನೀವು ಎಂತಾನು ಮಳ್ಮಳ್ ಕಲ್ಪನೆ ಇಟ್ಕೊಂಡು ಸಂಶೋಧನೆ ಮಾಡ್ತಾ ಇದ್ದಾರೆ, ಮುಂದಿನ ವರ್ಷ ಬರ್ತದೆ, ಮುಂದಿನ ವರ್ಷ ಬರ್ತದೆ ಅಂತ ಕೂತ್ಕೊಂಡ್ರೆ ಊರು ಬಿಡೋದು ಗ್ಯಾರಂಟಿ. ಅದನ್ನೆಲ್ಲ ಬಡ್ಸಕ್ ಹೋಗೋದು. ಆಮೇಲೆ ಅವರು ಹೇಳಿದ್ರು, ಬಡ್ಸಕ್ ಹೋಗೋದು, ಅಡಿಗೆ ಮಾಡೋದಕ್ಕೆ ಹೋಗ್ತೀವಿ, ನಮ್ಮನ್ನ ಕರಿಯೋರು ಯಾರು? ಅವರು ಅಡಿಕೆ ಬೆಳೆಗಾರರೇ. ಮದುವೆ 5 ಜನರು ಕರ್ಕೊಂಡು ಹೋಗಿ ಮದುವೆ ಮುಗಿಸ್ಕೊಂಡ್ ಬರ್ತಾರೆ, ನಮಗೆ ಕರೆಯೋದಿಲ್ಲ ಅಂತ ಹೇಳಿದ್ರು. ಇದು ಹಾಸ್ಯ ಮಾಡೋದಕ್ಕಲ್ಲ, ಬಟ್ ರಿಯಾಲಿಟಿ. ನಾನು ಅಡಿಕೆ ಬೆಳೆಗಾರಾಗಿ ಇದು ರಿಯಾಲಿಟಿ. ಸೊ ಹಾಗಾಗಿ ಇದು ಯಾವುದು ಆಗೋದಿಲ್ಲ. ಸೊ ಇಲ್ಲಿ ಈಗ ಮತ್ತೆ ಗೊಬ್ಬರಕ್ಕೆ ಬರ್ತೀನಿ. ಫರ್ಟಿಲೈಸರ್ ಹಾಕಿದ್ರೆ ಮಣ್ಣು ಹಾಳಾಗೋದಿಲ್ಲ. ನಾನು ನಮ್ಮ ಆ್ಯಪ್ ಅಲ್ಲಿ ನಿಮಗೆ ನಮ್ಮ ಪತ್ರಿಕೆ ಸಿಗ್ತದೆ. ಪತ್ರಿಕೆನಲ್ಲಿ 2023 ಜುಲೈದಲ್ಲಿ ರಸಗೊಬ್ಬರ ಹಾಕಿದರೆ ಮಣ್ಣು ಹಾಳಾಗುತ್ತಾ ಅಂತಾನೆ ಬರೆದೆ. ಒಂದು 15 ಪೇಜಿನ ಆರ್ಟಿಕಲ್. ಅದಕ್ಕೆ ಧಾರವಾಡ ವಿಶ್ವವಿದ್ಯಾಲಯದ ಕುಲಪತಿ ಸಾಯಿಲ್ ಸೈಂಟಿಸ್ಟ್ ಅವರನ್ನ ಟೆಸ್ಟಿಫೈ ಮಾಡಿದ್ದಾರೆ. ಆ ತರ 4 ಜನರನ್ನ. ಅಂದ್ರೆ ನಾನು ಸುಮ್ಮನೆ ಏನೋ ಬೋಗಸ್ ಬಿಡ್ತಾ ಇಲ್ಲ, ನಿಜ ಹೇಳಿ. ರಸಗೊಬ್ಬರ ಹಾಕಿದ್ರೆ ಮಣ್ಣು ಹಾಳಾಗೋದಿಲ್ಲ, ಸೂಕ್ಷ್ಮಾಣು ಜೀವಿಸುತ್ತದೆ. ಯಾರು ಹೇಳಿದ್ರು? ನೀವು ಹಾಕಿರೋ ರಾಸಾಯನಿಕ ಗೊಬ್ಬರವನ್ನ ನಾ ಇದು ಏನಕ್ಕೆ ಹೇಳ್ತೀನಿ ಅಂದ್ರೆ, ಬಹುತೇಕ ಜನ ಯಾರು ಫರ್ಟಿಲೈಸರ್ ಹಾಕೋದಿಲ್ಲ. ಹಾಕಿದ್ರು ಯಾವ್ಯಾವ್ದು ರಾಂಗ್ ಹಾಕ್ತಾ ಇದ್ರೆ, ಅದು ಇತ್ತೀಚೆಗೆ ಹಾಕಕ್ ಶುರು ಮಾಡಿದ್ದಾರೆ. ಸೊ ಫರ್ಟಿಲೈಸರ್ ಹಾಕಿದಾಗ ಅದನ್ನ ಕರಗಿಸಿ ಗಿಡಕ್ಕೆ ಬೇಕಾದ ರೂಪದಲ್ಲಿ ಒದಗಿಸುವಂತ ಕೆಲಸ ಮಾಡದೆ ಸೂಕ್ಷ್ಮಾಣು ಜೀವಿಗಳು. ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿ ಇಲ್ಲ ಅಂದ್ರೆ ಹಾಕಿದ ಫರ್ಟಿಲೈಸರ್ ವರ್ಕ್ ಆಗೋದಿಲ್ಲ. ಆವಾಗ ಫರ್ಟಿಲೈಸರ್ ಹಾಕಿದ್ರೆ ಸೂಕ್ಷ್ಮಾಣು ಜೀವಿ ಸಾಕ್ತದೆ. ಯಾವ ಹೇಳ್ದ? ಅಗ್ರಿಕಲ್ಚರ್ ಸೈನ್ಸ್ ಗೊತ್ತಿಲ್ಲದವನು ಮಾತಾಡಲ್ಲ ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ, ಸುಳ್ಳು. ಇದನ್ನ ನಾವಲ್ಲಿ ಆಮೇಲೆ ಇನ್ನೊಂದೇನು ಕೇಳಿದ್ರೆ, ಫರ್ಟಿಲೈಸರ್ ಹಾಕಿದ್ರೆ ಕೆಲವೊಂದಷ್ಟು ಬಯೋಕೆಮಿಕಲ್ ಚೇಂಜಸ್ ಆಗ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯೂರಿಯಾ ನೀವು ಸತತವಾಗಿ ಹಾಕ್ತಾ ಹೋದ್ರೆ ಎಸಿಡಿಟಿ ಹೆಚ್ಚಾಗ್ತದೆ ಮಣ್ಣಿನಲ್ಲಿ. ನೀವು ಇದನ್ನ ಅನಿವಾರ್ಯವಾಗಿ ನಿಮ್ಗೆ ಡಾಕ್ಟರ್ ಆಂಟಿಬಯೋಟಿಕ್ ಬರೀತಾರೆ, ತಗೋಬೇಕು, ಇಲ್ಲಾಂದ್ರೆ ಗುಣ ಆಗೋದಿಲ್ಲ. ಆಂಟಿಬಯೋಟಿಕ್ ಇಂದ ಬಾಯಿ ಹೊಡಿತದೆ, ಗರ್ಮಿ ಆಗ್ತದೆ, ಅದಕ್ಕೆ ಬಿ ಕಾಂಪ್ಲೆಕ್ಸ್ ಕೊಡ್ತಾರೆ. ಕರೆಕ್ಟಾ? ನಾವು ಬದುಕಬೇಕು ಅಂದ್ರೆ ಆಂಟಿಬಯೋಟಿಕ್ ತಗೋಬೇಕು, ಅದನ್ನ ಸೈಡ್ ಎಫೆಕ್ಟ್ ಅನ್ನು ಹೊಡೆಯೋದಕ್ಕೆ ಬಿ ಕಾಂಪ್ಲೆಕ್ಸ್ ತಗೋಬೇಕು, ಇಲ್ಲ ಎಳ್ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು. ಇದೆಲ್ಲ ನಮ್ಮ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಾವಯವ ಕೃಷಿ ಇಷ್ಟೆಲ್ಲ ಜನ ಪುಂಗಿ ಊದ್ತಾರಲ್ವಾ, ಅವರು ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ತಗೋತಾರ, ಅಮೃತ ಬಳ್ಳಿ ಕಷಾಯ ಕುಡಿತಾರ? ತಮಗೆ ಮಾತ್ರ ಪ್ಯಾರಾಸಿಟಮಾಲ್, ಆಂಟಿಬಯೋಟಿಕ್ ಎಲ್ಲದೂ ಬೇಕು. ಯಾಕಂದ್ರೆ ಬದುಕೋದಿಲ್ಲ ಸಾರ್, ಇವತ್ತಿನ ಡೇಟಿಗೆ ಅವೆಲ್ಲ ನಡೆಯೋದಿಲ್ಲ ಸಾರ್ ಅಂತ ಹೇಳ್ತಾರೆ. ಹಂಗ ನಿಮ್ ತೋಟದಲ್ಲಿ ಯಾಕೆ ನಡೆಸ್ತೀರಿ? ಆಯ್ತು, ನಿಮ್ಮನ್ನ ತೋಟದಲ್ಲಿ ಏನಾರು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಕಂಡವರಿಗೆಲ್ಲ ಪುಂಗಿ ಊದಿ ಯಾಕೆ ಅವರದ್ದು ಭವಿಷ್ಯ ಹಾಳು ಮಾಡ್ತೀರಿ? ಸಾವಯವ ಕೃಷಿ ಮಾಡಿ 100 ಗಟ್ಟಲೆ ದನ ಕಟ್ಟಕ್ಕಾಗ್ತದ? ಮತ್ತು ಬರೇ ದನ ಕಟ್ಟಿ ಮಾಡಿದ್ರು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಹಿಂದೆ ಅಮೃತ ಬಳ್ಳಿ ನಡೀತಿತ್ತು, ಈಗ ಯಾಕೆ ನಡೆಯೋದಿಲ್ಲ? ವಾತಾವರಣ ಬದಲಾಗಿದೆ, ನಮ್ಮ ಫಿಸಿಯಾಲಜಿ ಬದಲಾಗಿದೆ, ನಾವು ತಿನ್ನುವ ಆಹಾರ ಕ್ರಮ ಬದಲಾಗಿದೆ. ಹಾಗೆ ಭೂಮಿ, ವಾತಾವರಣ, ಟೆಂಪರೇಚರು, ಮಳೆ ಎಲ್ಲ ಮುಂದಾಗಿದೆ. ಈಗ ತೋಟದಲ್ಲೂ ನಡೆಯೋದಿಲ್ಲ. ಫರ್ಟಿಲೈಸರ್ ಅನ್ನ ಸರಿಯಾದ ರೀತಿ. ಆಮೇಲೆ ಫರ್ಟಿಲೈಸರ್ ಅಂದ್ರೆ ಏನ್ ಮಾಡೋದು? ಸಾವಯವ ಗೊಬ್ಬರ ಕೊಟ್ಟು ಅದ್ರ ಜೊತೆಗೆ ಫರ್ಟಿಲೈಸರ್. ಎರೆಹುಳ ಸಾಯ್ತದೆ, ಎಲ್ಲರೂ ಹೇಳ್ತಾರೆ, ಎಲ್ಲರ ತಲೆ ಹೋಗಿದೆ. ಈ ತರ ನೆಗೆಟಿವ್ ವಿಷಯ ಬಹಳ ಬೇಗನೆ ತಲೆ ಹೋಗ್ತದೆ. ಯಾವನ ಹೇಳ್ದವನಿಗೆ ಏನಾದ್ರು ಮಹತ್ವ ಇದೆಯಾ? ನೆನ್ಪಿಟ್ಕೊಳ್ಳಿ, ಈಗೆಲ್ಲ ಬಹುತೇಕ ರೈತರು ಯೂಟ್ಯೂಬ್, ಫೇಸ್ಬುಕ್ ರೈತರು ಇದ್ದಾರೆ. ನಾನು ಹೇಳಿದ್ರೆ ಈ ಕಡೆ ತಗೊಂಡು ಈ ಕಡೆ ಬಿಡ್ತಾರೆ, ಗೊತ್ತು. ಬಟ್ ನಮ್ ಕರ್ತವ್ಯ ಗುಡ್ಬಾಳದಲ್ಲಿ ಅರಕೆಯಾಟ ಮಾಡ್ದಂಗೆ ನಮ್ ಕರ್ತವ್ಯ ನಾವು ಮಾಡ್ತೀನಿ ಅಷ್ಟೇ. ಬಹುತೇಕ ಜನ ಕಿವಿ ಹಾಕೊಳ್ಳೋದಿಲ್ಲ. ಅವನು ಫೇಸ್ಬುಕ್, ಯೂಟ್ಯೂಬ್ ನಲ್ಲಿ ಹೇಳಿದ್ದು ವೇದವಾಕ್ಯ ಮಧ್ಯ ಮೇಲೆ ಬರ್ತದೆ. ಬೇರೆ ಪರ್ಯಾಯ ಬೆಳೆ ಬಗ್ಗೆ ಹೇಳ್ತಾನೆ. ನಾನು ಒಂದೇ ಮಾತು ಹೇಳ್ತೀನಿ, ಏನ್ ಹೇಳ್ತಾರೆ ಹೇಳೋದು ಮಹತ್ವ ಅಲ್ಲ, ಯಾರು ಹೇಳ್ತಾರೆ ಹೇಳೋದಕ್ಕೆ ಮಹತ್ವ ಕೊಡಿ. ಇಲ್ಲಿ ದಾರಿ ತಪ್ಪಿದ್ದು
ಫರ್ಟಿಲೈಸರ್ ಅನ್ನ ಸರಿಯಾದ ಪ್ರಮಾಣದಲ್ಲಿ, ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಇರಬೇಕು, 0.5ಕ್ಕಿಂತ ಮೇಲೆ ಆರ್ಗ್ಯಾನಿಕ್ ನಿಮ್ಮ ತೋಟದಲ್ಲಿ ಇರಬೇಕು. ಅದಿಲ್ಲ ಅಂದ್ರೆ ಪರಿಹಾರ ಇಲ್ಲ. ಆಮೇಲೆ ಇನ್ನೊಂದು ಮಾತು ನಾನು ಹೇಳದ್ಬಿಟ್ಟೆ, pH. ಈಗೆಲ್ಲದಕ್ಕಿಂತ ಮೊದಲು ನಾನು ಹೇಳ್ಬೇಕಿತ್ತು, ಮಣ್ಣಿನ ರಸಸಾರ ಬಹಳ 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 ಮಹತ್ವ. ಅದು ಇಲ್ಲೆಲ್ಲ ನೀವು ಟೆಸ್ಟ್ ಮಾಡಿದ್ರೆ 5.5ಕ್ಕಿಂತ ಮೇಲೆ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನೀವು ಯಾವ ಗೊಬ್ಬರ ಹಾಕಿ, ಯಾವ ಔಷಧಿ ಕೊಡಿ, ಗಿಡದ ನಿರೋಧಕ ಶಕ್ತಿ ಬೆಳೆಯೋದಿಲ್ಲ, ಇದ್ದಿದ್ದು ಉಳಿಯೋದಿಲ್ಲ. ನೀವು ಏನಾದ್ರು ಸ್ಪ್ರೇ ಮಾಡಿ ಆಗೋದಿಲ್ಲ. pH ಅನ್ನು ಹೆಚ್ಚಿಗೆ ಮಾಡ್ಬೇಕು. ಹಂಗಾರೆ ಏನ್ ಮಾಡ್ತೀರಿ? ಸುಣ್ಣ, ಸಿಂಪಲ್. ಹಂಗಾರೆ ಪ್ರತಿ ವರ್ಷ ಹಾಕ್ಬೇಕು. ಹೌದು, ಪ್ರತಿದಿನ ಮೈ ಕೊಳೆ ಆಗ್ತದೆ, ಸ್ನಾನ ಮಾಡ್ತೀವಿ, ಪ್ರತಿ ದಿವಸ ಹಸಿವು ಆಗ್ತದೆ, ಊಟ ಮಾಡ್ತೀವಿ. ಬೇಕಂದ್ರೆ ಸುಣ್ಣ ಹಾಕ್ಬೇಕು. ಹಾಕಿ ಅದು ನಿರಂತರ ಪ್ರಕ್ರಿಯೆ, ನಾಳೆ ಬೆಳಿಗ್ಗೆ ಆಗೋದಿಲ್ಲ. ಒಂದು 10 ವರ್ಷ ನೀವು ಪ್ರಯತ್ನ, ಸರಿಯಾದ ರೆಕಮೆಂಡೆಡ್ ಡೋಸ್ ಕೊಟ್ರೆ pH 0.5 ವ್ಯತ್ಯಾಸ ಆಗ್ತದೆ. ಟೆಂಪ್ರರಿ ಆಗ್ತದೆ, ಮಳೆ ಬಂದಾಗ ತೊಳ್ಕೊಂಡು ಹೋಗ್ತದೆ, ಮತ್ತೆ ಆಗ್ತದೆ, ಮತ್ತೆ ಹೋಗ್ತದೆ. ಬಟ್ ನಿರಂತರವಾಗಿ ಪ್ರಯತ್ನ ಮಾಡಿ. ಮಣ್ಣಿನ pH 6.5, ಆಕ್ಚುಲಿ 7 ಇರಬೇಕು. 6.5ಯಿಂದ 7.5 ಒಳಗಿದ್ರೆ ನ್ಯೂಟ್ರಲ್ ಸಾಯಿಲ್ ಅಂತ ನಾವು ಲೆಕ್ಕ ತೆಗಿತೀವಿ. 6.5 ಮೇಲಿದ್ರೆ, ನಾನು ಹೇಳಿದ್ನಲ್ವಾ, ನೀರ್ನಳ್ಳಿ, ಗಡಿಕೈ ಇವ್ರದ್ದೆಲ್ಲ 6.5 ಮೇಲಿದೆ, ನೆನ್ಪಿಟ್ಕೊಳ್ಳಿ. ಅದೇ ಊರಿನಲ್ಲಿದ್ದಾರೆ. ಹಾಗಾದ್ರೆ ಹೆಂಗೆ? 65ನೇ ಇಸ್ವಿಯಿಂದ ಫರ್ಟಿಲೈಸರ್ ಆಗ್ತಾ ಇದೆ. ಬಹುಶಃ ಇಂಡಿಯಾ ಫಸ್ಟ್ ಫರ್ಟಿಲೈಸರ್ ಬಂದು ಒಂದು 10 ವರ್ಷ ಆಗಿತ್ತು. ಅವಾಗ ಅವರಲ್ಲಿ ಒಬ್ರು IIT ಇದ್ರು, IIT ಅವರ ಅಣ್ಣ ತಮ್ಮಂದಿರಲ್ಲಿ. ಅವ್ರು ಹೇಳಿದ್ರು, ಇವೆಲ್ಲ ಬೋಗಸ್ ಕಥೆಗಳು ನಾನು ನಂಬೋದಿಲ್ಲ, ನಮ್ಮ ತೋಟಕ್ಕೆ ಫರ್ಟಿಲೈಸರ್ ಹಾಕ್ಬೇಕು ಅಂತ ಹೇಳಿದ್ರು. 65ನೇ ಇಸ್ವಿ ಅಂದ್ರೆ ಅಲ್ಲಿಗೆ 35, 25, 60 ವರ್ಷ ಆಯ್ತು ಅವ್ರ ತೋಟಕ್ಕೆ. 1 ವರ್ಷನೂ ಬಿಟ್ಟಿಲ್ಲ, 1 ವರ್ಷನೂ ತಪ್ಸಿಲ್ಲ, ರಾಂಗ್ ಮಾಡಿಲ್ಲ. ಮಧ್ಯದಲ್ಲಿ ಒಂದ್ಸರಿ ಬಿಟ್ಟು ಹೊಡ್ತಾ ತಿಂದಿದ್ದಾರೆ. ನೀರಿನಲ್ಲಿ ಅವರು 4 ವರ್ಷ ಬಿಟ್ಟು ಹೊಡ್ತಾ ತಿಂದಿದ್ದಾರೆ, ಮತ್ತೆ ವಾಪಸ್ ಬಂದಿದ್ದಾರೆ. ಈಗ ನಾನು ಹೇಳಿಕೆ ರೋಗ ನಿರೋಧಕ ಶಕ್ತಿ ಇದೆ, ಅಲ್ಲಿ ರೋಗ ಬಂದಿಲ್ಲ ಹೇಳೋದವ್ರದ್ದು 60ನೇ ಇಸ್ವಿಯಿಂದ ಫರ್ಟಿಲೈಸರ್ ಹಾಕಿದ್ದಾರೆ. ಅವರು ತೋಟದ ಮಣ್ಣಿನ pH 6.5+ ಇದೆ. ಆರ್ಗ್ಯಾನಿಕ್ ಮ್ಯಾಟ್ರು 1%ಕ್ಕಿಂತ ಮೇಲಿದೆ. ಹೇಗಾಯ್ತು? ಇದು ಯಾವುದೋ ಹೈಪೋಥೆಟಿಕಲ್ ಅಲ್ಲ. ನಾ ಫೋನ್ ನಂಬರ್ ಕೊಡ್ತೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ನಾನು ಪತ್ರಿಕೆಯಲ್ಲಿ ಬರ್ದಿದ್ದೀನಿ, ಕಾರ್ಯಕ್ರಮದಲ್ಲಿ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದ್ರೆ ನಿಮ್ಗೆ ಹೊಸಬ್ರು ಅಂತ ಹೇಳ್ತೀನಿ. ಈಗ ನಮ್ಮ ಅಕ್ಕನ ಮನೆ ತೋಟದಲ್ಲಿ ನಾನೇನು ಈ 3 ವರ್ಷದಿಂದ ಫರ್ಟಿಲೈಸರ್ ಹಾಕ್ಸಕ್ ಶುರು ಮಾಡಿದ್ದೀನಿ. ತೋಟ ಇಂಪ್ರೂವ್ ಆಗ್ತಾ ಇದೆ, ಎಲೆ ಚುಕ್ಕೆ ಇದೆ. ಬಟ್ ಇಳುವರಿ ಈ ವರ್ಷನೂ ಹೆಚ್ಚಾಗಿದೆ. ಫರ್ಟಿಲೈಸರ್. ಆಮೇಲೆ ಇನ್ನೊಂದು ಸಮಸ್ಯೆ ಇದೆ. ಫರ್ಟಿಲೈಸರ್ ಅಂದ್ರೆ ಇದು ನೀವು ಈ ಗುಳಿಗೆ ಕೇಸ 650 mg ಪ್ಯಾರಾಸಿಟಮಾಲ್ ತಗೊಳ್ಳೋದು, 2 ತಗೊಂಡ್ರೆ ಅವ ಸತ್ತ. ಯಾವತ್ತು ಕೆಮಿಕಲ್ ಫಾರ್ಮಿಂಗು, ಕೆಮಿಕಲ್ ವಿಷಯಕ್ಕೆ ಬಂದ್ರೆ ನೀವು ಸರಿಯಾದ ಗೈಡೆನ್ಸ್ ಅಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಮಾತ್ರ ಅದರದ್ದು ಪರಿಣಾಮ ಚೆನ್ನಾಗಿರ್ತದೆ. ಸ್ವಲ್ಪ ಎಡವಟ್ಟು ಮಾಡಿದ್ರೆ ಪರಿಣಾಮ ಇನ್ನೂ ಘೋರವಾಗಿರ್ತದೆ. ನೀವು ತಿಪ್ಪೆಗೊಬ್ಬರ ಹಾಕೋದ್ರಲ್ಲಿ 1 ಬುಟ್ಟಿ ಬದಲು 10 ಬುಟ್ಟಿ ಹಾಕಿದ್ರೆ ಏನು ಆಗೋದಿಲ್ಲ, ಒಳ್ಳೇದಾಗ್ತದೆ. ಫರ್ಟಿಲೈಸರ್ ಅನ್ನು ಮಾತ್ರ ಹೆಚ್ಚು ಕಮ್ಮಿ ಮಾಡಿದ್ರೆ ಹೋಯ್ತು. ಹಾಗಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು. ಅಲ್ಲೂ ಒಂದು ಸಮಸ್ಯೆ ಮಾಡ್ತಾರೆ ಎಲ್ಲ. ಬಹುತೇಕ ನಿಮ್ ಬಯಸಿವೆ ದೋಸ್ತರು 10, 26 ಹಾಕದೆ ಆಯ್ತಾ, ಹೋಯ್ತು. ಇಲ್ಲಿ ನಾವು ಇನ್ನೊಂದು ಮಾತು ಹೇಳ್ತೀನಿ, ಏನಂದ್ರೆ ಅಡಿಕೆಗೆ 100, 40, 140 ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಇದನ್ನ ಬದಲಾವಣೆ ಮಾಡುವ ಹಕ್ಕು ಸಾಕ್ಷಾತ್ ನರೇಂದ್ರ ಮೋದಿ ಅವರಿಗೂ ಇಲ್ಲ. ನೆನ್ಪಿಟ್ಕೊಳ್ಳಿ. ನಾನು ಏನಕ್ಕೆ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ತಲೆಯಲ್ಲಿ ಸ್ವಲ್ಪ ಹೋಗ್ಲಿ. ಇದು ಯಾವನಾದ್ರು ನಾಳೆ ಬೆಳಗ್ಗೆ ಈ 420ಗಳು ಬಂದ್ರೆ ಹಿಡೀರಿ ಅವ್ರನ್ನ. ಅಂಗಡಿನವ್ರು ದಾರಿ ತಪ್ಪಿಸ್ತಾ ಇರೋರು ಅಂಗಡಿನವರು, ಇವರು ಅಂಗಡಿನವ್ರು ಯಾರೋ ಸ್ಪಾನ್ಸರ್ ಇದ್ದಾರೆ. ನಾಳದು ಏನಕ್ಕೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಯಾರು ನಾಳೆ ಬೆಳಗ್ಗಿಂದ ಎಲ್ಲ 100 ಅಲ್ಲ, ನಮ್ದು ನೈಟ್ರೋಜನ್ 150 ಮಾಡ್ಬೇಕು ಅಂತ ಒಂದು ಕ್ಯಾಬಿನೆಟ್ ಡಿಸಿಷನ್ ಮಾಡಕ್ಕೆ ಹಕ್ಕಿಲ್ಲ. ಅವರಿದ್ದು CPCR ಡೈರೆಕ್ಟರ್ಗೆ ಕೇಳಬೇಕು, ಪತ್ರ ಬರೀಬೇಕು, ಇದು ರಿವಿಸಿಟ್ ಮಾಡಿ ಅಂತ. ಇವರು ಮತ್ತೆ ರಿಸರ್ಚ್ ಮಾಡಿ ಅಡಿಕೆ ಅಪ್ಟೇಕ್ ಏನಿದೆ, ಲೀಫ್ ಅನಾಲಿಸಿಸ್, 108 ಪ್ರೊಸೀಜರ್ ಇದೆ, ಅಷ್ಟು ಮಾಡಿ ಫಿಕ್ಸ್ ಮಾಡಬೇಕು. ಅದನ್ನು ನಾವು ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಫಾಲೋ ಮಾಡ್ಬೇಕು. ಇದನ್ನ ಬದಲಾವಣೆ ಮಾಡೋ ಹಕ್ಕು ನಮಗಿಲ್ಲ. ಬಹುತೇಕ ಜನಕ್ಕೆ ಗೊತ್ತಿಲ್ಲ ಏನೇನ್ ಮಾಡ್ತಾರೆ. ನನ್ನ ನೇರ ಪ್ರಸಾರ ನೋಡಿ ಗೊತ್ತಾಗ್ತದೆ ಏನೇನ್ ಹಾಕಿದೆ ಎಲ್ಲ ಕೇಳ್ತಾ ಹೋಗ್ತೀನಿ. ಒಂದು ಚೀಲ DAP ಸರ ಒಂದು 10, 26, 22, ಒಂದು 19 19, ಆಮೇಲೆ ಒಂದು 14, 6, 21, ಒಂದು 8 ಆ ಅಂಗಡಿನಲ್ಲಿ ಯಾವ್ಯಾವ ಚೀಲ ಇತ್ತ ಎಲ್ಲಾ ಚೀಲ ತಂದು ಮಿಕ್ಸ್ ಮಾಡಿ 150 ಗ್ರಾಮ್ ಕೊಟ್ಟಿದ್ದೀನಿ ಸರ. ಹೋಯ್ತು ತೋಟ. ನಿಮ್ಗೆ ಲಕ್ಷಾಂತರ ಎಕರೆ ನಾನು ಈ ತರ ಎಡವಟ್ಟಾಗಿದ್ದು ತೋರಿಸ್ತೀನಿ. ಫರ್ಟಿಲೈಸರ್ ಅನ್ನ ಬಹಳ ಸಿಂಪಲ್ ಇದೆ, ಬಹಳ ಸಿಂಪಲ್. 140, 140 ಹೆಂಗ್ ಕೊಡ್ಬೇಕು, ನೀವು ಇದೆಲ್ಲ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಜೈ ಕಿಸಾನ್ ಅವರು 14, 21 ಮಾಡಿದ್ದಾರೆ. ಅದು ಜೈ ಕಿಸಾನ್ ಮಾತ್ರ ಮಾಡ್ಕೊಳ್ಳಿ, ನೆನ್ಪಿಟ್ಗಳು. ಅದರಲ್ಲೂ ಒಂದು ಟ್ವಿಸ್ಟ್ ಇದೆ. ಗಂಗಾ, ಕಾವೇರಿ, ಗೋದಾವರಿ ಇಂಥವೆಲ್ಲ ನಾನಾ ಹೆಸರು ಮಿಕ್ಸ್ ಮಾಡೋರು ಬಂದಿದ್ದಾರೆ. ಒಂದು ಶಿವಮೊಗ್ಗದಲ್ಲಿ ಒಂದು ಹೋದ ವರ್ಷ ರೈಡ್ ಆಗಿತ್ತು. ಮಿಕ್ಸಿಂಗ್ ಇವೆಲ್ಲ ಯಾವುದು ಮ್ಯಾನುಫ್ಯಾಕ್ಚರ್ಡ್ ಗ್ರೇಡ್ ಅಲ್ಲ ಇವತ್ತಿನವರೆಗೆ. ಸೊ ಮಿಕ್ಸಿಂಗ್ ಅಂದ್ರೆ ನೀವೇ ಮಾಡೋದು. ಯೂರಿಯಾ ತಂದೆ, ಇದನ್ನ ತಂದೆ, ಅದನ್ನ ತಂದೆ ಮಿಕ್ಸ್ ಹೊಡೆದ್ರೆ ನೀವು ಮಾಡ್ಕೋಬಹುದು. ಅವ್ರು ನಿಮ್ ಪರವಾಗಿ ಮಾಡ್ಕೊಡ್ತಾ ಇದ್ದಾರೆ. ಜೈ ಕಿಸಾನ್ ಅವರು ಪ್ರಾಮಾಣಿಕವಾಗಿ ಮಾಡ್ತಾರೆ, ದೊಡ್ಡ ಕಂಪ್ನಿ ಇರೋದಕ್ಕೆ.
ಜೈ ಕಿಸಾನ್ದು 14/6/21 ಬಂದ್ರೆ 1 ವರ್ಷಕ್ಕೆ 7, ಅದು ಈಗ ಸಾಯಿಲ್ ಟೆಸ್ಟ್ ರಿಪೋರ್ಟ್ ಪ್ರಕಾರ ಕ್ಯಾಲಿಬ್ರೇಷನ್ ಅವೆಲ್ಲ ಬಹಳ ತಲೆ ಕೆಡಿಸ್ಕೊಳ್ಬೇಡಿ, ಸದ್ಯಕ್ಕೆ ಇಷ್ಟು ಸಾಕು. 14/6/21 ರಾಸಾಯನಿಕ ಗೊಬ್ಬರವನ್ನ 700 ಗ್ರಾಮ್ ಕೊಡಬೇಕು ಒಂದ್ ಗಿಡಕ್ಕೆ. ಅದನ್ನ ಈ ಭಾರಿ ಮಳೆ ಪ್ರದೇಶದಲ್ಲಿ ಅಥವಾ ಎಲ್ಲಾ ಕಡೆನೂ ಅರ್ಧ, ಅದು ಯಾವಾಗ ಕೊಡ್ತೀರಿ ಹೇಳೋದು ಬಹಳ ಮಾತು, ಯಾವ್ಯಾವ ಕೊಡೋದಲ್ಲ, ಮನ್ಸಿ ಬಂದಂಗೆಲ್ಲ ಕೊಡೋದಲ್ಲ. ಸಂಜಾವನೆ ಮಾಡೋದು ಬೆಳಿಗ್ಗೆ ಸಂಜೆ ಮಾತ್ರ. ನನ್ನ ಟೈಮ್ ಇದೆ ಮಧ್ಯಾಹ್ನ 3 ಗಂಟೆ ಮಾಡಕ್ಕೆ ಯಾರು ಹೇಳಿಲ್ಲ. ಸೊ ಅಲ್ಲಿ ಏನಂದ್ರೆ ಮಳೆ ಬರುವ ಪೂರ್ವದಲ್ಲಿ ಅಂದ್ರೆ ಜೂನ್ ಫಸ್ಟ್ ವೀಕ್ 350 ಗ್ರಾಮ್ ಕೊಡಿ. ಆಮೇಲೆ ಮಳೆ ಹೋಗ್ತಾ ಇದ್ದಾಗ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ನಲ್ಲಿ ಮಾಯಿಶ್ಚರ್, ಸಾಕಷ್ಟು ಸಾಯಿಲ್ ಮಾಯಿಶ್ಚರ್ ಇರಬೇಕು. ಆವಾಗ 14/6/21 350 ಗ್ರಾಮ್ ಕೊಡಿ. 350, 700 ಗ್ರಾಮ್ ಕೊಡಿ. ಸಣ್ಣ ಗಿಡಕ್ಕೆ ಕಡಿಮೆ ಪ್ರಮಾಣ. ಆಮೇಲೆ ಇನ್ನೊಂದು ಏನ್ ಕೇಳಿದ್ರೆ ಬೇಡ, ಅದು ಕಾಸ್ಟ್ಲಿ ಆಗ್ತದೆ, ಅದು ಸಿಗೋದಿಲ್ಲ. ಜೈ ಕಿಸಾನ್ ಅವ್ರದ್ದು ಶಾರ್ಟೇಜ್ ಇದೆ. ಅದಕ್ಕೆ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್, ಮ್ಯೂಟ್ ಆಫ್ ಪೊಟ್ಯಾಶ್, ಸ್ವತಂತ್ರ ಫರ್ಟಿಲೈಸರ್ಸ್ ನನಗೆ ಸಿಗೋದಿಲ್ಲ, ನಮ್ಮೂರ ಅಂಗಡಿ ಬೇರೆ ಬೇಡ ಅಂದ್ರೆ ನಿಮ್ ತಪ್ಪು. ಇಟ್ಸ್ ನಾಟ್ ಮೈ ಹೆಡೆಕ್. ಇಲ್ಲಿ ನಮ್ಮ ಇದರಲ್ಲಿ ಯಾರ ಫರ್ಟಿಲೈಸರ್ ಅಂಗಡಿ ಇಟ್ಟಿದ್ದಾರೆ ಅವರು ರವೀಂದ್ರ ಅಂತ ಹೇಳಿ ಶಿವಮೊಗ್ಗದವರು. ಈಗ ನಾನು ಪ್ರತಿ ಸರಿ ಅವ್ರು ಫೋನ್ ಮಾಡಿದಾಗ ನೆನ್ಪು ಮಾಡ್ತಾ ಇರ್ತೇನೆ, ನಿಮ್ ಫ್ರೆಂಡ್ ಹೆಂಗಿದ್ದಾರೆ ಸರ್, ಮಾತಾಡ್ಬೇಡಿ ಅವ್ರ ವಿಷಯ. ತೋಟ ಸತ್ಯನಾಶ ಆಗಿ ಆಮೇಲೆ ನಮ್ಮ ಇದಕ್ಕೆ ಬಂದ್ರು. ಅವ್ರೇನು 9/24/24 ಗೊಬ್ಬರ ಹಾಕಿ ತೋಟ ಹಾಳು ಮಾಡಿದ್ರು. ಆತರ ನನಗೆ 100,000 ಕೇಸ್ ಇದೆ. ಸೊ ಅದು ಬೇಡ. ಯೂರಿಯಾ 1/4 kg, ಸಿಂಗಲ್ ಸೂಪರ್ ಫಾಸ್ಫೇಟ್ 1/4 kg, ಮ್ಯೂಟ್ ಆಫ್ ಪೊಟ್ಯಾಶ್ 1/4 kg, 250 ಗ್ರಾಮ್. ಅದನ್ನ 2 ಪಾಲಲ್ಲಿ ಮಾಡುವಾಗ 125 ಇದನ್ನ ಕೊಡಿ. ಸಿಂಪಲ್. ನಿಮ್ ಮೇಲ್ನೋಟಕ್ಕೆ ಎಲ್ಲರೂ ಒಂದೇ ಹಾಕಿದ್ರು ಅಂದ್ರೆ ಯೂರಿಯಾದಲ್ಲಿ 45% ಇದೆ ನೈಟ್ರೋಜನ್. ಕುತ್ಕೊಂಡು ಲೆಕ್ಕ ತೆಗೀರಿ. ಇದು ನಾನು ಹೇಳಿದ 700 ಗ್ರಾಮು ಕರೆಕ್ಟ್ ನಿಮ್ಗೆ 140 ಬರ್ತದೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ 16% ಇದೆ. ಅದೊಂದು 250 ಗ್ರಾಮ್ ಅಂದ್ರೆ 40 ಗ್ರಾಮ್ ಬರ್ತದೆ. 42, 43 ಬರ್ತವೆ. ಅವೆಲ್ಲ ಓಕೆ. ಮ್ಯೂಟ್ ಆಫ್ ಪೊಟ್ಯಾಶ್ ಅಲ್ಲಿ 60% ಇದೆ. ಎಲ್ಲಾ ಕಡೆ ಸಿಗ್ತದೆ. ನಮ್ಮೂರಲ್ಲಿ ಸಿಗ್ತದೆ. ನಿಮ್ ಇಷ್ಟ. ತಂದು ಕೊಡಬೇಕು. ನಿಮ್ ತೋಟ ಉಳಿಬೇಕು ಅಂದ್ರೆ ಫಾಲೋ ಮಾಡಬೇಕು ಅಷ್ಟೇ. ಸಿಂಪಲ್. ಇದಕ್ಕೆ ಯಾವ ಎಕ್ಸಂಪ್ಷನ್ ಇಲ್ಲ. ಸೊ ಹಾಗಾಗಿ ಇದಿಷ್ಟು ಫರ್ಟಿಲೈಸರ್ ಅನ್ನ ನೀವು ಇದರಲ್ಲಿ ಮತ್ತೆ ರಾಂಗ್ ಕಾಂಬಿನೇಷನ್ ಮಾಡಿದ್ರೆ, ರಾಂಗ್ ಟೈಮಿಗೆ ಕೊಟ್ರೆ, ಬಯಲ್ಸಿಮೇಲೆ ಒಂದು ಪದ್ಧತಿ ಇದೆ, ಸಿಂಗಾರ ಬಂದ್ಮೇಲೆ ಕೊಡ್ತೀವಿ. ಸಿಂಗಾರ ಬಂದ್ಮೇಲೆ ಹಸು ಕರು ಹಾಕೋದ್ಕಿಂತ ಮೊದಲೇ ಹಿಂಡಿ ಕೊಡಬೇಕು. ಕರು ಹಾಕಿದ್ಮೇಲೆ ಕೊಟ್ರೆ ಹಾಲು ಕೊಡೋದಿಲ್ಲ. ಅದು ಗಬ್ಬಿದ್ದಾಗಲೇ ಕೊಟ್ಕೊಂಡು ಬಂದ್ರೆ ಮಾತ್ರ ಹಾಲು ಚೆನ್ನಾಗಿ ಬರ್ತದೆ. ಸಿಂಪಲ್. ಹಾಗಾಗಿ ಫರ್ಟಿಲೈಸರ್ ಅನ್ನ ಕರೆಕ್ಟ್ ಹಾಕಿ. ರಸಗೊಬ್ಬರ ಹಾಕಿದ್ರೆ ಮಣ್ಣು ಹಾಳಾಗೋದಿಲ್ಲ, ಸೂಕ್ಷ್ಮ ಜೀವಿ ಸಾಯೋದಿಲ್ಲ, ಎರೆಹುಳ ಸಾಯೋದಿಲ್ಲ. ಅದೆಲ್ಲ ಬೋಗಸ್ ಕಥೆಗಳು, ನಂಬೇಡಿ, ಅಗತ್ಯ ಇಲ್ಲ ಅದು. ಆಮೇಲೆ ಈ ಜವಳ ಆಗೋದಂಗೆ ನೋಡ್ಕೊಳ್ಳಿ. ಆಮೇಲೆ ಅತಿಯಾದ ಸಿಂಪಡಣೆ. ಆಮೇಲೆ ಸಿಂಪಡಣೆ ಇವ್ರು ಹೇಳಿದ್ರು, ಎಲ್ಲರ ತಲೆಯಲ್ಲಿ ಏನಿದೆ, ಬೋಡೋ ಮಿಕ್ಸರ್ ನಮ್ಮ ತಾತನ ಕಾಲದಿಂದ ಇದೆ. ಇವ್ರಿಗೆ CP ಸಾಯಿರೋದವರಿಗೆ ಮಾಡೋ ದಮ್ಮಿಲ್ಲ. ಅದೇ ಹಳೆ ಕತೆ ಹೇಳ್ಕೊಂಡು ಕೂತಿದ್ದಾರೆ. ಅದೇ ಈಗ 100 ವರ್ಷದಿಂದ ಇದು. ಆದ್ರೆ ಇವತ್ತಿನ ಡೇಟಿಗೂ ಯಾವುದೇ ರೋಗ ನಿರೋಧಕ ಶಕ್ತಿ ಬೆಳೆಯಲಾರದಂತಹ ಒಂದೇ ಒಂದು ಕೆಮಿಕಲ್ ಬೋರ್ಡೋ ಅಥವಾ ಕಾಪರ್ ಫಂಜಿಸೈಡ್ಸ್. ಹಾಗಾಗಿ ಇವತ್ತಿನ ಡೇಟಿಗೂ ಪ್ರಾರಂಭದಿಂದ 1, 2, 3 ಸ್ಪ್ರೇ ಬೋರ್ಡರ್ ಮಾಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಇಲಾಖೆ ಅಧಿಕಾರಿಗಳಿದ್ರು, ಅವರು ಇಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಸಮಸ್ಯೆ. ಅವ್ರಿಗೆ ಬೇರೆ ಬೇರೆ ಒತ್ತಡದಿಂದ ನಮ್ಮ ಭಾಗದಲ್ಲೆಲ್ಲ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ AMC ಬಾಟ್ಲ್ ಹಂಚುತ್ತಾ ಇದ್ದಾರೆ. ಅದು ಎಲೆ ಚುಕ್ಕೆ ರೋಗಕ್ಕೆ ಅಂತೇಳಿ ನಮ್ಮವರೆಲ್ಲ ತಂದು ಹಾಕ್ತಾ ಇದ್ದಾರೆ. ನನಗೆ ಉರ್ದು ಹೋಯ್ತು. ಯಾರಿಗ್ ಬೈತೀರಿ? ಸೂಕ್ಷ್ಮಾಣು ಜೀವಿಗಳನ್ನ ಕೊಡೋದು ಒಂದ್ ಮಟ್ಟಕ್ಕೆ ಓಕೆ. ರೋಗ ನಿರೋಧಕ ಇವರೆಲ್ಲ ಈ ಕಳ್ಳರು ಬಂದು ನೆಟ್ವರ್ಕ್ ಕಂಪ್ನಿ ಬಂದು ಮಾರ್ತಾರಲ್ಲ, ಎಲ್ಲರೂ ಹೇಳೋದು ಅಂದ್ರೆ ಇದ್ರ ಹಾಕಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಸರಿ ಇದ್ರೆ ಒಂದ್ ಮಟ್ಟಕ್ಕೆ. ಅಷ್ಟು ದುಡ್ಡು ಕೊಟ್ಟು ಹಾಕಿದ್ರೆ ಅವ್ರು ಯಾರೋ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಬಹಳ ಮಹತ್ವದ್ದು, ಮೈಕ್ರೋ ನ್ಯೂಟ್ರಿಯೆಂಟ್ ಭಾರಿ ರೆಕಮೆಂಡ್ ಮಾಡ್ತಾರೆ. ನಾನು ಇವತ್ತು ಕೇಳಿದೆ, ಯಾಕೆ ನೀವು ಜಿಂಕು ಬೋರಾನ್ ಹೇಳ್ತೀರಿ? ಮೊದಲೇ ಮಂಗ ಮರ ಆಗ್ತದೆ, ನೀವು ಎಣ್ಣೆ ಹಾಕೊಡ್ತಾ ಇದ್ದೀರಿ, ಜಿಂಕು ಬೋರಾನ್ ಯಾಕೆ ಹೇಳ್ತೀರಿ ಅಂತ ಕೇಳಿದೆ. ತಿಪ್ಪೆ ಗೊಬ್ಬರವನ್ನು ಅಂದ್ರೆ ಸಗಣಿ ಗೊಬ್ಬರವನ್ನು ಕೊಟ್ರೆ ಜಿಂಕು ಬೋರಾನ್ ಯಾವುದೇ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಪ್ರತ್ಯೇಕವಾಗಿ ಕೊಡುವ ಅಗತ್ಯ ಇಲ್ಲ. ಕೊಟ್ಟರೆ ಟಾಕ್ಸಿಸಿಟಿ ಬಂದು ನಮ್ಮ ನೇರ ಪ್ರಸಾರದಲ್ಲಿ ದಿನಾನೂ ಒಂದು ಪ್ರಕರಣ ಬರ್ತದೆ. ನಾನು ಕೇಳ್ತೇನೆ, ನಂಗೆ ನೋಡ್ಕೊಳ್ಳಿ ಗೊತ್ತಾಗ್ತದೆ. ಜಿಂಕ್ ಎಷ್ಟು ಕೊಟ್ಟೆ? ಬೋರಾನ್ ಸರ್ 55 ಗ್ರಾಮ್ ಕೊಟ್ಟೆ, ಹೋಯ್ತು, ಮುಗೀತಲ್ಲಿ ನನ್ನ ಇನ್ವೆಸ್ಟಿಗೇಷನ್ ಮುಗೀತು. ಸೊ ಹಾಗಾಗಿ ನೀವು ತಿಪ್ಪೆ ಗೊಬ್ಬರವನ್ನು ಕೊಟ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ ಅಗತ್ಯ ಇಲ್ಲ. ಯಾರು NPK ಬಗ್ಗೆ ಹೇಳೋದಿಲ್ಲ. ಯಾಕೆ ಗೊತ್ತಾ? ಸಣ್ಣ ಟ್ರಿಕ್. NPK ಗೊಬ್ಬರ 1 ಚೀಲ ಮಾರಿದ್ರೆ ಅಂಗಡಿಯವನಿಗೆ ಬರೀ 5 ರೂಪಾಯಿ ಸಿಗ್ತದೆ, 5 ರಿಂದ 8 ರೂಪಾಯಿ ಅಷ್ಟೇ. ಸೊ ಇದನ್ನ ಮೈಕ್ರೋ ನ್ಯೂಟ್ರಿಯೆಂಟ್ ಮಾರಿದ್ರೆ 1 kg ಮೇಲೆ 100 ರೂಪಾಯಿ ಸಿಗ್ತದೆ. ಹಾಗಾಗಿ ಅವ ಇವ್ರನ್ನ ಮಿಸ್ಗೈಡ್ ಮಾಡ್ತಾನೆ. ಹಾಗಾಗಿ ಇದಕ್ಕೆ ಪರಿಹಾರ ಇಲ್ಲ. ನೀವು ನಿಮಗೆ ಬೇಕಾಗಿದ್ದನ್ನ ಕಲ್ತ್ಕೊಂಡು ನಿಮ್ಮ ಇದಕ್ಕೆ ದಾರಿ ಕಂಡುಕೋಬೇಕು. ಅವ ನನಗೆ ಸುಳ್ಳು ಹೇಳಿದ, ಇವ ಸುಳ್ಳು ಹೇಳಿದ್ರೆ ತಪ್ಪು ನಿಮ್ದಿದೆ. ಇದು ಸಣ್ಣ ಒಂದ್ ಬೆಳೆ ಕಲ್ತ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಸಿಂಪಲ್ ಇದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಎಕ್ಸ್ಟ್ರಾ ಕೊಡೋ ಕೆಲಸ ಇಲ್ಲ. ತಿಪ್ಪೆ ಗೊಬ್ಬರ ಕೊಡಿ.
NPK ಫರ್ಟಿಲೈಸರ್ನ ಕರೆಕ್ಟ್ ಡೋಸ್ ಕೊಡಿ, ಯಾವ್ಯಾವ ಕೊಡಬೇಡಿ. ಈಗ ಅಡಿಕೆ ನಂದು ಫೈನಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನೊಬ್ಬ ಅಡಿಕೆ ಬೆಳೆಗಾರ ಆಗಿ ಹೇಳ್ತೀನಿ, ಅಡಿಕೆ ಎಲೆ ಚುಕ್ಕೆ ಹೋಗೋದಿಲ್ಲ. ಆ ಥರದ್ದೇನಾದ್ರು ಕನಸಿಟ್ಕೊಂಡಿಟ್ಟಿದ್ರೆ ಮರ್ತು ಬಿಡಿ. ಸೊ ಅಡಿಕೆ ಅದನ್ನ ಈಗ ಇವರು ಬಹಳ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರು, ಪೊಲಿಟಿಕಲಿ ಕರೆಕ್ಟ್ ಹೇಳಿದ್ರೆ, ಯಾಕಂದ್ರೆ ಅವರು ಹಂಗೆ ಹೇಳ್ಬೇಕಾಗತ್ತೆ. ಇದನ್ನ ಮ್ಯಾನೇಜ್ ಮಾಡಿ ಉಳಿಸ್ಕೊಂಡ್ರೆ ಏನಾಗ್ತಾ ಇದೆ ಅಂದ್ರೆ, 5 ಸರಿ ಸ್ಪ್ರೇ ಮಾಡಿದ್ರೆ ಖರ್ಚು ಎಷ್ಟಾಯ್ತು? 50 ಕ್ವಿಂಟಲ್ ಅಡಿಕೆ ಬರೋ ಒಂದು 2 ಕ್ವಿಂಟಲ್ ಬಂದಿದೆ, ಅವನಿಗೆ ಊಟ ಮಾಡಕ್ಕೆ ದುಡ್ಡಿಲ್ಲ. ಟೊಬಿಕೊನಜೋಲ್ ಎಲ್ಲಿಂದ ತಂದು ಹೊಡಿತಾನೆ? ಸರ್ಕಾರ ಎಲ್ಲಿಂದ ಕೊಡೋದಿಲ್ಲ, ಅದೆಲ್ಲ ಆಗೋದಿಲ್ಲ, ಅದೆಲ್ಲ ಸುಮ್ಮನೆ ಕತೆಗಳು. ಸೊ ಮ್ಯಾನೇಜ್ ಮಾಡೋದು ಕೂಡ ಕಷ್ಟ ಇದೆ. ಗಿಡ ಉಳಿಸ್ಕೊಳ್ಳಕ್ಕೆ ನೈಸರ್ಗಿಕವಾಗಿ ಕಂಟ್ರೋಲ್ ಬರ್ಬೋದು, ಬರದೇ ಇರ್ಬೋದು. ಸೊ ನಾನು ಸ್ಪಷ್ಟ ಮಾತಲ್ಲಿ ಹೇಳ್ತೀನಿ, ಅಡಿಕೆ ಉಳಿಯೋದಿಲ್ಲ ಈ ಭಾಗದಲ್ಲಿ. ಬೈಲ್ಸೀಮೆನಲ್ಲಿ ನಾನು ನೋಡ್ತಾ ಇದ್ದೀನಿ, ಹಾವೇರಿವರೆಗೆ ಹೋಗಿದೆ, ಎಲ್ಲ ಕಡೆ ಇದ್ರದ್ದು ಇದು ಬಂದಿದೆ, ಚುಕ್ಕೆ ಬಂದಿದೆ. ಆದ್ರೆ ನಾವು ಸ್ಯಾಂಪಲ್ ಎಲ್ಲ ಇವರಿಗೆ ಕಳಿಸಿ ಇದೇ ಕೊಲ್ಟ್ರೋಟ್ರೈಕಮ್ ಅಂತ ಕನ್ಫರ್ಮ್ ಮಾಡ್ಕೊಂಡಿದೀವಿ. ನನಗೆ ಬಳ್ಳಾರಿಯಿಂದ ಹಿಡಿದು ಚಾಮರಾಜನಗರದವರೆಗೆ, ಕೋಲಾರದವರೆಗೆ ಅಡಿಕೆ ಮೇಲೆ ಇದೇ ಎಲೆ ಚುಕ್ಕೆ ಬಂದಿದೆ. ನಿಮ್ ತೋಟದಲ್ಲಿ ಇದೆ, ನಾನು ಅವತ್ತೇ ನೋಡಿದ್ದೀನಿ. ಆದ್ರೆ ಅದು ಅಲ್ಲಿ ಬಾಲ ಬಿಚ್ಚುತ್ತಾ ಇಲ್ಲ, ಅದಕ್ಕೆ ಸೂಕ್ತವಾದ ವಾತಾವರಣ ಸಿಗ್ತಾ ಇಲ್ಲ. ಆದ್ರೂ ಕೂಡ ಮೊನ್ನೆ ಇವರಿಗೆ ಒಂದು ಹೆದರಿಸಿ ಬಂದಿದ್ದೀನಿ, ಮ್ಯುಟೇಷನ್ ಆಗಬಹುದು, ಮಲ್ನಾಡು ಒಂದು ನನಗೆ ಸಾಕಾಗೋದಿಲ್ಲ ಅಂತೇಳಿ ಸಣ್ಣ ಒಂದು ಮ್ಯುಟೇಷನ್ ಹೆಂಗ್ ಮ್ಯುಟೇಷನ್ ಆಗ್ತದೆ ನಾವು ಕರೋನಾದಲ್ಲಿ ನೋಡಿದ್ವಿ, ವಾರ ಒಂದೊಂದು ಬರ್ತದೆ. ಏನಾದ್ರು ಇದು ಕೊಲ್ಟ್ರೋಟ್ರೈಕಮ್ ಮ್ಯುಟೇಷನ್ ಆದ್ರೆ ನಿಮ್ಗೆ ಹೊಡಿತದೆ. ಆವಾಗ ನಮ್ಗೊಂಥರ ಒಳಗಿನ ಸಣ್ಣ ಸಮಾಧಾನ, ಇದನ್ನ ನಾವಂದೇ ಸಾಯ್ತಾ ಇದ್ವಿ, ಈಗ ಬಂದು ನಮ್ ಜೊತೆಗೆ ನೀವು ಅಂತೇಳಿ. ಹಂಗಾಗದ್ ಬೇಡ, ಬೇರೆ ವಿಷಯ. ಸೊ ಇದು ಮ್ಯುಟೇಷನ್ ಆಗಿ ಬೈಲ್ಸೀಮೆಗೆ ಹೊಡಿಬಹುದು, ಬಟ್ ಇವತ್ತಿನ ಡೇಟಿಗೆ ಇಲ್ಲ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮತ್ತೆ ಹೇಳ್ತೀನಿ, ಎಲೆ ಚುಕ್ಕೆ ರೋಗ ಹೋಗೋದಿಲ್ಲ, ಹಳದಿ ಎಲೆ ರೋಗಕ್ಕೆ ಪರಿಹಾರ ಬರೋದಿಲ್ಲ. ಇವತ್ತು ಮಹೇಶ್ ಸರ್ ಅದೇ ನಿನ್ನೆ ಫೋನ್ ಮಾಡೋದು ಹೇಳ್ತಾ ಇದ್ರು, ಇದು ಒಂದು ಹಳದಿ ರೋಗದ ಕಥೆನೇ ಆಗ್ಬೋದು ಅಂತ ನಮ್ಗೆಲ್ಲ ಆತಂಕ. ಅಂದ್ರೆ ಆಗ್ತದೆ, ಅವಾಗ ಹೇಳಿಲ್ಲ, ಇವತ್ತಿದ್ರೆ ಹೇಳ್ತಿದ್ದೆ, ಇದು ಅದೇ ಕಥೆನೆ. ಹಾಗಾಗಿ ಒಂದೇ ಏನ್ ಕೇಳಿದ್ರೆ, ಪರ್ಯಾಯ ಬೆಳೆಗಳು ಇದೆ, ಅಡಿಕೆಗೆ ಪರ್ಯಾಯ ಇದೆ, ಅಡಿಕೆನೆ ಬಿಟ್ಟಾಕಿ ಮಾಡುವಂತಿದೆ. ನನ್ನ ಹತ್ರ ಪ್ರೂಫ್ ಇದೆ, ನಾನು ಯಾವುದು ಹೈಪೋಥೆಟಿಕಲ್ ಮಾತಾಡೋದಿಲ್ಲ. ಅಡಿಕೆಗೆ ಪರ್ಯಾಯ ಇದೆ, ಅಡಿಕೆ ಬಿಟ್ಟು ಬದುಕಕ್ಕೆ ಅವಕಾಶ ಇದೆ ಇದೇ ಊರಿನಲ್ಲಿ. ಆಮೇಲೆ ಅಡಿಕೆಯೊಂದಿಗೆ ಪರ್ಯಾಯ ಬೆಳೆಗಳಿದೆ, ಅದರಲ್ಲಿ ಒಂದಷ್ಟು ಮತ್ತೆ ಬೋಗಸ್ ಕಥೆಗಳಿದೆ. ಮಕೆಡೆಮಿಯಾ ಹಾಕಿ, ಬ್ಲೂಬೆರಿ ಹಾಕಿ, ಅದನ್ನ ಮಧ್ಯಾಹ್ನ ಮಾತಾಡುವ, ಈಗ ಬೇಡ, ಹಸಿವಾಗಿದೆ. ಸೊ ಹಾಗಾಗಿ ಅಡಿಕೆಯನ್ನು ಬಿಟ್ಟು ಬದುಕಕ್ಕೆ ಅವಕಾಶ ಇದೆ ಆಸಕ್ತಿ ಇದ್ದವರಿಗೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಎಲ್ಲರೂ ವಯಸ್ಸಾದವ್ರು ಇದಾರೆ ಅಂತ ಹೇಳಿದ್ರೆ ವಾಪಸ್ ಬರ್ತಾರೆ ನೆನ್ಬಿಡ್ಬೇಡಿ. ನನ್ನ ಮಗನ ಅಮೆರಿಕಕ್ಕೆ ಹೋಗಿ ಕೂತಿಯಾನೆ, ನಮ್ಮ ತೋಟಕ್ಕೆ ಎಲೆ ಚುಕ್ಕೆ ಬಂದಿದಾಗ ನಾನೇನು ಕರೆಯೋದಿಲ್ಲ, ಬೇರೆ ಏನಂದ್ರೆ ಹೊರಗಡೆ ಮಾರ್ಕೆಟ್ ಪರಿಸ್ಥಿತಿ ಕಷ್ಟ ಇದೆ. ಹಾಗಾಗಿ ಇದೊಂದು ಸೈಕಲ್ಲು, ಯಂಗ್ಸ್ಟರ್ಸ್ ಕೃಷಿಗೆ ಬರ್ತಾರೆ. ಹಾಗಾಗಿ ತೀರಾ ನಾವು ಹೋಪ್ಸ್ ಕಳ್ಕೊಳ್ಳೋದು ಬೇಡ, ಉಳಿಸ್ಕೊಳ್ಳುವ ಈಗಿದ್ದು. ಇನ್ನು ಈಗಾಗಲೇ ಇದ್ದವರಂತೂ ಸರಿ, ಒಳ್ಳೇದಾಯ್ತು. ಸೊ ಹಾಗಾಗಿ ಅಡಿಕೆ ಬಿಟ್ಟು ಬದುಕಕ್ಕೆ ಹಲವಾರು ದಾರಿಗಳಿದೆ. ಆ ವಿಷಯವನ್ನ ಮಧ್ಯಾಹ್ನ ಮಾತಾಡುವ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಪ್ರಶ್ನೆಗಳನ್ನ ಕೇಳೋದಿದ್ರು ಮಧ್ಯಾಹ್ನ ಕೇಳ್ಬೋದು, ನಾವು ಉತ್ತರ ಕೊಡಕ್ಕೆ ರೆಡಿ ಇದೀವಿ.